ಆಕಾಶವಾಣಿ ಕಲಬುರಗಿ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಸಂವಾದ. ಬಾನುಲಿಯ ಜೊತೆಯಲಿ ಸಂವಾದವಿರಲಿ. ರಾಷ್ಟ್ರೀಯ ಗ್ರಾಹಕರ ದಿನದ ಸಂದರ್ಭದಲ್ಲಿ ಇಂದಿನ ವಿಷಯ ಗ್ರಾಹಕರ ರಕ್ಷಣೆಗಾಗಿ ಡಿಜಿಟಲ್ ತಂತ್ರಜ್ಞಾನ ಬಳಕೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕಲಬುರಗಿ ಉಚ್ಚ ನ್ಯಾಯಾಲಯ ಪೀಠದ ನ್ಯಾಯವಾದಿಗಳಾದ ಡಾಕ್ಟರ್ ಸುಭಾಷ್ ಚಂದ್ರ ಡಿ ರಾಠೋಡ್. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಕೇಳುಗರು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ STD ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಸೋಮಶೇಖರ್ ಎಸ್ ರುಳಿ. ಬಾನುಲಿಯ ಜೊತೆಯಲಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಜೊತೆಯಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದ ವಿಷಯದ ಬಗ್ಗೆ ತಮಗೆಲ್ಲ ಗೊತ್ತಿರುವಂಥದ್ದು. ಡಿಸೆಂಬರ್ 24ನೇ ತಾರೀಕು ನಾವು ಪ್ರತಿ ವರ್ಷ ರಾಷ್ಟ್ರೀಯ ಗ್ರಾಹಕ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನೋಡಬೇಕಾದ್ರೆ ಇಡೀ ವಿಶ್ವನೇ ಒಂದು ದೊಡ್ಡ ಗ್ರಾಹಕ ವೇದಿಕೆಯಾಗಿ ಪರಿವರ್ತನೆ ಆಗಿದೆ ಅಂತ ಹೇಳಬಹುದು. ಇಂಥ ಒಂದು ಸಂದರ್ಭದೊಳಗೆ ಗ್ರಾಹಕರು ತಮ್ಮ ಕರ್ತವ್ಯಗಳೇನು, ತಮ್ಮ ಹಕ್ಕುಗಳೇನು, ಭಾಳಷ್ಟು ವಿಚಾರ ಮಾಡಬೇಕಾದಂಥ ಒಂದು ಸನ್ನಿವೇಶದೊಳಗೆ ನಾವು ಇದ್ದೀವಿ. ಯಾಕಂತಂದ್ರೆ ಪ್ರತಿ ಕ್ಷಣ ಪ್ರತಿ ದಿವಸ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ. ಆ ವ್ಯವಹಾರಗಳಿಂದ ನಾವು ಗುಣಮಟ್ಟದ ವಸ್ತುಗಳನ್ನು ಪಡಿತಾ ಇದ್ದೀವಿ, ಪದಾರ್ಥಗಳನ್ನು ಪಡಿತಾ ಇದ್ದೀವಿ. ಆದರೆ ಇಂಥ ಒಂದು ವ್ಯವಹಾರದೊಳಗೆ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ದಿನನಿತ್ಯದ ಚಟುವಟಿಕೆಗಳಲ್ಲಿ. ಅದು ವ್ಯಕ್ತಿಗಳ ನಡುವಿನ ವ್ಯವಹಾರ ಆಗಿರ್ಬೋದು, ಗುಂಪುಗಳ ನಡುವಿನ ವ್ಯವಹಾರ ಆಗಿರ್ಬೋದು, ಅಥವಾ ರಾಜ್ಯಗಳ ನಡುವಿನ ವ್ಯವಹಾರ ಆಗಿರ್ಬೋದು, ಅಥವಾ ದೇಶಗಳ ನಡುವಿನ ವ್ಯವಹಾರ ಆಗಿರ್ಬೋದು. ಹೀಗಾಗಿ ಈ ಒಂದು ರಾಷ್ಟ್ರೀಯ ಗ್ರಾಹಕ ದಿನಕ್ಕೆ ಇವತ್ತಿನ ದಿವಸ ಭಾಳ ಮಹತ್ವ ಇದೆ. ನಮ್ಮ ಕರ್ತವ್ಯಗಳ ಬಗ್ಗೆ ನಾವು ಇವತ್ತಿನ ದಿವಸ ಮಾಹಿತಿ ಮಾಡಿಕೊಳ್ಳೋಣ. ವಿಶೇಷವಾಗಿ ಈಗೇನು ವಿಶ್ವ ಬದಲಾಗಿದೆ, ಡಿಜಿಟಲ್ ತಂತ್ರಜ್ಞಾನದ ಕಡೆ ಇವತ್ತು ನಮ್ಮ ಜಗತ್ತು ಹೋಗ್ತಾ ಇದೆ. ಸಾಕಷ್ಟು ವ್ಯವಹಾರಗಳು ಡಿಜಿಟಲ್ ತಂತ್ರಜ್ಞಾನದ ಸಹಾಯದಿಂದ ಆಗ್ತಾ ಇದ್ದಾವೆ. ಮೊದಲು ಕೂಡ ಈ ಒಂದು ವ್ಯವಹಾರದೊಳಗೆ ಸಾಕಷ್ಟು ಲೋಪಗಳು, ಮೋಸಗಳು ಆಗ್ತಾ ಇದ್ದವು. ಈಗೂ ಕೂಡ ಡಿಜಿಟಲ್ ತಂತ್ರಜ್ಞಾನ ಬಂದ ಮೇಲೆ ಕೂಡ ಗ್ರಾಹಕರಿಗೆ ಭಾಳಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ, ಸಾಕಷ್ಟು ಮೋಸ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದೊಳಗೆ ನಾವು ಯಾವ ರೀತಿ ಎಚ್ಚರ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಇವತ್ತು ತಿಳ್ಕೋಬೇಕಾಗ್ಯದ, ಎಚ್ಚರಿಕೆಯಿಂದ ನಾವು ನಡಿಬೇಕಾಗ್ಯದ. ಇಂಥ ಒಂದು ಸಂದರ್ಭದೊಳಗೆ ಇವತ್ತಿನ ಕಾರ್ಯಕ್ರಮದೊಳಗೆ ಈ ಎಲ್ಲ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ನಮ್ಮ ಜೊತೆಗೆ ಕಲಬುರಗಿ ಉಚ್ಚ ನ್ಯಾಯಾಲಯ ಪೀಠದೊಳಗೆ ನ್ಯಾಯವಾದಿಗಳಾಗಿರುವಂಥ ಡಾಕ್ಟರ್ ಸುಭಾಷ್ ಚಂದ್ರ ಡಿ ರಾಠೋಡ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮಗೆ ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ತಾವು ನಮಗೆ ಕರೆ ಮಾಡಿ ಅವರ ಜೊತೆ ಚರ್ಚೆ ಮಾಡ್ಬೋದು. ಅದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 295986, ಇನ್ನೊಂದು 295987. ಕಲಬುರಗಿಯ STD ಕೋಡ್ 08472. ಆತ್ಮೀಯರೇ, ಡಾಕ್ಟರ್ ಸುಭಾಷ್ ಚಂದ್ರ ಡಿ ರಾಠೋಡ್ ಅವರು ಭಾಳ ಅನುಭವಸ್ಥರು. ಸಿವಿಲ್ ಜಡ್ಜ್ ಆಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಲೇಬರ್ ಲಾದೊಳಗೆ ಅವರು ಸಂಶೋಧನೆಯನ್ನು ಕೂಡ ಮಾಡಿದ್ದಾರೆ. ಅವರ ವಿಚಾರಗಳನ್ನು ನಾವು ಇವತ್ತಿನ ದಿವಸ ಕೇಳೋಣ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಅವ್ರ ಜೊತೆಗೆ ಹಂಚಿಕೊಳ್ಬೋದು. ತಮ್ಮ ಸಮಸ್ಯೆಗಳನ್ನು ಕೂಡ ತಾವು ಕೇಳ್ಬೋದು. ಸರ್, ತಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ. ಇವತ್ತಿನ ವಿಷಯ ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ. ರಾಷ್ಟ್ರೀಯ ಗ್ರಾಹಕ ದಿನದ ಸಂದರ್ಭದೊಳಗೆ ಗ್ರಾಹಕ ಅಂತಂದರೆ ಯಾರು, ಗ್ರಾಹಕನ ವ್ಯಾಖ್ಯೆ ಏನು, ಮತ್ತು ಗ್ರಾಹಕರ ಹಕ್ಕು ಕರ್ತವ್ಯಗಳು ಏನು, ಇಷ್ಟೆಲ್ಲ ವಿಚಾರಗಳನ್ನು ನಾವು ವಿಶಾಲವಾಗಿ ಚರ್ಚೆ ಮಾಡೋಣ. ವಿಶೇಷವಾಗಿ ಡಿಜಿಟಲ್ ತಂತ್ರಜ್ಞಾನ ಈಗೇನು ನಾವು ಬಳಸ್ತಾ ಇದ್ದೀವಿ ಪ್ರತಿಯೊಂದಕ್ಕೂ, ಅದರ ಬಗ್ಗೆ ಕೂಡ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಬೆಳಕು ಚೆಲ್ಲೋಣ ಅಂತೀನಿ. ಎಸ್, ಇಲ್ಲಿ ಗ್ರಾಹಕರ ಸಂರಕ್ಷಣೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅನ್ನುವಂಥ ಎರಡು ಶಬ್ದಗಳಿದ್ದಾವೆ. ಎರಡು ಶಬ್ದಗಳು ಬಹಳಷ್ಟು ವಿಸ್ತಾರವಾದ ವ್ಯಾಖ್ಯಾನವನ್ನು ನಾವು ಮಾಡಬಹುದು. ಇಲ್ಲಿ ಗ್ರಾಹಕ ಅಂದರೆ ಯಾರು ಅನ್ನೋಂಥ ತಾವು ಪ್ರಶ್ನೆಯನ್ನು ಕೇಳಿದ್ರಿ, ಅದನ್ನು ನಾವು ನೋಡೋಣ, ಯಾರು ಗ್ರಾಹಕರಾಗ್ತಾರೆ ಅಂತ. ನಂತರ ಗ್ರಾಹಕರ ಸಂರಕ್ಷಣೆಗೆ ಸಂಬಂಧಪಟ್ಟಂಥ ಕಾನೂನು ಯಾವ ರೀತಿಯಾಗಿದೆ, ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಎರಡನೇ ಭಾಗದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇದಕ್ಕೆ ಪೂರ್ವದಲ್ಲಿ ನಾವು ವಿಷಯಕ್ಕೆ ಹೋಗೋ ಪೂರ್ವದಲ್ಲಿ ಸ್ವಲ್ಪ ನಮಗೆ ಕಾನ್ಸ್ಟಿಟ್ಯೂಷನ್ ಈಸ್ ಮದರ್ ಲಾ ಆಫ್ ಆಲ್ ಲಾಸ್ ಅಂತ ಹೇಳ್ತೀವಿ. ಹೀಗಾಗಿ
ಇವತ್ತು ಭಾರತ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಈ ವಿಷಯದ ಬಗ್ಗೆ ಎಂಬುದನ್ನು ಹೇಳೋಣ. ಈಗ ಪ್ರಿಯಾಂಬಲ್ದಲ್ಲಿ ಏನು ಹೇಳುತ್ತೆ ಅಂತಂದರೆ, ಪ್ರಜೆಗಳಾದ ನಾವು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ನಾವು ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್ ಜಸ್ಟಿಸ್ ಅಂದರೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಯಾವುದೇ ರೀತಿಯ ತಾರತಮ್ಯ ಮಾಡದೇನೆ ಸಮಾನವಾಗಿ ಹಂಚಿಕೊಡ್ತೀವಿ ಅನ್ನುವಂಥ ಒಂದು ಪ್ರಮಾಣವನ್ನು ನಾವು ಮಾಡಿದ್ದೀವಿ. ಅದೇ ರೀತಿಯಾಗಿ ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ಅನುಚ್ಛೇದ 38ರಲ್ಲಿ ರಾಜ್ಯದ ಮೇಲೆ ಒಂದು ಜವಾಬ್ದಾರಿಯನ್ನು ಹೇರಿದ್ದಾರೆ. ಏನು ಜವಾಬ್ದಾರಿ ಅಂತಂದರೆ, ರಾಜ್ಯ ತನ್ನ ಇತಿಮಿತಿಯಲ್ಲಿ ತನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಜೆಗಳ ಅಂದರೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳ ಹಿತಾಸಕ್ತಿಯನ್ನು ಪ್ರಮೋಟ್ ಮಾಡೋದು, ಅದರ ಜೊತೆಗೆ ಪ್ರೊಟೆಕ್ಟನ್ನು ಕೂಡ ಮಾಡುವಂಥ ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈ ವಿಷಯವಾಗಿ ಇವತ್ತು ರಾಜ್ಯಗಳು ಅಂದರೆ ಪಾರ್ಲಿಮೆಂಟ್ ಆಗಿರ್ಬೋದು, ಲೆಜಿಸ್ಲೇಚರ್ ಆಗಿರ್ಬೋದು, ಕಾಲಕ್ಕೆ ಸುಮಾರು ಕಾನೂನುಗಳನ್ನು ಜಾರಿಗೆ ತಂದಿದ್ದಾರೆ, ಕಾರ್ಯರೂಪಕ್ಕೂ ತರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ನಾವು ಡಿಸ್ಕಸ್ ಮಾಡುವಂಥ ವಿಷಯ ಯಾವುದು ಅಂತಂದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲಾಸ್ ಬಗ್ಗೆ. ಅಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲಾ ಇವತ್ತು ಈ ಡಿಸೆಂಬರ್ 24 ಯಾಕೆ ನಾವು ಇದರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಒಂದು ತಿಳ್ಕೊಬೇಕಾಗಿದೆ. ಡಿಸೆಂಬರ್ 24, 1986ರಲ್ಲಿ ಗ್ರಾಹಕರ ಸಂರಕ್ಷಣೆ ಕಾಯ್ದೆ 1986 ಜಾರಿಗೆ ಬಂತು. ಆ ಒಂದು ಹಿನ್ನೆಲೆಯಲ್ಲಿ ಆ ದಿನವನ್ನು ಗ್ರಾಹಕರ ಸಂರಕ್ಷಣೆ ಅಥವಾ ಗ್ರಾಹಕರ ದಿನಾಚರಣೆ, ಗ್ರಾಹಕರ ಹಕ್ಕುಗಳ ದಿನಾಚರಣೆ ಅಂಥೇಳಿ ಆಚರಣೆ ಮಾಡ್ತಾ ಬಂದಿರುವಂಥದ್ದು ವಾಡಿಕೆ. ಆ ಗ್ರಾಹಕರ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ಗ್ರಾಹಕರು ಯಾರು ಒಂದನ್ನು ಡಿಫೈನ್ ಮಾಡಿದ್ದಾರೆ. ಈಗ ನೀವು ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಹೇಳಿದ್ರಿ, ನೀವು ಎಲ್ಲರೂ ಪ್ರತಿಯೊಬ್ಬರು ಗ್ರಾಹಕರಿದ್ದೀವಿ ಅನ್ನುವಂಥದ್ದು ನಿಜ. ಅದು ಹೇಗೆ ಅನ್ನುವಂಥದ್ದನ್ನು ಮುಂದೆ ನೋಡೋಣ. ಅದಕ್ಕೆ ಪೂರ್ವದಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಲ್ಲ, ಇದರ ಉದ್ದೇಶ ಏನು ಅಂತಂದರೆ, ಇವತ್ತು ಗ್ರಾಹಕರ ಸಂರಕ್ಷಣೆಗೆ ಇರತಕ್ಕಂತಹ ಕಾಯ್ದೆಯ ಬಗ್ಗೆ ಜನರಲ್ಲಿ ಅಂದರೆ ವಿಶೇಷವಾಗಿ ಗ್ರಾಹಕರಲ್ಲಿ ನಾವು ಒಂದು ಅರಿವನ್ನು ಮೂಡಿಸುವಂಥದ್ದು ಒಂದು ಪ್ರಮುಖ ಉದ್ದೇಶ ನಮ್ಮದು ಇವತ್ತು. ಸೊ ಈ ಒಂದು ಹಿನ್ನೆಲೆಯಿಂದ ಇವತ್ತು ಸುಮಾರು ದಿನಾಚರಣೆಗಳನ್ನು ನಾವು ಆಚರಣೆ ಮಾಡ್ತೀವಿ. ಪರಿಸರ ದಿನಾಚರಣೆ ಅಂತ ಮಾಡ್ತೀವಿ, ಕಾರ್ಮಿಕ ದಿನಾಚರಣೆ ಅಂತ ಮಾಡ್ತೀವಿ, ಮಕ್ಕಳ ದಿನಾಚರಣೆ ಅಂತ ಮಾಡ್ತೀವಿ, ಮಹಿಳಾ ದಿನಾಚರಣೆ ಅಂತ ಮಾಡ್ತೀವಿ. ಹಾಗೆ ಇದು ಗ್ರಾಹಕರ ದಿನಾಚರಣೆ ಅನ್ನುವಂಥದ್ದು ಮಾಡ್ತಾ ಇದ್ದೀವಿ. ಸೊ ಈ ದಿನ ನಾವು ವಿಶೇಷವಾಗಿ ತಿಳ್ಕೊಳ್ಳುವಂಥದ್ದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ರಿಲೇಟೆಡ್ ಲಾಸು. ಎದರಲ್ಲಿ ಅಂತಂದರೆ ಇನ್ ದ ಎರಾ ಆಫ್ ಕಾಮರ್ಸ್ ಆ್ಯಂಡ್ ಡಿಜಿಟಲ್ ಟ್ರೇಡಿಂಗ್ ಅನ್ನುವಂಥದ್ದಿದೆ. ಈ ವರ್ಷದ ಥೀಮ್ ಅದು, ಇದು ಉದ್ದೇಶ ನಮ್ಮದು. ಅಂದರೆ ಇವತ್ತು ನಾವು ಮಾರ್ಕೆಟ್ನಲ್ಲಿ ಎಲ್ಲ ನೋಡ್ತಾ ಇದ್ದೀವಿ, ಏನೋ ನಮಗೊಂದಷ್ಟು ಬೇಕಾಗಿದೆ ಅಂದರೆ ನಾವು ನೇರವಾಗಿ ತೊಗೋಬಹುದು. ಅದರ್ವೈಸ್ ನಮಗೆ ಆನ್ಲೈನಲ್ಲೇ ಮನೆಯಲ್ಲಿ ಕೂತ್ಕೊಂಡು ಆರ್ಡರ್ ಮಾಡಿ ತರಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಸಮಾಜದಲ್ಲಿ ಇವತ್ತು ಬದುಕ್ತಾ ಇದ್ದೀವಿ. ಅಲ್ಲಿ ಏನಾದರೂ ಮೋಸಗಳಾದರೆ ಅದನ್ನು ತಡಿಲಿಕ್ಕೆ ಕಾನೂನಲ್ಲಿ ಏನು ಅವಕಾಶಗಳಿವೆ ಅನ್ನುವಂಥದ್ದನ್ನು ಇವತ್ತು ನಾವು ಫೋಕಸ್ ಮಾಡುವಂಥದ್ದು, ಅದು ವಿಶೇಷವಾಗಿ ತಿಳ್ಕೊಳ್ಳುವಂಥದ್ದು. ಸೊ ನಾವು ಈಗ ತಾವು ಮೊದಲನೇದಾಗಿ ಕೇಳಿದಂಥ ಪ್ರಶ್ನೆಗೆ ಬರೋದಾದರೆ, ಗ್ರಾಹಕರಂದರೆ ಯಾರು ಅನ್ನುವಂಥದ್ದು. ಇವತ್ತು ಒಂದೇ ಒಂದು ವಾಕ್ಯದಲ್ಲಿ ತಮಗೆ ಹೇಳಬೇಕು ಅಂತಂದರೆ, ಯಾವ ವ್ಯಕ್ತಿ ತನ್ನ ಜೀವನಕ್ಕೆ ದಿನನಿತ್ಯ ಬಳಕೆ ವಸ್ತುಗಳಾಗಿರಬಹುದು, ಉಡುಗೆ ತೊಡುಗೆಗಳಾಗಿರಬಹುದು, ಅದು ಕಿರಾಣಿ ದಿನಸುಗಳಾಗಿರಬಹುದು, ಯಾವುದೇ ವಸ್ತುಗಳನ್ನು ಇವತ್ತು ಹಣ ಕೊಟ್ಟು ಖರೀದಿ ಮಾಡಿಕೊಂಡ್ರೆ ಆ ವ್ಯಕ್ತಿ ಗ್ರಾಹಕನಾಗ್ತಾನೆ. ಇನ್ನೊಂದು ಅಂತಂದರೆ ಸೇವೆಗಳನ್ನು ಪಡೆಯುವಂಥದ್ದು. ಈಗ ನಾನು ನಮ್ಮ ಮನೆಯಿಂದ ಇಲ್ಲಿ ಕೇಂದ್ರಕ್ಕೆ ಬರಬೇಕಾದ್ರೆ ಒಂದು ಆಟೋ ತೊಗೊಂಡು ಬಂದೆ ಅಂತಂದರೆ ಆಟೋದಲ್ಲಿ ಪಡೆಯುವಂಥ ಒಂದು ಸೇವೆಗೆ ನಾವೇನಂತೀವಿ, ಸೇವೆನೂ ಕೂಡ ನಾನು ಅಲ್ಲಿ ಕನ್ಸ್ಯೂಮರ್ ಆಗ್ತೀನಿ, ಗ್ರಾಹಕ ಅಂತ ಆಗ್ತೀನಿ. ಸೊ ಗ್ರಾಹಕರಲ್ಲಿ 2 ರೀತಿಯ ವಿಧಗಳನ್ನು ನಾವು ಮಾಡಬಹುದು. ಒಂದನೇದ್ದು ವಸ್ತುಗಳನ್ನು ದುಡ್ಡು ಕೊಟ್ಟು ಖರೀದಿ ಮಾಡುವಂಥದ್ದು, ಎರಡನೇದ್ದು ದುಡ್ಡು ಕೊಟ್ಟು ಸೇವೆಯನ್ನು ಖರೀದಿ ಮಾಡುವಂಥದ್ದು. ಈಗ ನಾನು ಬಟ್ಟೆಯನ್ನು ಇಸ್ತ್ರಿಗೆ ಕೊಡ್ತೀನಿ, ಅಥವಾ ನನ್ನ ಬಟ್ಟೆಯನ್ನು ಹೊಲಿಲಿಕ್ಕೆ ಅಂತ ಟೇಲರ್ ಕಡೆಗೆ ಕೊಡ್ತೀನಿ, ಅಥವಾ ನಾನು ಲ್ಯಾಪ್ಟಾಪನ್ನು ಸರ್ವಿಸಿಂಗ್ಗೆ ಕೊಡ್ತೀನಿ, ನನ್ನ ಕಾರನ್ನು ಇವತ್ತು ಸರ್ವಿಸಿಂಗಿಗೆ ಬಿಡ್ತೀನಿ. ಸೊ ಅಲ್ಲಿ ನಾನು ಸೇವೆಯನ್ನು ಪಡೆಯುವಂಥದ್ದು. ಯಾವುದೋ ಒಂದು ವಸ್ತುವನ್ನು ಖರೀದಿ ಮಾಡಿದೆ ಅಂತಂದರೆ ದುಡ್ಡು ಕೊಟ್ಟು, ಆವಾಗ ನಾನು ಗ್ರಾಹಕನಾಗ್ತೀನಿ. ಯಾವುದೇ ಒಂದು ಸೇವೆಯನ್ನು ನಾನು ಹಣ ಕೊಟ್ಟು ಪಡೆದೆ ಅಂತಂದರೆ ಆವಾಗ ನಾನು ಗ್ರಾಹಕನಂತ ಆಗ್ತೀನಿ. ಸೊ ಈ 2 ರೀತಿಯಂಥ ಡೆಫಿನಿಷನ್ ಇರತಕ್ಕಂಥದ್ದು. ಸರ್, ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಕರೆ ಅದ, ಕರೆ ತೊಗೊಂಡು ಮುಂದುವರಿಸೋಣ. ಹಲೋ ಆಕಾಶವಾಣಿ. ಹಲೋ, ಹಾಂ ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ನಮಸ್ಕಾರ ಸರ್, ನಾನು ಶಾಂತಕುಮಾರ್ ಅಂತೇಳಿ ಚಿತ್ತಾಪುರ ತಾಲೂಕು ಬಂಕಲ್ಗದಿಂದ ಮಾತಾಡ್ತಾ ಇದ್ದೀನಿ ಸರ್. ಶಾಂತಕುಮಾರ್ ಅವರೇ, ತಾವು ತಮಗೆ ಸ್ವಾಗತ ಇದೆ. ಕೇಳ್ರಿ, ಏನು ಪ್ರಶ್ನೆ ಕೇಳ್ತೀರಿ? ಡಾಕ್ಟರ್ ಸುಭಾಷ್ ಚಂದ್ರ ರಾಠೋಡ್ ಸರ್ ಅವರಿಗೂ ಮತ್ತು ನಿಮ್ಮ ಸೋಮಶೇಖರ್ ಹೊಳಿ ಸರ್ ಅವರಿಗೂ ಆತ್ಮೀಯವಾದ ನಮಸ್ಕಾರಗಳು ಸರ್. ನಮಸ್ಕಾರ. ಹೇಳ್ರಿ ಶಾಂತಕುಮಾರ್. ಸರ್, ಅದೇ ಈಗ ಡಿಜಿಟಲೀಕರಣ, ಗ್ರಾಹಕರಿಗೆ ಡಿಜಿಟಲೀಕರಣದ ಮಹತ್ವಗಳು ಏನೇನು ಸರ್? ಅದರಲ್ಲಿ ಯಾವ್ಯಾವ ಥರ ಸೌಲಭ್ಯಗಳಿವೆ ಸರ್ ಅದರಲ್ಲಿ?
ಇನ್ನು ಕಾರ್ಯಕ್ರಮ ಪ್ರಾರಂಭ ಆಗ್ತಿದ್ದಂಗೆ ತಾವು ಕಾಲ್ ಮಾಡಿದ್ದೀರಾ. ಇನ್ನೂ ಇದೆ ವಿಷಯ, ನಾವು ಕೊನೆಯವರೆಗೆ ತಾವು ಕೇಳಿದರೆ ಎಲ್ಲ ಎಲಾಬರೇಟ್ ಆಗಿ ನಾನು ಡಿಸ್ಕಸ್ ಮಾಡ್ತೀನಿ, ಹೇಳ್ತೀನಿ ಅದರ ಬಗ್ಗೆನೂ ಕೂಡ. ಹಾಂ ಸರ್, ಓಕೆ. ಕಂಟಿನ್ಯೂ ಮಾಡಿ ಎಲ್ಲ ಡಿಸ್ಕಸ್ ಮಾಡೋಣಂತೆ ಹೇಳ್ತೀನಿ. ತಮ್ಮ ಪ್ರಶ್ನೆಗೆ ನಾವು ಉತ್ತರವನ್ನು ಖಂಡಿತವಾಗಿ ಕೊಡ್ತೀವಿ. ಒಳ್ಳೆಯದು ಶಾಂತಕುಮಾರ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಅಂತ ತಾವು ಹೇಳ್ತಾ ಇದ್ರಿ. ಅದನ್ನೇ ಗ್ರಾಹಕರು ಅಂದ್ರೆ ಯಾರು ಅಂತ, ನಾವು ಹಣ ಕೊಟ್ಟು ಖರೀದಿ ಮಾಡುವಂಥವರು ವ್ಯಕ್ತಿಗಳು ಗ್ರಾಹಕರು ಅಂತ ಆಗ್ತಾರೆ ಅನ್ನೋಂಥದ್ದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ನಾನು ಮನೆಗೆ ಒಂದು ಡಜನ್ ಬಾಳೆಹಣ್ಣನ್ನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು, ಅಥವಾ 1 kg ನಾನು ಪೇಡೆಯನ್ನು ತೊಗೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು, ಯಾವುದೋ ಸ್ವೀಟನ್ನು ತೊಗೊಂಡು ಹೋಗ್ತೀನಿ. ಆ ಸ್ವೀಟನ್ನು ತೊಗೊಂಡು ಹೋದಾಗ ನಾನು ಗ್ರಾಹಕ. ಆ ಮನೆಯಲ್ಲಿ ಕೊಟ್ಟಾಗ ನನ್ನ ಹೆಂಡತಿ ತಿನ್ಬೋದು, ನನ್ನ ಮಕ್ಕಳು ತಿನ್ಬೋದು, ನನ್ನ ಸ್ನೇಹಿತರು ತಿನ್ಬೋದು, ನನ್ನ ಸಹೋದರರು ತಿನ್ಬೋದು. ಅದರಿಂದ ಏನಾದರೂ ದೋಷಪೂರಿತಾದಂಥ ಒಂದು ಹಣ್ಣು ಅಥವಾ ಒಂದು ಅದು ಪದಾರ್ಥ ದೋಷಪೂರಿತ ಆಗಿತ್ತು ಅಂತಂದರೆ, ಏನೋ ಒಂದು ತೊಂದರೆ ಆಯಿತು ಅಂತಂದರೆ, ಅವಾಗ ನನ್ನ ಅನುಮತಿಯಿಂದ ಹಣ್ಣು ಅಥವಾ ವಸ್ತುವನ್ನು ಯಾರ್ಯಾರು ತಿಂದಿರ್ತಾರೆ, ಅಂದರೆ ಯಾರ್ಯಾರು ಬಳಕೆಯನ್ನು ಮಾಡಿರ್ತಾರೆ, ಅವರೆಲ್ಲರೂ ಗ್ರಾಹಕರು ಡೆಫಿನಿಷನ್ದಲ್ಲಿ ಬರ್ತಾರೆ. ಆದರೆ ಒಂದು ವಿಶೇಷತೆ ಏನು ಅಂತಂದರೆ, ಇದರಲ್ಲಿ ನಾನು ಇಲ್ಲಿತ್ರ ಒಂದು 10 kg ಪೇಡ ಅಂತ ತೊಗೊಂಡು, ಒಂದು ಕಿರಾಣಿ ಶಾಪ್, ನಂದು ಒಂದು ಕಿರಾಣಿ ಶಾಪ್ ಇದೆ ಅಂತ ಇಟ್ಕೊಳ್ಳೋಣ. ಈ ಸಿಟಿಯಿಂದ ನಾನು 10 kg ಪೇಡನ್ನು ತೊಗೊಂಡೋಗಿ ಅದನ್ನು ನಾನು ಮಾರಾಟ ಮಾಡಿದಾಗ ನಾನು ಕನ್ಸ್ಯೂಮರ್ ಅಂತ ಆಗೋದಿಲ್ಲ. ಅವಾಗ ಕಮರ್ಷಿಯಲ್ ಪರ್ಪಸ್ಗೆ ತೊಗೊಂಡೋಗಿದ್ದು ಕನ್ಸ್ಯೂಮರ್ ಡೆಫಿನೇಷನ್ದಲ್ಲಿ ಬರೋದಿಲ್ಲ. ಬಟ್ ಆ ಊರಲ್ಲಿ ನನ್ನಿಂದ ಖರೀದಿ ಮಾಡ್ಕೊಂಡು ಹೋದವರು ಕನ್ಸ್ಯೂಮರ್ ಆಗ್ತಾರೆ. ನನಗೆ ರಿಲೇಟೆಡ್ ಆಗಿರ್ಬೋದು, ನಾನು ಯಾವ ಅಂಗಡಿಯಿಂದ ಖರೀದಿ ಮಾಡ್ಕೊಂಡೆ ಅವ್ರ ಮೇಲೆ ಅವರು ಕ್ರಮವನ್ನು ಕೈಗೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಸೇವೆ ಅಂತ ಹೇಳಿದೇವಲ್ವಾ, ಸೇವೆನೂ ಕೂಡ ಹಾಗೆ. ನಾವು ಎಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋದಿಲ್ವೋ ಅಲ್ಲಿ ನಾವು ಗ್ರಾಹಕರು ಅಂತ ಆಗೋದಿಲ್ಲ. ಇದು ಒಂದು ವಿಷಯ, ಅದರಲ್ಲಿ ಏನು ಹೊರ ಹಾಕಿರ್ತಕ್ಕಂಥ ಒಂದು ಭಾಗ. ಅಂದ್ರೆ ದುಡ್ಡು ಎಲ್ಲಿ ನಾವು ಖರ್ಚು ಮಾಡೋದಿಲ್ಲ, ಅದು ಬರೀ ಸೇವೆ ಆಗ್ತದೆ, ಗ್ರಾಹಕರ ಡೆಫಿನೇಷನ್ ಬರೋದಿಲ್ಲ ಅಂತೀರಿ. ಈಗ ನಾವು ಯಾವುದೋ ಗುಡಿಗೆ ಹೋಗ್ತೀವಿ, ಒಂದು ಪ್ರಸಾದನ ಕೊಡ್ತಾರೆ, ತಗೊಂತೀವಿ. ಏನೋ ತೊಂದರೆ ಆಯಿತು ಅಂತಂದ್ರೆ, ಇಲ್ಲ ನಮಗೆ ನಾನು ಗ್ರಾಹಕನಿದ್ದೇನೆ, ನನಗೆ ತೊಂದರೆ ಆಯಿತು, ಅದರಿಂದ ಆಹಾರ ಸೇವನೆ ಮಾಡಿದಂತ ಆರೋಗ್ಯದಲ್ಲಿ ಏರುಪೇರು ಆಯಿತು ಅಂತೇಳಿ ಅವ್ರ ಮೇಲೆ ಕೇಸ್ ಮಾಡಿ ಕ್ಲೇಮ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಾನು ಅಲ್ಲಿ ಫ್ರೀಯಾಗಿ ಹೋಗಿರ್ತೀನಿ. ಫ್ರೀಯಾಗಿ ಕೊಟ್ಟಿರುವಂಥದ್ದು ಗ್ರಾಹಕರ ಡೆಫಿನೇಷನ್ದಲ್ಲಿ ಬರೋದಿಲ್ಲ. ಅದೇ ನಾನು ಒಂದು ಹೋಟೆಲ್ದಲ್ಲಿ ಹೋಗಿ ಆರ್ಡರ್ ಮಾಡಿ ಊಟ ಮಾಡಿದಾಗ ಏನಾದರೂ ತೊಂದರೆ ಆಯಿತು, ಊಟದಲ್ಲಿ ಏನಾದರೂ ಏನೋ ಒಂದು ಹುಳ ಬಂದಿರಬಹುದು, ಅಥವಾ ಊಟದ್ದು ಕೆಟ್ಟಿದ್ದಾಗಿರಬಹುದು, ಏನೋ ಅದರಿಂದ ನನಗೇನೋ ಆರೋಗ್ಯದಲ್ಲಿ ಏರುಪೇರಾದರೆ ಅದರ ಮೇಲೆ ನಾನು ಗ್ರಾಹಕರ ಅಂತ ಡೆಫಿನೇಷನ್ದಲ್ಲಿ ಬರ್ತೀನಿ. ಮತ್ತು ಅದರಿಂದ ಏನು ಮಾಲಕರು ಇರ್ತಾರೆ ಅವ್ರ ಮೇಲೆ ನಾನು ಕೇಸ್ ಹಾಕಿ ಪರಿಹಾರವನ್ನು ಪಡ್ಕೊಳ್ಳಿಕ್ಕೂ ಕೂಡ ಕಾನೂನಲ್ಲಿ ಇವತ್ತು ಅವಕಾಶ ಇದೆ. ಅದನ್ನು ನಾವು ಮುಂದೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಒಳ್ಳೆಯದು ಸರ್. ಒಂದು ಕರೆ ಇದೆ ನಮಗೆ. ಹಲೋ ಹಲೋ ಆಕಾಶವಾಣಿ. ಹಲೋ ನಮಸ್ಕಾರ. ನಮಸ್ಕಾರ ಸರ್, ಯಾದಗಿರಿ ಜಿಲ್ಲೆ ಸುರಪುರದಿಂದ ರಾಘವೇಂದ್ರ ಭಕ್ರಿ ಅಂತ. ರಾಘವೇಂದ್ರ ಭಕ್ರಿ ಅವರೇ, ತಮಗೆ ಹಾರ್ದಿಕವಾದಂಥ ಸ್ವಾಗತ, ನಮಸ್ಕಾರ. ತಮಗೂ ಮತ್ತು ರಾಠೋಡ್ ಸರ್ಗೆ ಅನಂತ ಧನ್ಯವಾದಗಳು. ಶುಭ ಮುಂಜಾನೆ. ನಮಸ್ತೆ. ನಮಸ್ತೆ ಸರ್. ಈಗ ಇತ್ತೀಚೆಗೆ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಗ್ರಾಹಕರ ರಕ್ಷಣೆ ಮಾಡಲಿಕ್ಕೆ ನಾವು ಏನೇನು ಕ್ರಮ ಕೊಡ್ಬೇಕು? ಈಗ ಅದ್ರ ಬಗ್ಗೆನೇ ಸಂಪೂರ್ಣವಾಗಿ ಚರ್ಚೆ ಇದೆ ಭಕ್ರಿ ಅವರೇ. ತಾವು ಈ ಕಾರ್ಯಕ್ರಮ ಅಂತ್ಯದವರೆಗೆ ಇದ್ರೆ ಅದಕ್ಕೆ ನಾವು ಆನ್ಸರ್ ಮಾಡೇ ಮಾಡ್ತೀವಿ. ಖಂಡಿತವಾಗಿ ಇದೆ. ಡಿಜಿಟಲ್ನಲ್ಲಿ ತುಂಬ ಏನೋ ಈಗ ಆಗ್ತಾ ಇರುವಂಥದ್ದು ಅಥವಾ ನೀಡಿರುವಂಥದ್ದು ಅದೇ ಪಾಯಿಂಟ್ ಅಂತ ಅನಿಸ್ತದೆ. ಕಾರ್ಯಕ್ರಮದ ಕೊನೆಯವರೆಗೆ ತಾವಿರಿ, ನಾವು ಅದರಲ್ಲಿ ಅದನ್ನು ಡಿಸ್ಕಸ್ ಮಾಡಿ ಇದು ನಮ್ಮ ಪ್ರಶ್ನೆಗೆ ಉತ್ತರವನ್ನು ಖಂಡಿತವಾಗಿ ಕೊಡ್ತೀವಿ. ನಮ್ಮ ಕಡೆ ಪವರ್ ಹೋಗಿದೆ ಸರ್. ಹಾಗಿದೆನಾ? ಆಯಿತು. ಈಗ ಡಿಜಿಟಲ್ ಈ ವರ್ಲ್ಡ್ ಅಂತ ಹೇಳ್ತೀವಲ್ವಾ, ಈ ಜಗತ್ತಿನಲ್ಲಿ ಇವತ್ತು ಗ್ರಾಹಕರಿಗೆ ಏನು ರಕ್ಷಣೆ ಇದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಈಗ ನಾವು ಮಾರ್ಕೆಟಿಗೆ ಹೋಗಿ ಯಾವುದೇ ವಸ್ತುವನ್ನು ನೀವು ಫಿಸಿಕಲ್ ಆಗಿ ತೊಗೊಂಡು ಬಂದಾಗ ಏನು ದೋಷಪೂರಿತ ಆಗಿತ್ತು ಅಂದರೆ, ನೀವು ಕನ್ಸ್ಯೂಮರ್ ಡೆಫಿನೇಷನಲ್ಲಿ ಬಂದಾಗ ನಾವು ಕನ್ಸ್ಯೂಮರ್ ವೇದಿಕೆ ಅಂತಿದೆ, ಈಗ ಅದನ್ನು ಅಮೆಂಡ್ಮೆಂಟ್ ಮಾಡ್ಕೊಂಡ್ಬಿಟ್ಟು 2019ದಲ್ಲಿ ಅಮೆಂಡ್ಮೆಂಟ್ ಮಾಡಿದ್ದಾರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಿಗೆ. ಹೀಗಾಗಿ ಅಲ್ಲಿ ಕಮಿಷನ್ ಅಂತ ಮಾಡಿದ್ದಾರೆ. ಅಲ್ಲಿ ಸಪ್ರೇಟ್ ಒಂದು ಕೋರ್ಟ್ ಅಂತಲೇ ಹೇಳ್ತೀವಲ್ಲ, ಹಾಗೆ ಅಲ್ಲಿ ಕಮಿಷನ್ ಅಂತ ಇರ್ತದೆ. ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಹಾಕಿ ಪರಿಹಾರನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಟ್ ಡಿಜಿಟಲ್ದಲ್ಲಿನೂ ಕೂಡ ಬೇರೆ ಇದೆಯಾ ಅಂತ ಪ್ರಶ್ನೆ ಬಂದಾಗ, ಅಥವಾ ನಮಗೆ ಯಾವ ರೀತಿ ರಕ್ಷಣೆ ಇದೆ ಅನ್ನುವಂಥದ್ದನ್ನು ಬಂದಾಗ, ಅಲ್ಲಿ 8 ಪ್ರಿನ್ಸಿಪಲ್ಸ್ಗಳನ್ನು ಈಗಾಗಲೇ ಅಳವಡಿಸ್ಕೊಂಡಿದ್ದಾರೆ. 8 ನಿಯಮಗಳಿದ್ದಾವೆ. ಅಂದರೆ ಒಂದು ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ವಸ್ತುವಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಬೇಕಾದಂಥ ಜವಾಬ್ದಾರಿ ಇರ್ತದೆ. ನಾವು ಅವರ ಜೊತೆಗೆ ವ್ಯವಹಾರವನ್ನು ಮಾಡಿದಾಗ ಕಾಂಟ್ರಾಕ್ಟ್ ಫಾರ್ಮೇಟ್ ಹೇಗಿರಬೇಕು ಎಂಬುದರ ಬಗ್ಗೆಯೂ ಕೂಡ ಇವತ್ತು ಏನೋ ನಿಯಮಗಳನ್ನು ರೂಪಿಸಲಾಗಿದೆ. ಆನಂತರ ಏನಾದರೂ ನಾವು ಕೊಟ್ಟಂಥ ಮಾಹಿತಿಯನ್ನು ಬೇರೆಯವರಿಗೆ ಅವರು ಡಿಸ್ಕ್ಲೋಸ್ ಮಾಡದೇ ಇರುವಂತೆ ಒಂದು ನಿಯಮಗಳು. ಯಾಕಂದರೆ ಆಧಾರ್ ಕಾರ್ಡ್ ಹಂಚಿರ್ತೀವಿ, ಮೇಲ್ ಐಡಿಯನ್ನು ಹಂಚಿರ್ತೀವಿ, ಈ ಟ್ರಾನ್ಸಾಕ್ಷನ್ ಮಾಡುವಾಗ ಅದನ್ನು ಗೌಪ್ಯವಾಗಿ ಇಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕೊನೆಯದಾಗಿ ಅದರೊಳಗೆ 8 ನಿಯಮಗಳಲ್ಲಿ ಹೇಳಿದೇವಲ್ವಾ, ಏನಾದರೂ ನಿಮಗೆ ಅನ್ಯಾಯ ಆಯಿತು ಅಂತಂದರೆ, ಅನ್ಯಾಯ ಆದಾಗ ಪರಿಹಾರವನ್ನು ಒದಗಿಸುವಂಥದ್ದನ್ನು ಕೂಡ ಹೇಳಿದ್ದಾರೆ. ಸೊ ಈಗ ನೀವು ಆನ್ಲೈನ್ ತೊಗೊಂಡಾಗೂ ಕೂಡ ಯಾವುದೇ ವಸ್ತುವನ್ನು ನೀವು ಮನೆಯಲ್ಲಿ ಈಗ ಮಾರ್ಕೆಟಿಗೆ ಹೋಗಿ ತರುವುದನ್ನು ಆನ್ಲೈನಲ್ಲಿ ಕೂತು ತೊಗೊಂಡಿರ್ತೀರ, ಏನೋ ದೋಷಪೂರಿತ ಬಂದಿದೆ ಅಂತ ಇಟ್ಕೊಳ್ಳೋಣ. ಆವಾಗ ನೀವು ಮತ್ತೆ
ಕನ್ಸ್ಯೂಮರ್ ಏನೋ ಕಮಿಷನ್ ಅಂತ ಹೇಳ್ತೀವಿ ನಾವು, ಅಲ್ಲಿಗೆ ಹೋಗಿ ಪರಿಹಾರನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನೊಂದು ಸರ್, ಈಗ ಆ ಗ್ರಾಹಕರ ಕೋರ್ಟ್ಗೆ ಹೋಗ್ಬೇಕು, ನಾನು ಫೀಸ್ ತುಂಬಬೇಕಾಗುತ್ತೆ. ಇದೆ, ಎಲ್ಲ ಡೀಟೇಲ್ ಆಗಿ ಇದೆ. ಆಯ್ತು, ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ. ಈಗ ನೀವು 5 ಲಕ್ಷ ರೂಪಾಯಿವರೆಗೆ ಏನಾದರೂ ಕನ್ಸಿಡರೇಷನ್ ಅಮೌಂಟ್ ಅಂದರೆ ಅದರ ಒಳಗಡೆನೇ ಕನ್ಸಿಡರೇಷನ್ ಅಮೌಂಟ್ ಕೊಟ್ಟಿರುವಂಥದ್ದಾಗಿದ್ದರೆ, ಫಾರ್ ಎಕ್ಸಾಂಪಲ್ ಒಂದು ಸೋಪನ್ನು ತೊಗೊಂಡಿರಿ ಅಂತ ಇಟ್ಕೊಳ್ಳೋಣ, ಒಂದು 25 ರೂಪಾಯಿದು ಒಂದು ಸೋಪನ್ನು ತೊಗೊಂಡಿದ್ದೀರಾ, ಬಟ್ ಅದು ಕ್ವಾಲಿಟಿಯಲ್ಲಿ ಏನು ಇರಬೇಕಾಗಿತ್ತು ಸ್ಟ್ಯಾಂಡರ್ಡ್ ಹಾಗಿಲ್ಲ ಅಂತ ಇಟ್ಕೊಳ್ಳೋಣ. ಆವಾಗ ನೀವೇನಾದರೂ ಕನ್ಸ್ಯೂಮರ್ ಕೋರ್ಟಿಗೆ ಹೋಗಿ ಕ್ಲೇಮನ್ನು ಮಾಡೋದಾದರೆ, ನಿಮಗೆ ಅದರಿಂದ ಏನೋ ಕಾಂಪೆನ್ಸೇಷನನ್ನು ಕ್ಲೇಮ್ ಮಾಡೋದಾದರೆ, ನೀವು 5 ಲಕ್ಷ ರೂಪಾಯಿ ಒಳಗೆ ಕಾನ್ಸಿಡರೇಷನ್ ಅಮೌಂಟ್ ಇರೋದ್ರಿಂದ ಯಾವುದೇ ಫೀಸನ್ನು ಕೊಡಬೇಕಾಗಿಲ್ಲ. 5 ಲಕ್ಷದ ಮೇಲೆ ಇದ್ದಾಗ 100 ರೂಪಾಯಿ 200 ರೂಪಾಯಿ ಹಿಂಗೆ ಸ್ಲ್ಯಾಬ್ ಇದೆ. ಮ್ಯಾಕ್ಸಿಮಮ್ 2,000 ರೂಪಾಯಿ ಕೋರ್ಟ್ ಫೀಯನ್ನು ಕಟ್ಟಬೇಕಾಗತ್ತೆ ಅಷ್ಟೇ. ಅಂದರೆ ಕೋಟಿಗಟ್ಟಲೆ ಕ್ಲೇಮ್ ಮಾಡಿದಾಗ ಯಾರ ವಕೀಲರ ಸಹಾಯನೂ ನಿಮಗೆ ಬೇಕಾಗಿಲ್ಲ. ಒಂದು ಅರ್ಜಿಯನ್ನು ನೀವು ಬರೆದು ಫಾರ್ಮೇಟ್ ಒಂದು ನಿಮಗೇನು ಒಂದು ದೂರು ಬರೀತೀರಿ, ಬರೆದು ಕಳಿಸಿದರೂ ಕೂಡ ಅದನ್ನು ಕಂಪ್ಲೇಂಟ್ ಅಂತ ಕನ್ಸಿಡರ್ ಮಾಡಿ ಅದು ಪರಿಹಾರನ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಕ್ಕೆ ಪ್ರೂಫ್ ಏನಾದರೂ ಬೇಕಾಗ್ತದೆ? ಅದಕ್ಕೆ ಇಲ್ಲ, ಯಾವುದಕ್ಕೂ ಬೇಕಿಲ್ಲ. ಓಕೆ, ಧನ್ಯವಾದಗಳು. ಒಳ್ಳೆಯದು ರಾಘವೇಂದ್ರ ಭಕ್ರಿ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಇಂಥ ಒಂದು ಸಂದರ್ಭದೊಳಗೆ ಏನು ಸಾಕ್ಷಿಗಳು ಬೇಕಾಗ್ತಾವಂತ? ಪ್ರೂಫ್ ಇಸ್ ಮಟೀರಿಯಲ್ ಎಲ್ಲ ಕೇಸಲ್ಲಿ. ನೀವು ಸಿವಿಲ್ ಕೇಸ್ ಆಗಿರ್ಬೋದು, ಕ್ರಿಮಿನಲ್ ಕೇಸ್ ಆಗಿರ್ಬೋದು, ಕನ್ಸ್ಯೂಮರ್ ಕೋರ್ಟಲ್ಲಿ ಹೋದಾಗೂ ಕೂಡ ಬೇಸಿಕ್ಸ್ ನೀವು ಗ್ರಾಹಕರು ಅಂತ ತೋರ್ಸಕ್ಕಾದ್ರು ಇವ್ರು ನೀವು ಖರೀದಿದಾರರು. ನಾನು ಅದಕ್ಕೆ ಒಂದು ನಾಟಕವನ್ನು ಬರೆದಿದ್ದೆ ನಾನು LLB ಇದ್ದಾಗೆ. ನಾನು ಸಂಕ್ಷಿಪ್ತವಾಗಿ ಇಲ್ಲೇ ಹೇಳ್ಬಿಡ್ತೀನಿ, ಯಾಕಂದ್ರೆ ಅದರಿಂದ ಬಹಳಷ್ಟು ವಿಷಯಗಳು ಕ್ಲಾರಿಫೈ ಆಗಿಬಿಡ್ತವೆ ನಿಮಗೆ, ಯಾಕಂದ್ರೆ ಸಾಕ್ಷ್ಯ ಎಷ್ಟು ಮುಖ್ಯವಾದದ್ದು. ಇಲ್ಲಿ ನಾನು ಬರೆದಂಥ LLB ಫೈನಲ್ ಇಯರ್ ಇರುವಾಗ ಒಂದು ನಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ, ಅಲ್ಲಿ ಬರೆದಿದ್ದೆ ನಾನು ಎಕ್ಸಾಮ್. ಇದು ಅಲ್ಲಿ ಏನಿರ್ತದೆ, ಮಲ್ಲನಗೌಡರು ಮತ್ತು ಭೀಮನಗೌಡರು ಅಂತ ಇಬ್ಬರು ಪಕ್ಕದ ನೆರೆ ಹೊಲದವರು, ಇವರಿಬ್ಬರೇ ಸ್ನೇಹಿತರು ಸಹ. ಏನೇ ಮಾಡಿದ್ರು, ಏನೇ ಬಿತ್ತಬೇಕಾದ್ರೂ ಕೂಡ ಮಾತಾಡ್ಕೊಂಡೇನೆ ಇಬ್ಬರು ಡಿಸ್ಕಸ್ ಮಾಡಿನೇ ತಂದು ಬೀಜಗಳನ್ನು ಬಿತ್ತುವಂಥದ್ದು, ಬೆಳೆಯನ್ನು ಹಾಕುವಂಥದ್ದು. ಮಲ್ಲನಗೌಡರ ಮನೆಯಲ್ಲಿ ಆತನ ಮಗ LLB ಮಾಡ್ತಿರ್ತಾನೆ. ಅವಾಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಗ್ಗೆ ಅವರಿಗೆ ಒಬ್ಬರು ಸರ್ ಹೇಳ್ತಿರ್ತಾರೆ. ಆ ವಿಷಯನ ಮಗ ಬಂದು ಮಗನಿಗೆ ಮಲ್ಲನಗೌಡರಿಗೆ ಹೇಳಿರ್ತಾರೆ, ಏನೇ ಖರೀದಿ ಮಾಡಿದ್ರು ಕೂಡ ಇವತ್ತು ನೀವೇನು ಮಾಡಬೇಕು, ಇವು ಮೋಸದ ಮಾರುಕಟ್ಟೆ ಎಲ್ಲ ನಡೀತಾ ಇದೆಯಲ್ಲ, ಕಳಪೆ ಬೀಜ ಕೊಡ್ತಾರೆ, ಕಳಪೆ ಗೊಬ್ಬರ ಕೊಡ್ತಾ ಇದ್ದಾರೆ, ಹೀಗಾಗಿ ಅವು ಏನಕ್ಕೆ ರಸೀದಿಗಳು ಅಥವಾ ಏನೋ ಪಾಕೆಟ್ಗಳಿರ್ತಾವೆ ಅದನ್ನು ನಾವು ಬೀಸಾಕಬಾರ್ದು, ಇಟ್ಕೋಬೇಕು ಅನ್ನುವಂಥ ಮಾತನ್ನು ಮಗ ತಂದೆಗೆ ಹೇಳಿರ್ತಾನೆ. ಆ ವಿಷಯವನ್ನು ಗಮನದಲ್ಲಿಟ್ಟು ಆ ಮಗ ತಂದೆ ಏನು ಮಾಡಿರ್ತಾನೆ, ಮಲ್ಲನಗೌಡರು ಅಂತಂದರೆ ಭೀಮನಗೌಡರು ಮಲ್ಲನಗೌಡರು ಏನೋ ಬಿತ್ತಬೇಕು ಹೊಲದಲ್ಲಿ ಅಂತಂದಾಗ, ಈ ಸರಿ ಏನು ಹಾಕೋದು ಅಂತಂದಾಗ ಮೆಕ್ಕೆಜೋಳ ಬಿತ್ತೋಣ ಅಂತ ಹೇಳ್ತಾರೆ. ಈ ಕಡೆ ಕೆಲವೊಂದು ಕಡೆ ಗೊಂಜಾಳ ಅಂತ ಹೇಳ್ತಾರೆ, ಮೆಕ್ಕೆಜೋಳ ಅಂತ ಹೇಳ್ತಾರೆ. ಅವಾಗ ಅವರಿಬ್ಬರು ಹೋಗಿ ಒಂದೇ ಅಂಗಡಿಯಲ್ಲಿ ಒಂದೇ ಕಂಪನಿಯ ಬೀಜಗಳನ್ನು ತೊಗೊಂಡು ಬರ್ತಾರೆ, ಬಿತ್ತನೆ ಮಾಡ್ತಾರೆ. ಬಿತ್ತನೆ ಮಾಡಿದಾದಮೇಲೆ ಭೀಮನಗೌಡರಿಗೆ ಇದ್ರ ಬಗ್ಗೆ ಅರಿವು ಇರೋದಿಲ್ಲ. ಆ ಬೀಜದ ಪಾಕೆಟು ರಸೀದಿನ ಅಲ್ಲೇ ಹೊಲದಲ್ಲಿ ಒಗೆದು ಬಂದುಬಿಟ್ಟಿರ್ತಾನೆ. ಇವು ಮಲ್ಲನಗೌಡರು ಅದನ್ನು ಕಾದಿಟ್ಟುಕೊಂಡು ಆ ಬೀಜವನ್ನು 4 ಬೀಜ ಉಳಿಸ್ತಾರೆ. 4 ಬೀಜ ನಾಳೆಗೆ ಏನಾದರೂ, ಅದು ಏನಿದೆ ಗೊತ್ತಿಲ್ಲ ರ್ಯಾಷನಲ್, ಬಟ್ ನಾನು ಹಳ್ಳಿಗಳಲ್ಲಿ ಕೂಡ ನೋಡಿದ್ದೀನಿ, 4 ಬೀಜನ ಅದರಲ್ಲಿ ಕಟ್ಟಿ ಇಟ್ಟಿರ್ತಾರೆ. ಆ ರಸೀದಿ ಮತ್ತು ಪಾಕೆಟನ್ನು ಕಾದಿಟ್ಟಿರ್ತಾರೆ ಅವರು. ಮುಂದೆ ಬಿತ್ತಿದ ಒಂದು 8 ದಿನಕ್ಕೆ ಬೆಳೆ ನಾಟಬೇಕಲ್ಲ, ಅಲ್ಲೆಲ್ಲೇ ಮೊಳಕೆ ಬರಬೇಕಲ್ಲ. ಅವು ಕೆಲವೊಂದು ಬೀಜ ನಾಟ್ತಾವೆ, ಕೆಲವೊಂದು ಬೀಜ ನಾಟಿರೋದಿಲ್ಲ. ಇಲ್ಲೊಂದು ಅಲ್ಲೊಂದು ಬೆಳೆ ಬರ್ತಿರ್ತದೆ. 15 ದಿನ ಹೋಗುತ್ತೆ, 20 ದಿನ ಹೋಗುತ್ತೆ. ಮಳೆ ಇದೆ, ಯಾವುದು ಮಣ್ಣಿನ ದೋಷ ಇಲ್ಲ, ಮಳೆ ಇದೆ, ಹಸಿ ಇದೆ, ಬಟ್ ಬೀಜ ನಾಟೋದಿಲ್ಲ. ಅವಾಗ ಇಬ್ಬರು ಕೂತು ಮಾತಾಡ್ತಾರೆ, ಏನಿದು ನಮಗೆ ಮೋಸ ಆಯ್ತಲ್ಲ ಅಂತ ಅಂಗಡಿಯವ್ರ ಕಡೆ ಹೋಗ್ತಾರೆ. ಅಂಗಡಿಯವರು ನಮ್ಮ ಕಂಪನಿಯವರು ಏನು ಕೊಟ್ಟಿದ್ದಾರೆ ಅದನ್ನು ನಾನು ಕೊಟ್ಟಿದ್ದೀನಿ, ನನಗೇನು ಸಂಬಂಧ ಇಲ್ಲ ಅಂತ ಜಾರ್ಕೋತಾನೆ. ಆವಾಗ ಇವರು ಗ್ರಾಹಕ ರಕ್ಷಣಾ ವೇದಿಗೆ ಹೋಗ್ತಾರೆ. ಹೋದಾಗ ಮಲ್ಲನಗೌಡರು ತಮ್ಮಲ್ಲಿರ್ತಕ್ಕಂಥ ರಸೀದಿ ಮತ್ತು ಪಾಕೆಟನ್ನು ತೋರಿಸಿ ಸಾಕ್ಷ್ಯವಾಗಿ ಕೊಟ್ಟು, ಆ ಇಟ್ಟಂಥ ಬೀಜನ ಸ್ಯಾಂಪಲಿಗೆ ಕೊಟ್ಟು ಆ ಪ್ರೂಫನ್ನು ಮಾಡಿದಾಗ ಅವನಿಗೆ ನ್ಯಾಯ ಸಿಗತ್ತೆ. ಭೀಮನಗೌಡರಿಗೆ ನ್ಯಾಯ ಸಿಗೋದಿಲ್ಲ. ನ್ಯಾಯ ಸಿಗದಾಗ ಅವನು ಟ್ಯಾವೆಲನ್ನು ತಲೆಗೆ ಹಾಕ್ಕೊಂಡು ಒಂದು ಹಾಡ, ಅಲ್ಲಿ ಒಂದು ಹಾಡ ಹಾಡ್ತಾನೆ. ಅಲ್ಲಿ ಒಂದು ಹಾಡ ಏನು ಅಂತಂದ್ರೆ, ಗ್ರಾಹಕ ಬಂಧುಗಳೇ ಆಲಿಸಿರಿ, ಕಾನೂನು ಇದೆ ಎಂದು ಮೆರೆಯಬೇಡಿ ಅಂತ, ಕಾನೂನು ಮರೆತು ನಡೆಯಬೇಡಿ ಅಂತೇಳಿ ಒಂದು. ಸೊ ಇದ್ರ ಸಂದೇಶ ಅಷ್ಟೇನೆ, ಯಾವುದೇ ಕೇಸಲ್ಲಿ ನಾವು ಹೋದಾಗ ಸಾಕ್ಷ್ಯ ಅನ್ನುವಂಥದ್ದು ಬೇಕೇ ಬೇಕಾಗ್ತದೆ. ಈಗ ನಾವು ಆನ್ಲೈನ್ನಲ್ಲಿ ಏನು ಆರ್ಡರ್ ಮಾಡಿರ್ತೀವಿ, ಅಂಥ ಸಂದರ್ಭದೊಳಗೆ ಯಾವ್ಯಾವ ಸಾಕ್ಷಿಗಳು ಅಲ್ಲಿ ಬಹಳ ಮಹತ್ವದ್ದಾಗ್ತಾವಂತೀರಿ? ಈಗ ನಾವು ಯಾವುದೇ ಒಂದು ವಸ್ತುವನ್ನು ಬುಕ್ ಮಾಡಬೇಕು ಅಂತಂದರೆ ನಮ್ಮ ಮೇಲ್ ID ಇಂದನೇ ನಾವು ಕ್ರಿಯೇಟ್ ಮಾಡುವಂಥ ಅದು ಅಡ್ರೆಸ್. ಅದು ನಮಗೆ ಈಗ ನಾವು ಭಾಳಷ್ಟು ಕಾಮನ್ ಪೀಪಲ್ಗೆ ಏನು ಗೊತ್ತಾಗೋದಿಲ್ಲ ಅಂತಂದರೆ, ಡಿಜಿಟಲ್ ಅಂದರೆ ಬೇರೆನೇ, ಈಗ ಫಿಸಿಕಲ್ ಅಂದರೆ ಸಾಕ್ಷ್ಯ ಆಗ್ತದೆ ಅನ್ನುವಂಥದ್ದು ಒಂದು ಕಲ್ಪನೆ ಇದೆ. ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಂತ 2005 ತೊಗೊಂಡು ಬಂದು ಮುಂದೆ ಎವಿಡೆನ್ಸ್ ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಿದರು. ಅಮೆಂಡ್ಮೆಂಟ್ ಮಾಡಿ ಏನು ಮಾಡಿದರು ಅಂತಂದರೆ, ಅಲ್ಲಿ ಈ
ಪ್ರಿಂಟೌಟು ಮೇಲು ಕಳಿಸಿರ್ತೀವಿ, ಮೆಸೇಜಸ್ ಮಾಡ್ತೀವಲ್ಲ, ಇವನ್ನೆಲ್ಲವನ್ನು ದಾಖಲೆಗಳ ಮೂಲಕದಲ್ಲಿ ನಾವು ಹೇಗೆ ನೋಡ್ತೀವಿ ಅದೇ ರೀತಿ ಸಾಕ್ಷ್ಯ ಅಂತ ಪರಿಗಣಿಸಬೇಕು ಅಂತ ಮಾಡಿರೋದ್ರಿಂದ ಇವತ್ತು ನಾವು ಡಿಜಿಟಲ್ ಮೆಸೇಜ್ ಹಾಕಿದ್ದು, ವಾಯ್ಸ್ ಮಾತಾಡಿದ್ದು ಕಾದು ಇಟ್ಕೊಂಡಿರ್ಬೇಕು ಅಷ್ಟೇ. ಅದು ಡಿಲೀಟ್ ಮಾಡಿದ್ರು ಕೂಡ ರಿಕವರಿ ಮಾಡೋಕ್ಕಾಗ್ತದೆ. ಅಷ್ಟೊಂದು ಟೆಕ್ನಾಲಜಿ ಸ್ಪೀಡ್ ಇರೋದ್ರಿಂದ ನಮ್ಗೆ ಅಲ್ಲಿ ಮೋಸ ಆಗ್ಬಿಡುತ್ತೆ ಅನ್ನುವಂಥದ್ದಿಲ್ಲ. ಬಟ್ ನಮ್ಮ ಅಜ್ಞಾನದಿಂದ ಕೆಲವೊಂದ್ಸರಿ ಮೋಸ ಹೋಗ್ತೀವಿ, ಬಟ್ ಪರಿಹಾರ ಪಡ್ಕೊಳ್ಳಿಕ್ಕೆ ಸಾಕ್ಷ್ಯಗಳು ನಮಗೆ ಸಹಾಯಕ್ಕೆ ಬರ್ತಾವೆ ಅನ್ನುವಂಥದ್ದು ಗಮನದಲ್ಲಿಡಬೇಕು. ಅಂದರೆ ಎಲ್ಲೂ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಸಾಕ್ಷ್ಯ ಈಗ ರಿಕವರಿ ಆಗ್ತದೆ ಅನ್ನುವಂಥದ್ದು ಒಂದು ದೊಡ್ಡ ತಂತ್ರಜ್ಞಾನ ಇದೆ. ಅದ್ರ ಮೂಲಕ ಅದು ಆ ಒಂದು ನಾಲೆಜ್, ಆ ಒಂದು ಅವೇರ್ನೆಸ್ ನಮಗೆ ಇರಬೇಕಾಗ್ತದೆ. ಅದೇ ತಾವು ಕರೆಕ್ಟಾಗಿ ಪಾಯಿಂಟ್ ಔಟ್ ಮಾಡಿದ್ದೀರಿ. ನಾಲೆಜ್ ಇಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಈಗ ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಕಾನೂನನ್ನು ಮಾಡಿದಾಗ ಆ ಕಾನೂನು ಪರಿಣಾಮಕಾರಿಯಾಗಿ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಇವತ್ತು ಅದರದ್ದು ನಾಲೆಜ್ ಬೇಕು ಪ್ರತಿಯೊಬ್ಬರಿಗೂ. ಒಂದೇದ್ದು ನಾಲೆಜ್ ಇದ್ರೂ ಕೂಡ ಸ್ವಲ್ಪ ಕೆಲವೊಂದ್ಸರಿ ನಾವು ಏನು ಮಾಡ್ತೀವಿ ಅಂದರೆ ನಿರ್ಲಕ್ಷ್ಯ ಮಾಡ್ತೀವಿ. ಏನ್ರಿ 200 ರೂಪಾಯಿ ಸಂಬಂಧ ನಾವು ಅಲ್ಲಿ ಕೋರ್ಟಿಗೆ ಹೋಗಬೇಕು, ಕಚೇರಿಗೆ ಹೋಗಬೇಕು, ಅದಾಗ ಇವೆಲ್ಲ ಈ ರೀತಿ. ಅದಕ್ಕೆ ಇವತ್ತು ಆನ್ಲೈನ್ ನಮಗೆ ಮನೆಯಿಂದನೇ ನೀವು ಕಂಪ್ಲೇಂಟ್ ಮಾಡಬಹುದು ಅಂತೀರಿ. ಹೌದು, ವೆಬ್ಸೈಟ್ ಇದೆ, ಅದಕ್ಕೆ ಅಂತ ವೆಬ್ಸೈಟ್ ಇದೆ. ಅದಕ್ಕೆ ಇದೆ, ಆನ್ಲೈನಲ್ಲಿ ನಾವು ಸರ್ಚ್ ಮಾಡಿದರೆ ನಿಮಗೆ ಸುಮಾರು ವೆಬ್ಸೈಟ್ಸ್ಗಳು ಬರ್ತವೆ. ಫೋನ್ ಈಗೇನೋ ಫ್ರೀ ಟೋಲ್ ಫ್ರೀ ನಂಬರ್ಗಳು ಸಿಗ್ತವೆ, ನಾವು ಹೆಲ್ಪ್ ಲೈನ್ ಅಂತ ಹೇಳ್ತೀವಲ್ಲ, ಆ ರೀತಿ ಎಲ್ಲ ಮಾಡಿದ್ದಾರೆ. ಸೊ ಅದ್ರದ್ದು ನಮಗೆ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನುವಂಥದ್ದು ನೀವು ತಿಳ್ಕೊಬೇಕಾದದ್ದು ಅನಿವಾರ್ಯ ಇದೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದರೆ, ನಾನು ಎಲ್ಲೋ ಹೋದಾಗ ಒಂದು ಮಾತನಾಡ್ತೀನಿ, ಏನಂತಂದರೆ ನಮ್ಮ ಭಾರತದ ಸಂಸ್ಕೃತಿಯನ್ನು ಇತಿಹಾಸವನ್ನು ನೋಡಿದಾಗ ಹಾಲು ಮಾರಾಟ ಆಗ್ತಿದ್ದಲ್ಲಂತೆ ಮೊದಲು. ಅಂದರೆ ಯಾರಾದರೂ ಬಂದರೆ ಫ್ರೀ ಆಗಿ ಕೊಡ್ತಿದ್ರು. ಯಾರೋ ಬಂದು ಮನೆಯಲ್ಲಿ ನೀರು ಕೊಡಿದ್ರೆ ಈಗ ಟೀ ಮಾಡಿ ಕೊಡ್ತೀವಿ ನಾವು ಒಂದು ಅರ್ಧ ಕಪ್ ಇಷ್ಟೇ, ಅದು ಮತ್ತೆ ಅದು ಶುಗರ್ಲೆಸ್ ಶುಗರು ಅಂತ ಮತ್ತೆ. ಬಟ್ ಹಾಲನ್ನು, ಪ್ಯೂರ್ ಹಾಲನ್ನು ಕುಡಿಲಿಕ್ಕೆ ಕೊಟ್ಟು ಕಳಿಸಿದಂಥ ಒಂದು ಸಂಪ್ರದಾಯ, ಒಂದು ಸಂಸ್ಕೃತಿ ನಮ್ಮ ದೇಶದ್ದು. ಬಟ್ ಏನಾಯಿತು ಕಾಲಕ್ರಮೇಣ ಅಂತಂದರೆ, ಆಸೆ ದುರಾಸೆಗಳು ಹೆಚ್ಚಾಗಿ ಇವತ್ತು ಮಾರುಕಟ್ಟೆಯಲ್ಲಿ ಏನು ಪ್ರಿನ್ಸಿಪಲ್ಸು, ನಿಯಮಗಳು, ತತ್ವಗಳು ಇರಬೇಕಾಗಿತ್ತು ಅವು ಮರೆಯಾಗಿ ಹಾಲಲ್ಲಿ ನೀರು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ. ಒಂದು 2 ಲೀಟರ್ ನೀರು ಹಾಲಿತ್ತು ಅಂತಂದರೆ ಒಂದು ಫಸ್ಟಿಗೆ 1/2 ಲೀಟ್ರು, ಅರ್ಧ ಲೀಟ್ರು, 1 ಲೀಟ್ರ್, ಹೇಗೆ ಬೇಡಿಕೆ ಹೆಚ್ಚಾಯಿತು ಹಾಗೆ ಹಾಲಿನಲ್ಲಿ ನೀರು ಹಾಕಿ ಮಾರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಇವನ್ ತಡಿಲಿಕ್ಕೆ ಅಂತ ಇವತ್ತು ಗ್ರಾಹಕ ರಕ್ಷಣಾ ವೇದಿಕೆ, ಇವು ಕಾನೂನುಗಳು ಎಲ್ಲ ಬಂದಿರುವಂಥದ್ದು. ಇದರ ಅರಿವು ನಮ್ಗೆ ಇಲ್ಲದೆ ಇದ್ರೆ ಏನಾಗ್ಬಿಡತ್ತೆ ಮುಂದೆ ಅಂತಂದ್ರೆ, ಈಗ ಹಾಲಲ್ಲಿ ನೀರು ಹಾಕೋದ್ರ ಬದಲಾಗಿ ನೀರಲ್ಲಿ ಹಾಲು ಹಾಕಿ ಮಾರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ 1 ಲೀಟರ್ ಹಾಲಿಗೆ ನಾವು 1/2 ಲೀಟರ್ ನೀರು ಸೇರಿಸಬೇಕಾಗಿದ್ದು, ನಾಳೆ 1 ಲೀಟರ್ ಹಾಲಿಗೆ ನೀರಿಗೆ 1/2 ಲೀಟರ್ ನೀರನ್ನು, ಇದು ಹಾಲನ್ನು ಸೇರಿಸಿ ಮಾರಾಟ ಮಾಡುವಂಥದ್ದು ಒಂದು ಸಂದರ್ಭಗಳು ಬಂದ್ರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಇವತ್ತು ನಾವು ನಿರ್ಲಕ್ಷ್ಯ ವಹಿಸಬಾರ್ದು ಅನ್ನುವಂಥದ್ದು. ಕಾನೂನು ತಿಳ್ಕೋಬೇಕು, ಇವತ್ತು ಏನು ಪರಿಹಾರ ಇದೆ, ವೇದಿಕೆಗಳಿಗೆ ಹೋಗಬೇಕು ಅನ್ನುವಂಥದ್ದು. ಸರ್, ಒಂದು ಕರೆ ಅದ ನಮಗೆ ತಗೊಳ್ಳೋಣ. ಹಲೋ 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 ಆಕಾಶವಾಣಿ. ಹಲೋ, ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಸರ್, ಮೊದಲು ಕಾರ್ಯಕ್ರಮಕ್ಕೆ ಸುಭಾಷ್ ರಾಠೋಡ್ ಸರ್ ಅವರಿಗೂ ನಿಮ್ಮ ಸಬ್ಜೆಕ್ಟರ್ ಉರುಳಿಯವರಿಗೂ ಮತ್ತೆ ಸ್ವಾಗತ ಕೊಡ್ತೀವಿ ಸರ್. ಧನ್ಯವಾದಗಳು, ತಮಗೆ ಧನ್ಯವಾದಗಳು, ಸ್ವಾಗತ. ನಮ್ಮ ಹೆಸರು ಶಿವರಾಜ್ ಗೋಟ್ರು, ಗ್ರಾಮದಲ್ಲಿ ಮಾತಾಡ್ತೇನೆ ಸರ್. ಕಲಬುರಗಿ ಜಿಲ್ಲೆ ಕಾಗಿ ತಾಲೂಕು. ಶಿವರಾಜ್ ಅವರೇ, ಗೋಟೂರದಿಂದ ಮಾತಾಡ್ತಾ ಇದ್ದೀರಿ. ಕೇಳ್ರಿ, ನ್ಯಾಯವಾದಿಗಳಿದ್ದಾರೆ ಡಾಕ್ಟರ್ ಸುಭಾಷ್ ಚಂದ್ರ ಅವರು. ಸರ್, ಗ್ರಾಹಕರ ಜೊತೆ ಆಯ್ತು ಅಂದ್ರೆ ಸರ್ ಕಾರ್ಯಕ್ರಮಗಳು ಸರ್, ಅದು ಅಂದ್ರೆ ಗ್ರಾಹಕರ ಸರ್, ಅದು ಮುಂದೆ ಅಂದ್ರೆ ಡಿಜಿಟಲ್ಗೆ ಹೆಂಗೆ ಸರ್ ಮಾಹಿತಿ ಅಂತ ನನಗೆ ಬೇಕಾಯ್ತು ಸರ್. ಏನು ಕೇಳ್ತಾ ಇದ್ದೀರಿ? ಇನ್ನೊಂದ್ಸಲ ಕೇಳ್ರಿ. ಗ್ರಾಹಕರ ಡಿಜಿಟಲ್ ಬೆಳಕನ್ನು ಸರ್ ನೋಡ್ರಿ. ಡಿಜಿಟಲ್ ಅಂತಂದ್ರಿ? ಡಿಜಿಟಲ್ ಗ್ರಾಹಕರು ಅಂತಂದ್ರೆ ಏನು ಅಂತ ಹೇಳಿ. ಡಿಜಿಟಲ್ ಗ್ರಾಹಕರು ಅಂತಲ್ಲ. ಈಗ ನಾವು ಮಾರುಕಟ್ಟೆಗೆ ನಿಮ್ಗೇನೋ ಒಂದು ವಸ್ತು ಜಿನಿಸು ಬೇಕಾಗದಂದ್ರೆ ನೀವು ಹೋಗಿ ಫಿಸಿಕಲಿ ನೋಡಿ ಅದನ್ನು ಹಿಡಿದು ಚೆಕ್ ಮಾಡಿ ತೊಗೊಂಡು ಬರ್ತಿರಲ್ಲ, ಅದು ಫಿಸಿಕಲ್ ಆಯಿತು. ಬಟ್ ಡಿಜಿಟಲ್ ಕಾಮರ್ಸಲ್ಲಿ ಏನಾಗುತ್ತೆ ಅಂತಂದರೆ, ಅಥವಾ ಒಂದೇನೋ ಮಾರ್ಕೆಟಿಂಗ್ನಲ್ಲಿ ಏನಾಗುತ್ತೆ ಅಂದರೆ, ನೀವು ಆ ವಸ್ತುವನ್ನು ಫಿಸಿಕಲಾಗಿ ನಿಮ್ಗೆ ನೋಡೋಕ್ಕಾಗೋದಿಲ್ಲ. ಅದರ ಕ್ವಾಲಿಟಿ ಏನು, ಕ್ವಾಂಟಿಟಿ ಏನು, ಸೈಜ್ ಏನು ಅಷ್ಟೇ ಗೊತ್ತಾಗುತ್ತೆ. ಬಟ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಗೊತ್ತಾಗೋದಿಲ್ಲ ನಿಮಗೆ. ಅವ್ರು ಏನೋ ಬೇರೆ ತೋರಿಸ್ತಾರೆ, ಬೇರೆಯವರನ್ನು ಮಾರಾಟ ಮಾಡುವಂಥದ್ದು ಸಾಧ್ಯತೆ ಇರ್ತದೆ. ಅಂದರೆ ಆನ್ಲೈನ್ ಮೂಲಕಗಳು ಏನು ನಾವು ಮಾರುಕಟ್ಟೆಗೆ ಅಪ್ರೋಚ್ ಆಗಿ ಒಂದು ವಸ್ತುವನ್ನು ಖರೀದಿ ಮಾಡ್ತೀವಿ, ಆನ್ಲೈನಿಗೆ ನಾವು ಆರ್ಡರ್ ಮಾಡ್ತಾರೆ ನೋಡ್ರಿ, ಟಿ ಶರ್ಟು, ಪ್ಯಾಂಟು, ಸೋಪು, ವಾಚು, ಇವೆಲ್ಲ ಏನು ಆನ್ಲೈನ್ ಖರೀದಿ ಮಾಡ್ತೀವಿ, ಅದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ ಅಷ್ಟೇ. ಈಗ ನೀವು ಒಂದು QR ಕೋಡನ್ನು ಸ್ಕ್ಯಾನ್ ಮಾಡ್ತಿರಲ್ಲ, ಎಲ್ಲೋ ಒಂದು ಕಡೆ ಹೋಗಿ ಅಂಗಡಿಗೆ ಹೋಗಿ QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತಿರಲ್ಲ. ಹಲೋ ಮಾಡ್ತಿರಲ್ಲ, ಒಂದ್ಸಲಾರೆ ಮಾಡಿರಿಲ್ಲ? ಅದೇ ಡಿಜಿಟಲ್ ತಂತ್ರಜ್ಞಾನ, ಅದೇ ಮಾರ್ಕೆಟಿಂಗ್. ಅದೇ ಆನ್ಲೈನಲ್ಲಿ ಮಾಡೋದು ಕೂಡ ಡಿಜಿಟಲ್ಲೇ, ಅದು ಮಾರ್ಕೆಟಿಂಗ್. ಇ ಕಾಮರ್ಸ್ ಅಂತಾರೆ. ಇ ಕಾಮರ್ಸ್ ಅಂತಾರೆ.
ಥ್ಯಾಂಕ್ ಯು ಸರ್, ಮಾಹಿತಿ ಕೊಡಿ. ತುಂಬಾ ಧನ್ಯವಾದ ಸರ್. ಮುಂದೆ ನಡೆಸಿ ಕಾರ್ಯಕ್ರಮ. ಒಳ್ಳೆಯದು ಒಳ್ಳೆಯದು ಒಳ್ಳೆಯದು, ಧನ್ಯವಾದಗಳು. ಇನ್ನೊಂದು ಕರೆ ಅದ ಸರ್, ನಮಗೆ ತೊಗೊಳ್ಳೋಣ. ಹಲೋ ಹಲೋ, ಆಕಾಶವಾಣಿ. ಹಲೋ, ನಮಸ್ಕಾರ, ಹೇಳ್ರಿ ಸರ್. ನಮಸ್ಕಾರ. ನಮಸ್ಕಾರ, ಹೇಳ್ರಿ. ಪ್ರವೀಣ್ ಕುಲಕರ್ಣಿ ಅಂತ. ಪ್ರವೀಣ್ ಕುಲಕರ್ಣಿ ಅವರು ಎಲ್ಲಿಂದ? ಗುಲ್ಬರ್ಗದಿಂದ ಮಾತಾಡ್ತಾ ಇದ್ದೀರಿ. ತಮಗೆ ಸ್ವಾಗತ ಅದ. ನಮಸ್ಕಾರ. ಹಾಂ, ನಮಸ್ಕಾರ. ನಮಸ್ತೆ. ಸರ್, 2 ಪ್ರಶ್ನೆ ಇದೆ ನನಗೆ. ಕೇಳ್ರಿ. ಒಂದು, ಈ ಗ್ರಾಹಕ ವೇದಿಕೆ ಬರೀ ಕ್ವಾಲಿಟಿಗೆ ಸಂಬಂಧಪಟ್ಟದ್ದ ಅಥವಾ ರೇಟ್ ಪ್ರೈಸ್ಗಳು ಸಂಬಂಧಪಟ್ಟದ್ದ? ಒಂದನೇ ಪ್ರಶ್ನೆಗೆ ಉತ್ತರ ಎರಡೂ ಬರ್ತದೆ. ಕ್ವಾಲಿಟಿ, ಕ್ವಾಂಟಿಟಿ, ಪ್ರೈಸ್. ಅದೇನು ಮಾರುಕಟ್ಟೆ ಬೆಲೆ ಇರ್ತದೆ ಅದಕ್ಕಿಂತ ಹೆಚ್ಚು 1 ಪೈಸೆಯನ್ನು ಜಾಸ್ತಿ ತಗೊಂಡ್ರು ಕೂಡ ಅದು ಬಂದಿರ್ತದೆ ಇದರಲ್ಲಿ. ಅಂದ್ರೆ ಈಗ ಅದು ಆ ರೇಟ್ ಅನ್ನು ಯಾರು ಡಿಸೈಡ್ ಮಾಡಿರ್ತಾರೆ? ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅದರ ಕ್ಲಾರಿಟಿ ಬೇಕಾಗಿ. ಒಂದು ಕೋಲ್ಗೇಟ್ ಅನ್ನೋ ಒಂದು ಟೂತ್ ಪೇಸ್ಟ್ ಅನ್ನು ತಗೊಂಡಾಗ ಅಲ್ಲಿ 100 ಗ್ರಾಮಿಗೆ ಇರುವಂತ ಪ್ರೈಸ್ 200 ಗ್ರಾಮ್ ತಗೊಂಡಾಗ ಯೂಶಲಿ ಗ್ರಾಹಕರ ಇದು ಹೆಂಗಿರುತ್ತೋ, ತಿಳುವಳಿಕೆ ಹೆಂಗಿರುತ್ತೋ, ಜಾಸ್ತಿ ತಗೊಂಡಷ್ಟು ಕಡಿಮೆ ಆಗತ್ತೆ ಅಂತ. ಬಟ್ ಇಲ್ಲಿ ಏನಾಗತ್ತೆ ಅಂತಂದ್ರೆ 200 ಗ್ರಾಮ್ ತಗೊಂಡಾಗ ಅದ್ರ ಪ್ರೈಸ್ ಜಾಸ್ತಿ ಆಗಿ 100 ಗ್ರಾಮಿಗೆ 10 ರೂಪಾಯಿ ಇದೆ ಅಂದ್ರೆ 200 ಗ್ರಾಮಿಗೆ 20 ರೂಪಾಯಿ ಆಗಬೇಕು. 21, 22 ಆಗ ಇದನ್ನು ಕಂಪ್ಲೇಂಟ್ ಮಾಡಬಹುದಾ? ಇದನ್ನು ನೀವು ಗ್ರಾಹಕರ ರಕ್ಷಣಾ ವೇದಿಕೆಯಲ್ಲಿ ಕಾಂಪೆನ್ಸೇಷನ್ ಕೇಳೋಕ್ಕಾಗೋದಿಲ್ಲ. ಯಾಕಂದರೆ ಪ್ರೈಸು ಸ್ಟ್ಯಾಂಡರ್ಡ್ ಇದನ್ನು ಒಂದು ಫಿಕ್ಸ್ ಮಾಡೋಕ್ಕೆ ಒಂದು ಕಮಿಟಿ ಇರುತ್ತೆ, ಗೌರ್ಮೆಂಟ್ ಕಂಟ್ರೋಲ್ದಲ್ಲಿನೇ ಎಲ್ಲನೂ ನಡೀತದೆ. ಓಕೆ. ಹೀಗಾಗಿ ನಮಗೆ ಅನ್ಯಾಯ ಆಗಿದೆ, ಪರಿಹಾರ ಕೊಡಿಸಿ ಅಂತ ಕೇಳೋಕ್ಕಾಗೋದಿಲ್ಲ. ಬಟ್ ಅಲ್ಲಿ ರೆಗ್ಯುಲೇಟರೀಸ್ ಅಂತ ಮಾಡಿದ್ದಾರೆ, ಒಂದು ಸಪ್ರೇಟ್ ಕೌನ್ಸಿಲ್ಸ್ ಅಂತ ಮಾಡಿದ್ದಾರೆ, ಸೆಂಟ್ರಲಿಂದ ಡಿಸ್ಟಿಕ್ವರೆಗೆ ಮಾಡಿದ್ದಾರೆ. ಅಲ್ಲಿ ನಿಮಗೆ ವೈಜ್ಞಾನಿಕವಾಗಿ ನೀವು ಫಿಕ್ಸ್ ಮಾಡಬೇಕು. ಇದು ಅವೈಜ್ಞಾನಿಕವಾಗಿದೆ, ಇದರ ಬಗ್ಗೆ ನೀವು ಗಮನವನ್ನು ಹರಿಸಿ ಎನ್ಕ್ವೈರಿ ಮಾಡಿ ಅದು ರೇಟ್ ಫಿಕ್ಸ್ ಮಾಡಿರೋದು ಕಾನೂನು ವೈಜ್ಞಾನಿಕವಾಗಿ ಇಲ್ಲ ಅನ್ನುವಂಥ ಮಟ್ಟಿಗೆ ನೀವೇನಾದ್ರು ಪ್ರೂಫ್ ಮಾಡಿದರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ರೇಟ್ ಪರಿಶೀಲನೆ ಮಾಡಲಿಕ್ಕೆ ಏನು ಅವಕಾಶ ಇದ್ದರೆ ಮಾಡಿಕೊಡ್ತಾರೆ. ಬಟ್ ನಿಮಗೆ ಪರಿಹಾರ ಸಿಗೋದಿಲ್ಲ. ಓಕೆ. ಇನ್ನು 2ನೇ ಪ್ರಶ್ನೆ, ಈಗ ಯಾವುದೋ ಒಂದು ಹಾಲನ್ನು ತಗೊಂಡ್ರೆ ಹಾಲು ಬಹುಬೇಗ ಕೆಟ್ಟೋಗ್ಬಿಡುತ್ತೆ. ಅದು ಹಾಲು ಕ್ವಾಲಿಟಿ ಸರಿಯಾಗಿಲ್ಲ ಅಂತ ನಾನು ಇದು ಅಪ್ರೋಚ್ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಆಗುತ್ತೆ? ಯಾಕಂದ್ರೆ ನೆಕ್ಸ್ಟ್ ಡೇ ಅದು ಕೆಟ್ಟೋಗ್ಬಿಟ್ಟಿರುತ್ತೆ. ಅದೇ ಈಗ ಅದು ಯಾಕೆ ಕೆಡ್ತು ಎಂಬುದು ಇಂಪಾರ್ಟೆಂಟ್. ಅವ್ರು ತಗೊಂಡಾಗ ಚೆನ್ನಾಗಿತ್ತು, ನೀವು ಪಾತ್ರೆ ಹಾಕಿರೋದು ಕೆಟ್ಟದಾಗಿತ್ತು ಅಂತಂದ್ರೆ ಅಲ್ಲಲ್ಲ, ನಾನು ಹಾಲನ್ನು ಕ್ವಾಲಿಟಿ ಯಾವುದೋ ಈಗ ಸುಮಾರು ಸಮಯ ಕೆಲವೊಂದ್ಸರಿ ನೋಡಿದೀನಿ, ಹಾಲು ಸ್ವಲ್ಪ ಕಹಿಯಾಗಿ ಬರೋದು ಅಥವಾ ಅದು ಸ್ವಲ್ಪ ನೊರೆ ಜಾಸ್ತಿ ಬರುವಂತದ್ದು, ನೊರೆ ಒಂದ್ ಕಡೆ ಕಟ್ಟೋದು, ಇಂಥದ್ದು ಪಾತ್ರೆಗಳ ಆಧಾರದ ಮೇಲೆ ಡಿಪೆಂಡ್ ಆಗಿರೋ ಸಾಧ್ಯತೆನೂ ಇದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವ್ ಎಲ್ಲಿ ಕಂಪ್ಲೇಂಟ್ ಮಾಡಬೇಕು? ಕಂಪ್ಲೇಂಟ್ ಪರಿಸ್ಥಿತಿ ನಿಭಾಯಿಸೋದ್ರೊಳಗೆ ಹಾಲು ಕೆಟ್ಟೋಗ್ಬಿಟ್ರೆ ಅದನ್ನ ಪ್ರೂವ್ ಮಾಡೋಕ್ಕೂ ಆಗಲ್ಲ. ಗೊತ್ತಾಯ್ತು ನೀವು ಹೇಳೋದು ಗೊತ್ತಾಯ್ತು. ಈಗ ಹೇಗೆ ಅಂತಂದ್ರೆ, ಒಂದು ಹಾಲನ್ನ ಎಕ್ಸಾಂಪಲ್ ತಗೊಂಡಾಗ ಇವತ್ತಿನ ಹಾಲು ನಾಳೆ ಸಿಗೋದಿಲ್ಲ, ಅದೇ ಹಾಲು ನಮ್ಗೆ ಟೆಸ್ಟ್ ಮಾಡೋಕ್ಕೆ ಅಂತ ಇಟ್ಕೊಳ್ಳಿ. ಹೌದಾ? ಆಯಿತು. ಈಗ ನಾವು ತಗೊಂಡ ಹಾಲು ಪಾತ್ರೆ ಮೇಲೆ ಕೆಟ್ಟೋಯ್ತಾ ಅಥವಾ ನಮ್ಮ ಪಾತ್ರೆ ಎಲ್ಲ ಚೆನ್ನಾಗಿದ್ರೂ ಗುಣಮಟ್ಟ ಸರಿ ಇಲ್ಲದೆ ಇರೋದಕ್ಕೆ ಕೆಟ್ಟೋಯ್ತು ಅನ್ನೋದು ಪ್ರಶ್ನೆ ನಿಮ್ಮದು. ಹೌದು. ಅದನ್ನು ಡಿಸೈಡ್ ಮಾಡ್ಕೋಬೇಕಾದ್ರೆ ನಾವೇನು ಮಾಡಬೇಕಾಗತ್ತೆ? ಫಸ್ಟ್ ನಾವು ಮನವರಿಕೆ ಮಾಡ್ಕೊಳ್ಳೇಬೇಕು. ಕೋರ್ಟಲ್ಲಿ ಹೋಗಿ ವಾದ ಮಾಡಿ ಹಾಲು ಚೆನ್ನಾಗಿತ್ತೋ ಇಲ್ಲೋ ಎಂಬುದನ್ನು, ಕೆಟ್ಟು ಹೋಗಿರೋದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋದನ್ನು ಕೂಡ ಇಂಪಾರ್ಟೆಂಟ್. ಇಲ್ಲಿ ಸೈಂಟಿಫಿಕ್ ನಾಲೆಜ್ ರಿಕ್ವೈರ್ ಇದೆ. ಹತ್ತಿರದಲ್ಲಿ ಇರ್ತಕ್ಕಂಥ ಲ್ಯಾಬಿಗೆ ಕಳಿಸ್ಬೇಕಾಗತ್ತೆ ಇಮಿಡಿಯೇಟ್ ಹಾಲನ್ನು. ಆಮೇಲೆ ಅದನ್ನು ರಿಪೋರ್ಟ್ ತೊಗೊಂಡ್ಬಿಟ್ಟು ಯಾವ ಕಾರಣಕ್ಕೆ ಕೆಟ್ಟು ಹೋಯ್ತು ಎಂಬುದನ್ನು ನೋಡಬೇಕಾಗತ್ತೆ. 1 ಪಾಕೆಟ್ ಆಗಿರ್ಬೋದು, 2 ಪಾಕೆಟ್ ಇರ್ಬೋದು. ಕ್ವಾಂಟಿಟಿ ಇಸ್ ಮೆಟೀರಿಯಲ್, ನಮಗೆ ಎಷ್ಟಾಯಿತು ಅಂತಲ್ಲ, ಅನ್ಯಾಯನೇ ಎಷ್ಟಕ್ಕಾಗಿದೆ ಅಂತಲ್ಲ. ಅದು ನಮಗೆ ಮನವರಿಕೆ ಆದರೆ ಇದೇ ಕಾರಣಕ್ಕಾಗಿ ಹಾಲಿನಲ್ಲಿ ಇರ್ತಕ್ಕಂಥ ದೋಷದಿಂದನೇ ಅದು ಕೆಟ್ಟು ಹೋಗಿದೆ ಅನ್ನುವಂಥದ್ದು ನಿಮಗೆ ಮನವರಿಕೆ ಆದರೆ ನೀವು ಅಪ್ರೋಚ್ ಆಗಿ ನೆಕ್ಸ್ಟ್ ಕಾಂಪೆನ್ಸೇಷನ್ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಟ್ ಅಲ್ಲಿ ಮುಂದೆ ಹೋಗಿ ನಾವು ಇದನ್ನೆಲ್ಲ ಮಾಡ್ದೇನೆ ಕೋರ್ಟಿಗೆ ನೇರವಾಗಿ ಹೋಗ್ಬಿಟ್ರೆ ಏನಾಗ್ಬೋದು ಅಂತಂದರೆ, ಯಾವ ಕಾರಣಕ್ಕೆ ಹಾಲು ಕೆಟ್ಟಾಯಿತು ಅನ್ನೋದನ್ನೇ ಪ್ರೂವ್ ಮಾಡೋಕ್ಕೆ ನಮ್ಮಿಂದ ಆಗಿಲ್ಲ ಅಂತಂದರೆ ಅಲ್ಲಿ ಏನು ಮಾಡಬೇಕಾಗುತ್ತೆ? ಕೇಸನ್ನು ವಜಾ ಮಾಡಬೇಕಾಗ್ತದೆ, ಪರಿಹಾರ ಸಿಗಲಿಕ್ಕಿಲ್ಲ. ಸೊ ಮನವರಿಕೆ ಫಸ್ಟ್ ನಾವು ಮನವರಿಕೆ ಮಾಡ್ಕೊಂಡು ಮುಂದುವರಿಬೇಕು. ಈಗ ಪಾಕೆಟ್ ಹಾಲು ಸರ್ವಸಾಮಾನ್ಯ ಎಲ್ಲ ಹಳ್ಳಿಗಳಲ್ಲೂ ಬಳಕೆ ಆಗುತ್ತೆ. ಈಗ ಹಳ್ಳಿಗಳಿಂದ ಹಾಲು ಈ ತರ ಆಗಿದೆ ಅನ್ನೋದನ್ನ ನಮ್ಮ ಇಮಿಡಿಯೇಟ್ ಅಪ್ರೋಚ್ ಯಾವ್ದು ಸ್ಥಳಕ್ಕೆ ಹೋಗ್ಬೇಕು ನೀವು? ಓಕೆ. ಈಗ ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಈಗ ನಮಗೇನೋ ತಾಲೂಕಾ ಮಟ್ಟಗಳಲ್ಲಿ ಆಹಾರ ಸಂರಕ್ಷಣೆ ಮತ್ತು ಫುಡ್ ಸೆಕ್ಯೂರಿಟಿಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ. ಒಂದು ಸರಿ ನಿಮಗೆ ಏನಾದರೂ ಅನ್ಯಾಯ ಆಯಿತು, ಪದೇ ಪದೇ ಇದೇ ರೀತಿ ಆಗ್ತಾ ಇತ್ತು ಅಂತಂದರೆ ನೀವು ವೆಲ್ಲಿನ ಅಡ್ವಾನ್ಸನ್ನು ಎಚ್ಚೆತ್ತುಕೊಂಡು ಕಂಪ್ಲೇಂಟ್ ಕೊಟ್ಟರೆ ಅಂದರೆ ಅವರು ಹಾಲು ತಂದಾಗನೇ ತೊಗೊಂಡು ಸೀಸ್ ಮಾಡಿಕೊಂಡು ಅದನ್ನು ಏನೋ ಪ್ರಿಸ್ಕ್ರೈಬ್ಡ್ ಸ್ಟ್ಯಾಂಡರ್ಡ್ ಪ್ರಕಾರ ಇದೇ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳೋ ಅವಕಾಶ ಇದೆ. ಲೇಬರ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ ತಾಲೂಕುಗಳಿಗೆ, ಅಲ್ಲಿ ಹೋಗಿ ಅಪ್ರೋಚ್ ಆಗಬೇಕಾಗ್ತದೆ. ಇದು ಫುಡ್ ಸೆಕ್ಯೂರಿಟಿ, ಫುಡ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ.
ಒಳ್ಳೇದು ಪ್ರವೀಣ್ ಕುಲಕರ್ಣಿ ಅವರೇ, ಧನ್ಯವಾದಗಳು. ಇನ್ನೊಂದು ಕರೆ ಅದ ಸರ್, ಮತ್ತೆ ಹಲೋ ಆಕಾಶವಾಣಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಮಾದನಿಪುರ ಶಿವಲಿಂಗಪ್ಪ ಭದ್ರೆ ಅವರೇ, ತಮಗೆ ಸ್ವಾಗತ ಅದ. ಹಾಂ ಸರ್, ನಮಸ್ಕಾರ ಸರ್. ತಮ್ಮ ವಿಚಾರಗಳನ್ನು ಹೇಳ್ರಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಒಂದು ಕಿರಾಣಿ ಅಂಗಡಿ ಹೋದಕ್ರ ಅವ್ರ ರೇಟು ಸರಿಯಾಗಿ ಬರುತ್ತಿರಲ್ಲ, ಕಚ್ಚಾ ಬಿಲ್ ಅಲ್ಲಿ ಕೊಡ್ತಾರೆ. ಆಯ್ತು, ನಾವು ಅಲ್ಲಿ ರೇಟ್ ಹಾಕಿ ಅದಕ್ಕೆ ಗ್ರಾಹಕರಿಗೆ ಅನ್ಯಾಯ ಆಗ್ತಾ ಇರುತ್ತೆ. ಅದಕ್ಕೆ ನಮ್ಮಂತ ಗ್ರಾಹಕರಿಗೆ ಏನು ಮಾಡ್ತೀವಿ ಅವ್ರಿಗೆ? ಈಗ ಒಂದನೇದ್ದು, ಹಳ್ಳಿಗಳಲ್ಲಿ ಕಿರಾಣಾ ಶಾಪ್ಗಳಿದಾವಲ್ಲ, ನೀವೊಂದು 10 ಕಿರಾಣಾ ಶಾಪ್ ತೊಗೊಂಡ್ರೆ ಅದರಲ್ಲಿ ನಿಮಗೆ 8 ಅನ್ಲೈಸೆನ್ಸ್ ಸಿಗ್ತವೆ, ಪರ್ಮಿಷನ್ ಇರೋದಿಲ್ಲ. ಒಂದನೇದ್ದು, ಗ್ರಾಹಕರಿಗೂ ಕೂಡ ಕೆಲವೊಂದು ರೈಟ್ಸ್, ಬರೀ ರೈಟ್ಸ್ ಇಲ್ಲ, ಡ್ಯೂಟೀಸೂ ಇದ್ದಾವೆ ನಮ್ಮ ಮೇಲೆ. ನಾವು ಹೋಗುವಾಗ ಲೈಸೆನ್ಸು ಅನ್ಲೈಸೆನ್ಸ್ಡು ಕರೆಕ್ಟಾಗಿ ಕೊಡ್ತಾವನೋ ಇಲ್ಲ ಅಂತ ನೋಡಿ ತಿಳ್ಕೊಂಡು ಹೋಗಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಒಂದನೇದ್ದು ಅನಿವಾರ್ಯ ಇತ್ತು ಅಂತ ಇಟ್ಕೊಳ್ಳೋಣ. ಹಳ್ಳಿಗಳಲ್ಲಿ ಒಂದೇ ಶಾಪ್ ಇದೆ, ಅದನ್ನು ಬಿಟ್ಟರೆ ಬೇರೆ ಇಲ್ಲ. ಅವ್ನು ಕಚ್ಚಾದಲ್ಲಿ ಬರೆದು ಕೊಟ್ಟರು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಮಾರುಕಟ್ಟೆ ಬೆಲೆಗಿಂತಲೂ ಹೆಚ್ಚಿನ ಬೆಲೆಗೆ ಏನಾದರೂ ಮಾರಾಟ ಮಾಡಿದ ಅಂದರೆ ಖಂಡಿತವಾಗಿ ನೀವು ಅಪ್ರೋಚ್ ಆಗ್ಬೋದು ಕನ್ಸ್ಯೂಮರ್ ಕಮಿಷನ್ಗೆ. ಕನ್ಸ್ಯೂಮರ್ ಡಿಸ್ಟಿಕ್ ಲೆವೆಲಲ್ಲಿ ಒಂದೊಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫೋರಮ್ ಅಂತ ಇರ್ತಿತ್ತು ಮೊದಲು, ಈಗ ಕನ್ಸ್ಯೂಮರ್ ಕಮಿಷನ್ ಅಂತ ಮಾಡಿದ್ದಾರೆ, ಆಯೋಗ ಅಂತ ಮಾಡಿದ್ದಾರೆ. ಅಲ್ಲಿ ನೀವು ಅಪ್ರೋಚ್ ಆಗಬೇಕಾಗತ್ತೆ. ಅಥವಾ ಯಾರೋ ನಿಮಗೆ ಸ್ವಲ್ಪ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಮ ಕೋರ್ಟ್ಗಳಲ್ಲಿ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಇರ್ತದೆ, ಡಿಸ್ಟಿಕ್ ಲೆವೆಲಲ್ಲಿ ಡಿಸ್ಟಿಕ್ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಅಂತ ಇರ್ತದೆ. ಅಲ್ಲಿ ನಿಮಗೆ ಉಚಿತವಾಗಿ ಮಾಹಿತಿಯನ್ನು ಕೊಡ್ತಾರೆ. ಬೇಕು ಅಂದರೆ ವಕೀಲರ ಸಹಾಯನೂ ಕೂಡ ಒದಗಿಸಿಕೊಡ್ತಾರೆ. ಟೋಲ್ ಫ್ರೀ ಇರಲ್ಲ ಸರ್? ಟೋಲ್ ಫ್ರೀ ರೀ? ಇಲ್ಲ, ಯಾವುದು ಫೀಸ್ ಇರೋದಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೆಯದು ಶಿವಲಿಂಗಪ್ಪ ಭದ್ರೆ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸಾಕಷ್ಟು ಚರ್ಚೆ ನಾವು ಮಾಡಿದ್ದೀವಿ ಇಲ್ಲಿ ತನಕ, ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ನಮ್ಮ ಕೇಳುಗರು ಕೇಳಿದ್ದಾರೆ. ಈಗ ಕಾನೂನುಗಳ ಬಗ್ಗೆ ಅರಿವು ನಮಗೆ ಭಾಳ ಮುಖ್ಯವಾಗಿರುವಂಥದ್ದು. ಯಾವ್ಯಾವ ಕಾನೂನುಗಳದಾವ ಒಂದು ಸ್ವಲ್ಪ ತಾವು ತಿಳಿಸ್ಕೊಡ್ತೀರಿ ನಮ್ಮ ಶ್ರೋತೃಗಳಿಗೆ? ಓಕೆ, ಈಗ ಕನ್ಸ್ಯೂಮರ್ ರಿಲೇಟೆಡ್ ನಾವು ಇವತ್ತು ಮಾತಾಡ್ತಾ ಇರೋದ್ರಿಂದ ಗ್ರಾಹಕರಿಗೆ ಸಂಬಂಧಪಟ್ಟಂತಹ ಕಾನೂನುಗಳು ಯಾವುವು ಎಂಬುದನ್ನು ತಿಳ್ಕೊಳ್ಳೋದನ್ನು ಬಹಳಷ್ಟು ಮುಖ್ಯವಾದಂಥದ್ದು. ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಗ್ರಾಹಕರ ಸಂರಕ್ಷಣಾ ಅಧಿನಿಯಮ 1986 ಅಂತ ಮೊದಲಿಗೆ ನಮ್ಮ ದೇಶದಲ್ಲಿ ಬಂದಂಥ ಕಾನೂನು. ಈ ಕಾನೂನಿನಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಅವಶ್ಯ ಅಂತ ಅನ್ನಿಸ್ತು. ಕಾಲಕ್ಕೆ ಅನುಗುಣವಾಗಿ ಏನು ಕಾಮರ್ಸ್ ಅಂತ ಇದ್ದೀವಿ, ಡಿಜಿಟಲ್ ಅಂತ ಇದ್ದೀವಿ, ಅದು ಮತ್ತು ಕೆಲವೊಂದಿಷ್ಟು ನ್ಯೂನ್ಯತೆಗಳು ಕೂಡ ಇದ್ದವು. ಅದನ್ನು ಸರಿಪಡಿಸಲಿಕ್ಕೆ ಅಂತ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಒಂದು ಹೆಜ್ಜೆಯನ್ನು ಹಾಕ್ತಾರೆ. ನಂತರದಲ್ಲಿ ಅಮೆಂಡ್ಮೆಂಟ್ಗಿಂತಲೂ ಅದನ್ನು ತೆಗೆದು ಬೇರೆ ಕಾನೂನನ್ನೇ ಮಾಡಿಬಿಡೋಣ ಅಂಥೇಳಿ ಈಗ ಗ್ರಾಹಕರ ರಕ್ಷಣೆಗೆ ಸಂಬಂಧಪಟ್ಟಂತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ಅಂತ ತೊಗೊಂಡು ಬಂದಿದ್ದಾರೆ. ಈಗಿರ್ತಕ್ಕಂಥದ್ದು ಕಾನೂನು. ಅದರಲ್ಲಿ 107 ಸೆಕ್ಷನ್ಸ್ಗಳಿದ್ದಾವೆ. ಸೆಕ್ಷನ್ 2ರಲ್ಲಿ ಕನ್ಸ್ಯೂಮರ್ ಅಂದರೆ ಏನು, ಸರ್ವಿಸ್ ಅಂದರೆ ಏನು, ಡಿಫೆಕ್ಟ್ಸ್ ಅಂದರೆ ಏನು, ಅಂದರೆ ನ್ಯೂನ್ಯತೆ ಅಂದರೆ ಏನು, ಡಿಫೆಕ್ಟ್ಸು, ಮತ್ತು ಆಮೇಲೆ ಡಿಫೆಕ್ಟಿವ್ ಸರ್ವಿಸ್ ಅಂದರೆ ಏನು, ಇವನ್ನೆಲ್ಲವನ್ನು ಡಿಫೈನ್ ಮಾಡಿ ಕನ್ಸ್ಯೂಮರಿಗೆ ಯಾವ್ಯಾವ ರೀತಿ ತೊಂದರೆಗಳಾಗಬಹುದು, ಅದನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅನ್ನುವಂಥ ಎಲ್ಲ ಸ್ಕೀಮ್ಗಳನ್ನು ಹೇಳ್ತಾ ಬಂದು ಈ ಕನ್ಸ್ಯೂಮರ್ ಮತ್ತು ವರ್ತಕರ ನಡುವೆ, ಅಂದರೆ ಏನೋ ಒಂದು ವಸ್ತುವನ್ನು ತಗೊಂಡಾಗ ಅದರಲ್ಲಿ ಡಿಫೆಕ್ಟ್ಸ್ ಬಂತು, ಎಲ್ಲಿಗೆ ಹೋಗಬೇಕು, ಹೇಗೆ ಹೋಗಬೇಕು, ಎಷ್ಟು ಕೋರ್ಟ್ ಫೀ, ವಕೀಲರು ಬೇಕಾ ಬೇಡ, ಈ ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ಈ ಕಾಯ್ದೆಯಲ್ಲಿ ಹೇಳಿದ್ದಾರೆ. ಸೊ ಹೀಗಾಗಿ ಇದು ಮೊದಲನೇ ನೋಡೋದಂದರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಒಂದು ಜಿಲ್ಲಾ ಗ್ರಾಹಕರ ವೇದಿಕೆ ಅಂತ ಮೊದಲಿತ್ತು. ಅದನ್ನೀಗ ನಾವೇನೋ ಆಯೋಗ ಅಂತ ಮಾಡಿದ್ದಾರೆ, ಕಮಿಷನ್ ಅಂತ. ಇದು ಕೆಲಸ ಏನು ಅಂತಂದರೆ ಡಿಸ್ಪ್ಯೂಟ್ ಬಂದಾಗ, ಏನೇ ಒಂದು ಅವರ ನಡುವೆ ಇವ್ರ ನಡುವೆ ಏನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿಸ್ಪ್ಯೂಟ್ ಬಂದಾಗ ಅದನ್ನು ಯಾವ ರೀತಿಯಾಗಿ ಇತ್ಯರ್ಥ ಮಾಡಿಕೊಡಬೇಕು ಅನ್ನುವಂಥದ್ದನ್ನು ವ್ಯವಸ್ಥೆಯನ್ನು ಡಿಸ್ಟಿಕ್ ಮಟ್ಟದಲ್ಲಿ ಮಾಡಿದ್ದಾರೆ. ಅಲ್ಲಿ ನಮಗೆ ಮೊದಲು ಅದನ್ನು ಏನೋ ವ್ಯಾಪ್ತಿ ಕಡಿಮೆ ಇತ್ತು, ಈಗ ಆರ್ಥಿಕ ಮಟ್ಟದ ವ್ಯಾಪ್ತಿಯನ್ನು ಜಾಸ್ತಿ ಮಾಡಿ 1 ಕೋಟಿಯ ಒಳಗಡೆ ಇರತಕ್ಕಂತಹ ಕಾಂಪೆನ್ಸೇಷನ್ ಆಗಿರಬಹುದು ಅಥವಾ ಕನ್ಸಿಡರೇಷನ್ ಅಮೌಂಟ್ ಆಗಿರಬಹುದು, ಇದರ ಒಳಗಡೆನೇ ಇತ್ತು ಅಂದರೆ ನಾವು ಜಿಲ್ಲೆಯಲ್ಲಿನೇ ಪ್ರಕರಣಗಳನ್ನು ದಾಖಲಿಸಲಿಕ್ಕೆ, ಅದನ್ನು ಕಂಪ್ಲೇಂಟ್ ಅಂತ ಹೇಳ್ತೀವಿ, ಅಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. 1 ಕೋಟಿಗಿಂತ ಜಾಸ್ತಿ ಇತ್ತು ಅಂದರೆ ಆವಾಗ ನಾವು ರಾಜ್ಯ ಮಟ್ಟದಲ್ಲಿ, ನಂತರ ಕೇಂದ್ರ ಮಟ್ಟದಲ್ಲಿಯೂ ಕೂಡ ಈ ರೀತಿ ಆಯೋಗಗಳನ್ನು ಇವತ್ತು ರಚನೆ ಮಾಡಿದ್ದಾರೆ. ಸುಮಾರು ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿನೇ ಮುಗಿದು ಹೋಗ್ಬಿಡ್ತವೆ, ತಾಲೂಕಾ ಮಟ್ಟದಲ್ಲಿ ಇನ್ನೂ ಆಗಿಲ್ಲ. ಬಟ್ ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕಮಿಷನ್ಸ್ಗಳು ಇದ್ದಾವೆ. ಅಲ್ಲಿ ಒಬ್ಬರು ಚೇರ್ಮನ್ ಅಂತ ಇರ್ತಾರೆ, 2 ಸದಸ್ಯರುಗಳು ಇರ್ತಾರೆ, ಅವ್ರ ಜೊತೆಗೆ 3 ಜನರ ಪೀಠ ಇರ್ತದೆ. ಅದು ಅವರು ಯಾವುದೇ ಒಂದು ಕಂಪ್ಲೇಂಟನ್ನು ಹೇಗೆ ಮಾಡಬೇಕು ಅಂತ ಅಲ್ಲಿ ಕಾನೂನಲ್ಲಿ ಹೇಳಿದ್ದಾರೆ.
ಯಾವುದೋ ಪ್ರಿಸ್ಕ್ರೈಬ್ಡ್ ಫಾರ್ಮೇಟ್ ಏನಿಲ್ಲ, ಹೀಗೇ ಇರಬೇಕು ಅನ್ನುವಂಥದ್ದೇನು ಸ್ಟ್ರಿಕ್ಟ್ ನಿಯಮ ಇಲ್ಲ. ಒಂದು ಅರ್ಜಿಯನ್ನು ಬರೆದು ನಾನು ಯಾವ ವಸ್ತುವನ್ನು ಖರೀದಿ ಮಾಡಿದೆ, ಅದರಿಂದ ಏನಾಯಿತು, ಎಲ್ಲಿಂದ ಖರೀದಿ ಮಾಡಿದೆ, ದಿನಾಂಕ, ಅದೆಲ್ಲ ಸಮಯವನ್ನು ಹಾಕಿ ನಿಮ್ಗೆ ಏನಾಯಿತು, ಅದರಿಂದ ಏನು ತೊಂದರೆ ಆಗಿದೆ ಎಂಬುದನ್ನು ನಾವು ಸಬ್ಮಿಟ್ ಮಾಡಿದರೆ ನೋಟಿಸನ್ನು ಕಳಿಸ್ತಾರೆ. ಅವರನ್ನು ಕರೆಸಿ ಅವರು ಉತ್ತರವನ್ನು ತಗೋತಾರೆ, ಇದಕ್ಕೇನು ಹೇಳ್ತೀರಾ ಅಂತ. ನೋಡಿದಾದ ಮೇಲೆ ಸಮರಿ ಪ್ರೊಸೀಜರ್ ಮಾಡಿ ಬೇಗನೆ ಡಿಸ್ಪೋಸ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡಿಕೊಳ್ಳಲಾಗಿದೆ. ಒಂದು ಕರೆ ಅದ ಸರ್, ನಮಗೆ ತಗೊಳ್ಳೋಣ. ಹಲೋ ಆಕಾಶವಾಣಿ. ಹಲೋ ಸರ್. ನಮಸ್ಕಾರ, ಹೇಳ್ರಿ ಸರ್. ನಮಸ್ಕಾರ ಸರ್, ನಾನು ಚಿತ್ತಾಪುರ ತಾಲೂಕು ಗದ್ದಿಗಳ್ಳಿಯಿಂದ ನಾಗಯ್ಯ ಸ್ವಾಮಿ ಮಠಪತಿ ಅಂತ ಮಾತಾಡಿದ್ರೆ. ನಾಗಯ್ಯ ಸ್ವಾಮಿ ಮಠಪತಿಗಳೇ, ತಮಗೆ ಸ್ವಾಗತ ಅದ. ತಮ್ದು ವಿಚಾರ ಕೇಳ್ರಿ. ಅದೇ ಸರ್, ಈಗ ಲಾಯರ್ ಸಾಹೇಬ್, ಜಡ್ಜ್ ಸಾಹೇಬ್ರಿಗೆ ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದು ಆನ್ಲೈನ್ ಬ್ಯಾಂಕಿಂಗ್ ವ್ಯವಸ್ಥೆ ಇರ್ತದಲ್ರಿ, ಮೊಬೈಲ್ ತೊಗೊಂಡಾಗ ಕೊಡ್ತಾರಲ್ಲ, ಅದು ಸಿಕ್ಕಾಪಟ್ಟಿ ಲೂಟಿ ಮಾಡ್ತಾರೆ ಸರ್. ಅದಕ್ಕೆ ಏನೋ ವ್ಯವಸ್ಥೆ, ಕಾನೂನದ ಬಗ್ಗೆ ಅರಿವು ಚಂದ ಮೂಡಿಸ್ಬೇಕ್ರಿ ಜನರಲ್ಲಿ. ಇದೆ ವ್ಯವಸ್ಥೆ ಈಗಾಗಲೇ ಇದೆ, ಬಟ್ ತಾವು ಹೇಳ್ದಂಗೆ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮಗಳು ಆಗಬೇಕಾಗಿದೆ. ಆಕಾಶವಾಣಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಕತ್ತದ್ರಿ. ಇದೆಲ್ಲ ಸಾಮಾನ್ಯ ಜನರಿಗೆ ಮುಟ್ಟಿಸ್ಬೇಕ್ರಿ. ಪಾಪ 100-200 ದುಡ್ದು ಬಂದು ಇಲ್ಲಿ 1000 ಗಟ್ಲೆ ಓಡಿ ಆಯ್ತು, ನೈಟ್ ರಾತ್ರಿಗೂ ಬಡ್ಡಿ ಓಡಿಸ್ತಾರ್ರಿ ಸರ್. ಹೌದು. ಅದಕ್ಕೆ ಎಲ್ಲ ಜನರಿಗೆ ಒಂದು ಒಳ್ಳೆ ರೀತಿಯ ಸಂದೇಶ ಮುಟ್ಟಬೇಕಲ್ರಿ, ಆಕಾಶವಾಣಿ ಮುಟ್ಸಕತ್ತದ್ರಿ. ಮತ್ತೆ ಬೇರೆ ಬೇರೆ ವ್ಯವಸ್ಥೆ ನಾವು ಮಾಡ್ಬೇಕಂತ. ಯಾವ ರೀತಿ ಕಾನೂನು ಅಂತಲ್ಲ, ಇದೆ ಅದೇ ಅವೇರ್ನೆಸ್ ಆಗ್ಬೇಕು. ಈಗ ಎಲ್ಲರಲ್ಲಿನೂ ಕೂಡ ಜಾಗೃತಿ ಮೂಡಿಸ್ಬೇಕು. ಯಾವ ರೀತಿಯಾಗಿ ಶೋಷಣೆ ಆಗ್ತಾ ಇದೆ ಎಂಬುದನ್ನು ಬೆಳಕಿಗೆ ತರುವಂತದ್ದು, ಅಥವಾ ಇಲ್ಲಿ ಕಂಪ್ಲೇಂಟ್ ಕೊಡೋಕ್ಕೂ ಕೂಡ ಇದಕ್ಕೆ ರಿಲೇಟೆಡ್ ಕಂಟಿನ್ಯೂ ಮಾಡ್ಬಿಡೋಣ ಸರ್. ಇಲ್ಲಿ ಇದೇನಂತಂದ್ರೆ, ಈ ರೀತಿ ಎಕ್ಸ್ಪ್ಲಾಯ್ಟೇಷನ್ ಆಗ್ತಿತ್ತು ಅಂತ ತಿಳ್ಕೊಂಡು, ನನಗೇನು ಅನ್ಯಾಯ ಆಗಿಲ್ಲ, ನಾನು ಗ್ರಾಹಕನಲ್ಲ, ಏನೋ ತಗೊಂಡಿಲ್ಲ ಅಂತ ಇಟ್ಕೊಳ್ಳೋಣ. ಈ ಒಂದು ಎಕ್ಸಾಂಪಲ್ ಇಟ್ಕೊಂಡು ನಮ್ಮಂಥವ್ರು ಇವತ್ತು ಏನೋ ಕೌನ್ಸಿಲ್ಸ್ ಅಂತ ಮಾಡಿದ್ದಾರೆ. ಇದರಲ್ಲಿ ಜಿಲ್ಲಾ ಮಟ್ಟದಿಂದ ಮತ್ತೆ ಕೇಂದ್ರ ಮಟ್ಟದವರೆಗೆ ಇದಾವೆ. ಅವುಗಳಿಗೆ ಈ ರೀತಿ ಶೋಷಣೆ ಆಗ್ತಾ ಇದೆ ಅನ್ನುವಂತ ನಾವು ಮನವರಿಕೆ ಮಾಡಿ ಒಂದು ಪತ್ರವನ್ನ ಬರೆದು ತಿಳಿಸಿದ್ರು ಕೂಡ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಇವತ್ತು ಕ್ರಮ ಕೈಗೊಳ್ಳುವಂತ ಒಂದು ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಕಾನೂನಲ್ಲಿ ಅವಕಾಶ ಇದೆ, ಅರಿವು ಆಗಬೇಕಾಗಿದೆ ಜನರಿಗೆ. ಕೆಲವೊಂದು ಸಂದರ್ಭದೊಳಗೆ ಸರ್, ಈಗ ಹೆಂಗೆ ನಾಗರಿಕರಿಗೆ ಅದರ ಬಗ್ಗೆ ಅರಿವು ಇರೋದಿಲ್ಲ, ಅಂಥ ಸಂದರ್ಭದೊಳಗೆ ವ್ಯವಸ್ಥೆನೇ ಒಂದು ಆ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬಹುದಲ್ಲ, ಅದು ಸಾಧ್ಯದನ ಅಂತ. ಕಾನೂನಿನಲ್ಲಿ ಸರ್ 2 ರೀತಿ ಇದೆ. ತಾವು ಹೇಳಿದ್ರಿ, ಇದು ದೊಡ್ಡ ಕೇಳೋದಕ್ಕೆ ಸಣ್ಣ ಪ್ರಶ್ನೆ ಅನಿಸ್ತದೆ, ಸಣ್ಣ ಉತ್ತರವನ್ನು ಕೊಡಬಹುದು. ಈ ವ್ಯವಸ್ಥೆ ಹೇಗೆ ನಡೀತದೆ ಅಂತಂದ್ರೆ, ನಾವು ಸೋಷಿಯಲ್ ಚೇಂಜ್ ಅಂಡ್ ಲಾ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಲ್ಲಿ LLM ಓದುವಾಗ ಓದಿರುವಂಥದ್ದು. ಏನಾಗತ್ತೆ ಅಂದ್ರೆ, ವ್ಯವಸ್ಥೆಯಲ್ಲಿ ಕೆಲವೊಂದ್ಸರಿ ಕಾನೂನುಗಳು ಬದಲಾವಣೆಯನ್ನು ತರ್ತದೆ, ಕೆಲವೊಂದ್ಸರಿ ವ್ಯವಸ್ಥೆ ಕಾನೂನಲ್ಲಿ ಬದಲಾವಣೆ ತರ್ತದೆ. ಉದಾಹರಣೆ ಹೇಳಬೇಕು ಅಂದ್ರೆ, ಒಂದು ಸುಮಾರು ಸರಿ ನಿಮ್ಮ ಕತೆ ಹೇಳುವಾಗ, ಏನೋ ಪುರಾಣ ನಡೆದಾಗ ಹೇಳ್ತಾರೆ ಈ ಮಾತನ್ನ. ವ್ಯವಸ್ಥೆಯ ಬಗ್ಗೆ ಮಾತನಾಡುವಾಗ ಏನಾಗತ್ತೆ, ಒಂದು ಮನೆ ಬಾಗಿಲವನ್ನು 6 ಫೀಟ್ ಇಟ್ಟು ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಕುಂದಿರಿಸ್ಬಿಟ್ಟು ಎಲ್ಲರಿಗೆ ಬಗ್ಗಿ ಬರ್ಲಿಕ್ಕೆ ಹೇಳಿ ಒಳಗಡೆ ಬಂದವರಿಗೆಲ್ಲರೂ ಅಂತಂದ್ರೆ, ಕೆಲವೊಬ್ರು ಬಗ್ಗಿ ಬರ್ತಾರೆ, ಕೆಲವೊಬ್ರು ಯಾಕೋ ಅಂತ ಹೇಳಿ ಸೀದಾ ಬರುವಂತ. ಅದೇ ಬಾಗಿಲನ್ನು ನಾವು 4 ಫೀಟಿಗೆ ಇಳಿಸ್ಬಿಟ್ಟೆವು ಅಂತಂದ್ರೆ ಎಲ್ಲರೂ ಬಗ್ಗಿ ಬರ್ತಾರೆ ಅನ್ನೋಂಥದ್ದು. ಸೊ ಸಿಸ್ಟಮ್ನಲ್ಲಿ ಬದಲಾವಣೆ ಆಗಬೇಕಾದದ್ದು ಅವಶ್ಯ ಇದೆ, ಬಟ್ ಕ್ರಮೇಣವಾಗಿ ಆಗ್ತಾ ಇದೆ. ಅದರಲ್ಲಿ ಪ್ರಜೆಗಳ ಪಾತ್ರ ಬಹಳ ಮುಖ್ಯವಾದಂಥ. ಈಗೇನು ನಾಗಯ್ಯ ಸ್ವಾಮಿ ಮಠಪತಿಗಳ ಏನು ಪ್ರಶ್ನೆ ಕೇಳಿದ್ರು, ಈಗ ತಮ್ಮ ಒಂದು ಇಲಾಖೆ ವತಿಯಿಂದ ಜನರಿಗೆ ಪೀರಿಯಡಿಕಲ್ಲಾಗಿ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಬೇರೆ ಬೇರೆ ವಿಧಾನದ ಮೂಲಕ ಆಗ್ತಾ ಇದ್ದಾವೆ. ಇನ್ನು ತಾಲೂಕಾ ಮಟ್ಟಗಳಲ್ಲಿ ಈಗಾಗಲೇ ನಾನು ಹೇಳಿದಾಗೆ ನ್ಯಾಯಾಲಯಗಳಲ್ಲಿ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಅಂತ ಲೀಗಲ್ ಸರ್ವಿಸ್ ಅಥಾರಿಟೀಸ್ ತಿಂಗಳಿಗೆ ಕನಿಷ್ಠ 2 ಕಾರ್ಯಕ್ರಮಗಳನ್ನು ಮಾಡ್ತಾರೆ. ನಾನು ಚಿತ್ತಾಪುರದಲ್ಲಿ ಸರ್ವಿಸ್ ಮಾಡುವಾಗ ಸುಮಾರು ಹಳ್ಳಿಗೂ ಹೋಗಿ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಈ ಗ್ರಾಹಕರ ವಿಷಯ ಬಂದಾಗೂ ಕೂಡ ಮಾತಾಡಿದ್ವಿ, ಬಟ್ ಗ್ರಾಹಕರ ವಿಷಯವಾಗೇ ಎಂಟೈರ್ ಚಿತ್ತಾಪುರನ ನಮಗೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಥವಾ ಎಂಟೈರ್ ರಾಜ್ಯದ ಬಗ್ಗೆ ಮಾಡ್ಲಿಕ್ಕಿಲ್ಲ. ಬಟ್ ಇವತ್ತು ಅವಶ್ಯ ಅನಿಸ್ತಾ ಇದೆ. ಹಾಗಾಗಿ ಇವತ್ತು NGOಗಳು ಕೂಡ ಕೆಲಸ ಮಾಡ್ತಾ ಇದ್ದಾವೆ. ಇದರಲ್ಲಿ NGOಗಳು ಏನೋ ಅವಕ್ಕೂ ಕೂಡ ಮಾನ್ಯತೆ ಇದೆ. ಎಲ್ಲರೂ ಕೂಡ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡಬೇಕಾದ ಅನಿವಾರ್ಯ ಇದೆ, ಬಟ್ ಅದು ಆಗ್ತಾ ಇದೆ, ಇನ್ನು ಹೆಚ್ಚಿನ ರೀತಿಯಲ್ಲಿ ಆಗಬೇಕಾಗಿದೆ. ನಾಗಯ್ಯ ಸ್ವಾಮಿ ಮಠಪತಿಗಳೇ, ತಾವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಹುಶಃ ಅವರು ಲೈನ್ನೊಳಗೆ ಇಲ್ಲ, ಈ ಮಾತನ್ನು ಅವ್ರು ಕೇಳ್ತಾ ಇರ್ತಾರೆ ಅಂತ ಹೇಳ್ತಾನೆ ಸರ್. ಈಗ ಸರ್, ನಮಗೇನು ಈ ಇತ್ತೀಚಿನ ದಿನಗಳಲ್ಲಿ ಈಗೇನು ಡಿಜಿಟಲ್ ಯುಗ ಅಂತ ಏನು ನಾವು ಕರಿತಾ ಇದ್ದೀವಿ, ಈ ಸಂದರ್ಭದೊಳಗೆ ವ್ಯಾಜ್ಯಗಳ ಸಂಖ್ಯೆ ಏನಾದರೂ ಹೆಚ್ಚಾಗಿದೆನೋ, ಹೆಂಗೆ ಮೊದಲಿನ ಒಂದು ಪ್ರಮಾಣವನ್ನು ನೋಡಿದ್ರೆ ಯಾವ ರೀತಿ ತಮ್ಮ ಅನುಭವ ಅಂತೀರಿ ಸರ್? ಇನ್ನು ನಾವು ವಯಸ್ಸಿನ ಭಾಳಷ್ಟು ಸಣ್ಣವರು, ಬಟ್ ಒಂದು ಅನುಭವ ಏನು ಹೇಳಬೇಕು ಅಂತಂದರೆ, ಈಗ ಎಲ್ಲಿ ನಾಲೆಜ್ ಹೆಚ್ಚಾಗತ್ತೆ, ಎಲ್ಲಿ ಜನರಿಗೆ ಕಾನೂನಿನ ಬಗ್ಗೆ ಅರಿವು ಹೆಚ್ಚಾಗ್ತದೆ, ಹೀಗೆ ಪರಿಹಾರ ಇದೆ ಅಂತ ಗೊತ್ತಾಗ್ತದೆ, ಅವಾಗ ಜನ ಆಟೋಮೆಟಿಕ್ಲಿ ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ನಮಗೇನು ತೋರಿಸ್ತದೆ ಅಂದರೆ, ಇಲ್ಲ ಈಗೇನೋ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಅನ್ನುವಂಥದ್ದು
ರೀಸನ್ ಬೇರೆ ಬೇರೆ ಇರಬಹುದು ಒಂದು. ಎರಡನೇದ್ದು ಅನ್ಯಾಯನೂ ಕೂಡ ಹಾಗೇನೆ. ಈಗ ಮೊದಲಿನ ಕಾಲದಲ್ಲಿ ಕಂಪೇರ್ ಮಾಡಿದರೆ ಈಗ ಅನ್ಯಾಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಕೇಸ್ ಮಟ್ಟನೂ ಕೂಡ ಜಾಸ್ತಿ ಆಗ್ತಾ ಇದೆ. ಅಲ್ಟಿಮೇಟ್ಲಿ ಅವೇರ್ನೆಸ್ ಈಸ್ ರಿಕ್ವೈರ್ಡ್ ಅನ್ನುವಂಥದ್ದು ಒಂದು ನನ್ನ ಅನುಭವ ಹೇಳಿಕೆ ಇಷ್ಟಪಡ್ತೀನಿ ನಾನು. ಸರ್, ಈಗ ನಾವು ಶಾಲಾ ಮಟ್ಟ ಇರ್ಬೋದು, ಹೈಸ್ಕೂಲ್ ಮಟ್ಟ ಇರ್ಬೋದು, ಇಂಥ ಒಂದು ಪಠ್ಯಗಳಲ್ಲಿ ಈ ಕಾನೂನುಗಳ ಬಗ್ಗೆ ಭಾಳಷ್ಟು ಅರಿವು ಮೂಡಿಸುವಂಥದ್ದು ಕಡಿಮೆ ಅಂಥೇಳಿ ಹೇಳ್ಬೋದು. ವಿಶೇಷವಾಗಿ ಈಗ ನಾವು ಮಾತಾಡ್ತಾ ಇದ್ದೀವಿ ಗ್ರಾಹಕರ ರಕ್ಷಣೆ ಬಗ್ಗೆ. ನಾವೆಲ್ಲರೂ ಗ್ರಾಹಕರಿರೋದ್ರಿಂದ ಮಕ್ಕಳನ್ನು ಹಿಡ್ಕೊಂಡೇ ನಾವು ಗ್ರಾಹಕರ ಒಂದು ಅವೇರ್ನೆಸ್, ಜಾಗೃತಿ ಮೂಡಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ ಅಂತ ಅನಿಸ್ತದೆ. ತಾವು ಇದ್ರ ಬಗ್ಗೆ ಏನು ಹೇಳ್ತೀವಿ? ಹೌದು ಸರ್, ಈಗ ತಾವು ಹೇಳಿರೋ ಮಾತು 100ಕ್ಕೆ 100 ನಾನು ಆಕ್ಸೆಪ್ಟ್ ಮಾಡ್ಕೋತೀನಿ ಸರ್. ಯಾಕಂದರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಾನು ಕೂಡ ಒಂದು LLM ಮಾಡಿ ಹೊರಗೆ ಬಂದಾದ ಮೇಲೆ ಅಡೋಕಸಿಯನ್ನು ಪ್ರಾರಂಭ ಮಾಡಿದೆ ಸರ್ ಹುಬ್ಬಳ್ಳಿಯಿಂದ. ಅಲ್ಲಿ ನನಗೆ ಅನುಭವ ಆಗಿದ್ದು ಏನು ಅಂತಂದರೆ, ಲಾ ಈಸ್ ಡಿಫ್ರೆಂಟ್ ಇನ್ ರಿಯಾಲಿಟಿ ಆ್ಯಂಡ್ ವಾಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ಕಾಲೇಜ್ ಇಸ್ ಡಿಫ್ರೆಂಟ್ ಅನ್ನುವಂಥದ್ದು ಮನವರಿಕೆ ಆಯಿತು. ಅವಾಗ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಕಾನೂನು ಕೈಗನ್ನಡಿ ಅಂತ ಒಂದು ಚಿಕ್ಕ ಪುಸ್ತಕ, ಸುಮ್ಮನೆ ಸ್ವಲ್ಪ ನನಗೇನು ಅಲ್ಪ ಕಾಪಿಗಳನ್ನು ಅಂದರೆ ಒಂದು ಸ್ವಲ್ಪ 500-1000 ಕಾಪಿಗಳನ್ನು ಮಾಡಿ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ ನಾನು. ಅದರ ನಂತರದಲ್ಲಿ ಗೊತ್ತಾಗಿರೋದು ಏನು ಅಂತಂದರೆ, ನನಗೆ ಮೀಡಿಯಾದವ್ರು ಬಂದರು, ಎಲ್ಲ ಇಂಟರ್ವ್ಯೂ ಮಾಡಿದರು. ಏನು ಹೇಳಿದರು, ಯಾಕೆ ಸರ್ ಇದೆಲ್ಲ ಮಾಡ್ತಾಯಿದ್ದೀರಿ, ಏನು ಅವಶ್ಯ ಇದೆ ಅಂತಂದರು. ಆವಾಗ ನಾನು ಹೇಳಿದ್ದು ಒಂದೇ ಮಾತು, ಇವತ್ತು ನಾವು ಕಲ್ತು ಬರ್ತಾಯಿದ್ರು. ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ತೊಗೊಳ್ಳಿ, ಇಂಜಿನಿಯರ್ಸ್ ತೊಗೊಳ್ರಿ, ಯಾವುದೇ ರೀತಿ ಎಜುಕೇಟೆಡ್ ಪರ್ಸನನ್ನು ತೊಗೊಳ್ಳಿ, ಈ ಕಾನೂನು ವಿಷಯದ ಬಗ್ಗೆ ಕೇಳಿ ಸಮ್ಟೈಮ್ಸ್ ಅವರು ಇಲ್ಲಿಟ್ರೇಟ್ ಆಗಿಬಿಡ್ತಾರೆ, ಗೊತ್ತಿರಲಿಕ್ಕಿಲ್ಲ. ಬೇರೆದರಲ್ಲಿ ರ್ಯಾಂಕ್ ಹೋಲ್ಡರ್ಸ್ ಇರ್ತಾರೆ, ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ, ಬಟ್ ಕಾನೂನು ವಿಷಯ ಅವ್ರಿಗೆ ಗೊತ್ತಾಗಲ್ಲ. ಕಾನೂನು ವಿಷಯದವರಿಗೆ ಬೇರೆ ವಿಷಯದ ಬಗ್ಗೆ ಕೇಳ್ರಿ ನಾವು ಅನ್ಎಜುಕೇಟೆಡ್ ಆಗಿಬಿಡ್ತೀವಿ ಕೆಲವೊಂದ್ಸರಿ. ಇದು ರಿಯಾಲಿಟಿ. ಸೊ ತಾವು ಹೇಳ್ದಂಗೆ ನಾನು ಕೂಡ ಯೋಚನೆ ಮಾಡ್ತಿರ್ತೀನಿ ಆಗಾಗೆ. ಇದು ಅಟ್ಲೀಸ್ಟ್ ನಮಗೆ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಕಾನೂನಿನ ಬಗ್ಗೆ ಬೇಸಿಕ್ಸ್, ಒಂದು ಅಫೆನ್ಸ್ ಅಂದ್ರೆ ಏನು, ಅಫೆನ್ಸ್ ಆದ ತಕ್ಷಣ ಎಲ್ಲಿಗೆ ಹೋಗಬೇಕು, ಯಾಕಂದ್ರೆ ಈಗ ಮಕ್ಕಳ ಮೇಲೆ ಜಾಸ್ತಿ ಅಫೆನ್ಸ್ ಆಗ್ತಾ ಇದ್ದಾವೆ. ಸೊ ಎಲ್ಲಿಗೆ ಹೋಗಬೇಕು, ಪೊಲೀಸ್ ಸ್ಟೇಷನ್ದಲ್ಲಿ ಏನಾಗ್ತದೆ, ಯಾರು ಇರ್ತಾರೆ, ಪೋಸ್ಟ್ ಆಫೀಸ್ ಅಂದ್ರೆ ಏನು, ಅಲ್ಲಿ ಏನು ನಡೀತದೆ, ತಹಸೀಲ್ದಾರ್ ಅಂದ್ರೆ ಏನು, ಏನಾಗ್ತದೆ, DC ಅಂದ್ರೆ ಏನು. ಸೊ ಸಣ್ಣ ವಿಷಯಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದು ಇವತ್ತು ಅನಿವಾರ್ಯ ಇದೆ. ಅವಾಗ ಏನಾಗಬಹುದು ಅಂತಂದ್ರೆ, ಅನ್ಯಾಯಗಳಾದಾಗ ಜನರು ಕಾನೂನು ಅವಾಗ ಅವನೇ ಕಲ್ತು ಬಿಟ್ಟಿರ್ತಾನೆ, 5ನೇ ತರಗತಿ ಬರೋಕೆ ಕನ್ಸ್ಯೂಮರ್ ಆಕ್ಟ್ ಕಲ್ತಿರ್ತಾನೆ, ಅಂದ್ರೆ ಬೇಸಿಕ್ ಗೊತ್ತಿರ್ತದೆ ಅನ್ಯಾಯ ಆದ್ರೆ ಇಲ್ಲಿ ಹೋಗ್ಬೇಕು ಅನ್ನುವಂಥದ್ದು. ಸೊ ಎಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ಸರ್ಕಾರ ಇದು ಒಂದು ತಗೊಂಡ್ರೆ ಒಳ್ಳೇದು, ಬಟ್ ಯೋಜನೆಗಳು ಮಾಡ್ತದೆ, ಅಡ್ವರ್ಟೈಸ್ಮೆಂಟ್ ಹಾಕ್ತಾ ಇದ್ದಾರೆ. ಬಟ್ ಶಾಲೆಯಲ್ಲಿ ಪಠ್ಯ ಪುಸ್ತಕದಲ್ಲಿ ಒಂದು ವಿಷಯ ಕಾನೂನು ಅನ್ನುವಂಥದ್ದು ಒಂದು ಅಳವಡಿಕೆ ಮಾಡಿದ್ರೆ ಬಹಳಷ್ಟು ಬದಲಾವಣೆಗಳನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಒಂದು ಬೇಸಿಕ್, ಈಗ ಒಂದು ವಸ್ತುವನ್ನು ಖರೀದಿ ಮಾಡ್ತೀವಿ ಅಂತಂದಾಗ ಒಂದು ಮಗುವಿಗೆ ಅದೊಂದು ರಿಸೀಟ್ ತಗೋಬೇಕು ಅಲ್ಲಿಂದ ಅನ್ನುವಂಥದ್ದು ಒಂದು ಅವ್ರಿಗೆ ಗೊತ್ತಾಯ್ತು ಅಂತಂದರೆ ಮುಂದಿಂದೆಲ್ಲ ಸರಳ ಆಗ್ಬೋದು. ಖಂಡಿತವಾಗಿ ಸರ್, ಖಂಡಿತವಾಗಿ ಆ ಕೆಲಸ ಆಗಬೇಕಾಗಿದೆ. ಸರ್ಕಾರಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು, ಆ ರೀತಿ ಒಂದು ಯೋಜನೆಗಳನ್ನು ರೂಪಿಸಬೇಕು, ಅಂದಾಗ ಮಾತ್ರ ಸಾಧ್ಯ. ಒಂದು ಕರೆ ಅದ ಸರ್ ನಮಗೆ, ತಗೊಳ್ಳೋಣ. ಹಲೋ ಆಕಾಶವಾಣಿ. ನಮಸ್ಕಾರ, ಹೇಳ್ರಿ. ಹಲೋ, ಜೇವರ್ಗಿ ತಾಲೂಕ್. ತಮ್ಮ ಹೆಸರೇನಂದ್ರಿ? ನಮ್ಮ ಹೆಸರು ದುಡ್ಡುಗೌಡ ಅಂತೀವಿ ಸರ್. ಗೌಡ್ರಿ, ಹೇಳ್ರಿ ತಮ್ಮ ಪ್ರಶ್ನೆ ಕೇಳ್ರಿ, ಏನಿದೆ ಸರ್? ಈಗ ಸರ್, ಹಲೋ, ಒಂದು ಸ್ವಲ್ಪ ರಿಪೀಟ್ ನೀವು ಇನ್ನೊಂದು ಸಲ ಮಾತಾಡ್ರಿ, ಅದು ನಿಮ್ಮ ಮೊಬೈಲ್ ನೆಟ್ವರ್ಕ್ ಯಾಕೋ ಸರಿಯಾಗಿ ಬರ್ತಾ ಇಲ್ಲ ಸರ್. ಈಗ ಜಿಯೋ ಏರ್ಟೆಲ್ ಮೊಬೈಲ್ ತಗೊಳ್ತಾವಲ್ಲ ಸರ್, ಹಾಂ, ಈಗ ನಮ್ಮ ಕಡೆಯಿಂದ ರೀಚಾರ್ಜ್ ಮಾಡ್ಕೋತಾರೆ ಸರ್. ಹಾಂ, ಅದು ಟವರ್ ಇರಂಗಿಲ್ಲ ಸರ್, ನೆಟ್ಟೆ ಬರಂಗಿಲ್ಲ. ಅಲ್ಲಿ ಹೆಂಗೆ ಹಾಂ, ಟವರ್ ಬರೋದಿಲ್ಲ, ರೀಚಾರ್ಜ್ ಆಗ್ತದ ಅಂತ ಹೇಳಿ ಅಂತಂತೀರಿ. ರೀಚಾರ್ಜ್ ಆಗ್ತದೆ, ನಮ್ದು ಡಾಟಾ ಆಗಿಬಿಡ್ತದೆ ಸರ್ ಅವತ್ತಿನ. ಹಾಂ, ಡಾಟಾ ಯೂಸ್ ಮಾಡೋಕ್ಕೂ ಆಗಂಗಿಲ್ಲ, ನಾವು ರೀಚಾರ್ಜ್ ಮಾಡಿಸಬೇಕಾಗ್ತದೆ, ಅನಿವಾರ್ಯ ಇರ್ತದೆ. ಹಾಂ. ಈಗ ಅಂಥ ಒಂದು ಸಂದರ್ಭದೊಳಗೆ ಏನು ಮಾಡಿ? ಒಳ್ಳೆ ಪ್ರಶ್ನೆ ಸರ್ ಇದು. ಎಲ್ಲರಿಗೆ ಕೆಲವೊಂದು ಸರಿ ಈ ಸಮಸ್ಯೆ ಈಗ ಒಂದು 5 ವರ್ಷದಿಂದ ಸುಮಾರು ಇತ್ತು. ಈಗಲೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಮನೆಯಲ್ಲಿ ಕೂತ್ರೆ ನೆಟ್ವರ್ಕ್ ಸಿಗೋದಿಲ್ಲ, ಮೇಲ್ಗಡೆ ಹೋಗ್ಬೇಕಾಗ್ತದೆ, ಅಥವಾ ಮಾಳಿಗೆ ಮೇಲೆ ಹತ್ತಬೇಕು, ಎಲ್ಲೋ ಬೇರೆ ಕಡೆ ಮಾತಾಡಬೇಕಾಗ್ತದೆ. ಈಗ ಸರ್, ತಮ್ಮ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ, ಯಾವುದೇ ಒಂದು ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಬೇಕಾದ್ರೆ ಇಂಥ ವಿಶೇಷ ಸಂದರ್ಭಗಳಲ್ಲಿ ಲೊಕೇಶನ್ ಇಂಪಾರ್ಟೆಂಟ್ ಸರ್. ಈಗ ಅವರು ಡಿಸ್ಟ್ರಿಕ್ಟ್ ವೈಸ್ ಅವರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತವೆ. ಈ ಭಾಗದಲ್ಲಿ ನಮ್ಮ ನೆಟ್ವರ್ಕ್ ಅವೈಲೇಬಲ್ ಇದೆ, ಈ ಭಾಗದಲ್ಲಿ ಇಲ್ಲ ಅನ್ನುವಂಥ ಸ್ಪಷ್ಟವಾಗಿ ಅವ್ರು ಹೇಳಿರ್ತಾರೆ, ಬಟ್ ಅದನ್ನ ನಾವು ಓದಿರೋದಿಲ್ಲ. ಅವಾಗ ನಾವು ಫಾರ್ ಎಕ್ಸಾಂಪಲ್ ನಾನು ಕಲಬುರಗಿಲಿ ಇದ್ದೀನಿ ಅಂತೇಳಿ ನನ್ನ ಅಡ್ರೆಸ್ ಕೊಟ್ಟು ನಾನು ತಗೊಂಡು ಬೇರೆ ಯಾವುದೋ ನೆಟ್ವರ್ಕ್ ಇಲ್ಲದೆ ಇರೋ ಪ್ರದೇಶದಲ್ಲಿ ಹೋಗಿ ಅವ್ರ ಮೇಲೆ ಅಲಿಗೇಷನ್ ಮಾಡಿದರೆ ಅವರು ಸಿಕ್ಕಾಕೊಳ್ಳಲ್ಲ. ಸೊ ಅವಾಗ ನಾವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೋಡಬೇಕು. ಈಗ ನೆಟ್ವರ್ಕ್ ಈ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ನಮ್ದು ನೆಟ್ವರ್ಕ್ ಅವೈಲೇಬಲ್ ಇದೆ ಅಂತ ಅಗ್ರಿಮೆಂಟ್ ಆಗಿರ್ತದೆ.
ಅವಾಗ ಇನ್ಸ್ಟಾಲೇಷನ್ ಮಾಡೋಕ್ಕೆ ಮಾರ್ಕೆಟಿಗೆ ಬರಬೇಕಾದ್ರೆ ಇವೆಲ್ಲ NOC ತೊಗೊಂಡು ಬಂದಿರ್ತಾರೆ, ಇದೆಲ್ಲ ಫುಲ್ಫಿಲ್ ಮಾಡಿದೀವಿ ರಿಕ್ವೈರ್ಮೆಂಟ್ ಅಂತ. ಯಾಕಂದರೆ ಹಿಂಗೆಲ್ಲ ಅನ್ಯಾಯ ಆಗಬಾರ್ದು ಅಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಡಿರ್ತಾರೆ. ಡ್ಯೂ ಟು ಸಮ್ ಪ್ರಾಬ್ಲಮ್ ಏನೋ ಸಂದರ್ಭದಲ್ಲಿ ಆದರೆ ಪರವಾಗಿಲ್ಲ, ಬಟ್ ಕಂಟಿನ್ಯೂಸ್ ಆಗಿತ್ತು ಅಂದರೆ ಖಂಡಿತವಾಗಿಯೂ ತಾವು ಏನು ಮಾಡ್ಬೋದು ಅಂದರೆ ಅದು ನೋಟಿಫಿಕೇಶನ್ ತೊಗೋಬೇಕು ಸರ್. ಫಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿದೆ, ಆ ನಂತರದಲ್ಲಿ ಏನಾದರೂ ಅವೈಲೇಬಲ್ ಇದೆ ಈ ಭಾಗದಲ್ಲಿ. ಫಾರ್ ಎಕ್ಸಾಂಪಲ್ ಕಲಬುರಗಿಯಲ್ಲಿ ಜಿಯೋ ಫುಲ್ ಪರ್ಫೆಕ್ಟ್ 100% ನೆಟ್ವರ್ಕ್ ಇದೆ ಅಂತ ಅವ್ರು ಹೇಳ್ಕೊಂಡು ಬಿಟ್ಟು ಕೊಡಲಿಲ್ಲ ಅಂತಂದರೆ ನಾವು ಖಂಡಿತವಾಗಿ ಅದಕ್ಕೆ ನಾವು ಸೇವೆಯಲ್ಲಿ ಡಿಫೆಕ್ಟ್ ಇದೆ ಅಂತ ತಿಳ್ಕೊಂಡು ಕೇಸನ್ನು ಹಾಕ್ಬೋದು, ಪರಿಹಾರ ಕೇಳ್ಬೋದು. ಈಗಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ನೆಟ್ವರ್ಕ್ ಅಂತೂ ಇದ್ದೇ ಇರ್ತದೆ, ಎಲ್ಲ ಕಂಪ್ನಿಗಳ ನೆಟ್ವರ್ಕ್ ಇರ್ತದೆ. ಯಾವ ಕಂಪ್ನಿ ಇದ್ರೂ ಸಹಿತ ಇನ್ನೊಂದು ಕಂಪ್ನಿಯ ಒಂದು ನೆಟ್ವರ್ಕ್ ಮೇಲೆ ಅವರು ಕೊಡುವಂಥ ಡೇಟಾ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಸಮಸ್ಯೆ ಆಗಬಾರ್ದು. ಆದರೂ ಕೂಡ ಗ್ರಾಮೀಣ ಪ್ರದೇಶದೊಳಗೆ ಸಾಕಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಂ ಹಾಂ ಹೇಳ್ರಿ. ಆ ರೀಚಾರ್ಜ್ಗೆ ಏನಾದ್ರು ಲಿಮಿಟ್ ಏನು ಸರ್? ಫೀಸ್ ಒಂದು ತಿಂಗಳಲ್ಲಿ ಎಷ್ಟೆಷ್ಟೋ 30-40 ರೂಪಾಯಿ ಏರ್ತಾ ಇರ್ತಾರೆ, ಅದಕ್ಕೆ ಲಿಮಿಟ್ ಇಲ್ಲ ಸರ್? ಲಿಮಿಟ್ ಇಲ್ಲ ಅಂತಲ್ಲ, ಏನೇ ಒಂದು ಪ್ರೈಸನ್ನು ಫಿಕ್ಸ್ ಮಾಡಬೇಕಾದ್ರೆ ಎಕ್ಸೆಪ್ಟ್ ನಮ್ಮೇನು ರೈತರು ಬೆಳೀತಾರೆ ಆ ಬೆಳೆಗನ್ನು ಬಿಟ್ಟು ಒಂದು ಕಂಪನಿಯಿಂದ ಪ್ರಾಡಕ್ಟ್ ಏನು ಸ್ಟಾರ್ಟ್ ಆಗ್ತದೆ, ರೇಟ್ ಎಷ್ಟು ಏನು ಎಂಬುದನ್ನು ಸರ್ಕಾರ ಲೆವೆಲ್ದಲ್ಲಿನೇ ಅದೆಲ್ಲ ಫಿಕ್ಸ್ ಆಗಿ ಅಪ್ರೂವಲ್ ತೊಗೊಂಡೇ ಬಂದಿರ್ತದೆ. ನಮ್ಮ ಜನಪ್ರತಿನಿಧಿಗಳು ಅನ್ನೇಳ್ತೀವಿ, ಮಂತ್ರಿಗಳನ್ನ ಹೇಳ್ತೀವಿ, ಆ ಮಟ್ಟದಲ್ಲಿ ಡಿಸ್ಕಸ್ ಮಾಡಿ ಎಲ್ಲ ಅಧಿಕಾರಿಗಳು ಅದಕ್ಕೆ ಅಪ್ರೂವ್ ಕೊಟ್ಟ ಮೇಲೆ ರೇಟ್ ಫಿಕ್ಸ್ ಆಗಿರುತ್ತೆ. ಬಟ್ ಅವ್ರು ಮನಸ್ಸಿಗೆ ಬಂದಂಗೆ ಏರಿಸ್ತಾ ಇದ್ದಾರೆ, ನಾವು ಅದನ್ನು ಚಾಲೆಂಜ್ ಮಾಡೋಕ್ಕೆ ಬರೋಂಗಿಲ್ಲ, ಏನು ಕನ್ಸ್ಯೂಮರ್ ಆ್ಯಕ್ಟಲ್ಲಿ ಬರೋದಿಲ್ಲ. ಯಾಕಂದರೆ ಒಮ್ಮೆ ಫಿಕ್ಸ್ ಆಗಿ ಇಷ್ಟಕ್ಕೆ ಅಂತ ನಾವು ಅಪ್ರೂವ್ ಕೊಟ್ಟಾಗ ಅಷ್ಟಕ್ಕೆ ಮಾರಿದರೆ ನಾವು ಕನ್ಸ್ಯೂಮರಲ್ಲಿ ವೈಲೇಷನ್ ಆಗಿದೆ ಯಾವುದೋ ರೈಟ್ಸು ಅಂತ ಹಾಕ್ಲಿಕ್ಕೆ ಆಗೋದಿಲ್ಲ. ಬಟ್ ಆ ನಿಗದಿ ಆಗಿದ್ದ ರೇಟಿಗಿಂತಲೂ ಒಂದೇ ಪೈಸೆ ಜಾಸ್ತಿ ತೊಗೊಂಡ್ರು ಕೂಡ ನಾವು ಕೇಸನ್ನು ಹಾಕ್ಬೋದು. ಸರ್, ಇದೇ ಗೌಡ್ರೆ, ತಾವು ತಮಗೆ ಇದು ತಿಳಿತಾ? ಇದು ಜಡ್ಜ್ ಹೇಳಿದ್ದು, ಜಡ್ಜ್ ಸಾಹೇಬ್ರು ಹೇಳಿದ್ದು ತಮಗೆ ಗೊತ್ತಾಯ್ತಾ? ಏನು ನಾವು ಏನು ಅವ್ರಿಗೆ ಇದ್ರದ್ದು ಸವರ್ದವ್ರಿಗೆ ಏನು ಕಂಪ್ಲೇಂಟ್ ಮಾಡ್ಬೋದು. ಖಂಡಿತವಾಗಿ ನೀವು ಮೊದಲು ಅವರಿಗೆ ಅಪ್ಲಿಕೇಶನ್ ಕೊಟ್ಟು ಹಿಂಗೆಲ್ಲ ಜಿಯೋ ಸಿಮ್ಮನ್ನು ನಾವು ಅದು ಯಾವುದೋ ಸಿಮ್ ತೊಗೊಂಡಿದ್ದೀವಿ, ಇಷ್ಟು ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀವಿ, ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ, ಸರಿಪಡಿಸಿ ಅಂತ ಒಂದು ಅರ್ಜಿಯನ್ನು ಕೊಟ್ಟಾದ್ಮೇಲೆ ಏನೋ ಕ್ರಮ ಕೈಗೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ನಿಮಗೆ ಅಲ್ಲಿ ಡಿಸ್ಪ್ಯೂಟ್ ಅಂತ ಸ್ಟಾರ್ಟ್ ಆಗ್ತದೆ. ಆಯಿತು ಅಂದರೆ ಕನ್ಸ್ಯೂಮರ್ ಕೋರ್ಟಿಗೆ ನೀವು ಬರಲಿಕ್ಕೆ ಅವಕಾಶ ಇದೆ. ಅಲ್ಲಿ ಕನ್ಸ್ಯೂಮರ್ ಫೋರಮ್ ಅಂತ ಇರ್ತದೆ ಜಿಲ್ಲೆಗಳಲ್ಲಿ, ಗ್ರಾಹಕರ ರಕ್ಷಣಾ ವೇದಿಕೆ ಅಂತಿತ್ತು, ಅದನ್ನು ಆಯೋಗ ಅಂತ ಮಾಡಿದ್ದಾರೆ ಈಗ. ಅಲ್ಲಿ ಬಂದು ತಾವು ಸಂಪರ್ಕ ಮಾಡಬಹುದು. ಹೌದು, ಪ್ರತಿಯೊಂದು ಜಿಲ್ಲೆಯಲ್ಲಿ ಇದ್ದಾವೆ. ಒಳ್ಳೆಯದು ಗೌಡ್ರೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಈಗ ಏನಾಗ್ತದೆ ಅಂತಂದ್ರೆ ಸಾಕಷ್ಟು ಸಂದರ್ಭಗಳಲ್ಲಿ ನೋಡಿವಲ್ಲ ನಾವು, ಈ ಹಾಲಿನ ಮಾರಾಟದ ಬಗ್ಗೆನೇ ನಾವು ವಿಚಾರ ಮಾಡಿದಾಗ ಕೆಲವೊಂದು ಕಡೆ ಏನಾಗ್ತದೆ ಅಂತಂದ್ರೆ ಮೇಲೆ MRP 25 ರೂಪೀಸ್ ಅಂತ ಇರ್ತದೆ, ಆದ್ರೆ ಅವರು 27 ರೂಪಾಯಿ ತೊಗೋತಾರೆ, 26 ರೂಪಾಯಿ ತೊಗೋತಾರೆ. ಯಾಕಂತ ಕೇಳಿದ್ರೆ ಇಲ್ಲರಿ ನಾವು ಫ್ರಿಜ್ನಾಗ ಇಟ್ಟೀವಿ, ಅದು ಅಷ್ಟೇ ನಾವು ಅದು ಅಷ್ಟಕ್ಕೆ ಕೊಡೋದು ಅನ್ನುವಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಏನು ಮಾಡ್ಬೋದು ಅಂತೀರಿ? ಅದು ಕನ್ಸ್ಯೂಮರ್ ಲಾದಲ್ಲಿ ಏನು ಪ್ರೊಟೆಕ್ಷನ್ ಏನು ಗೈಡ್ಲೈನ್ಸ್ ಇದೆ ಸರ್, ಈಗ ಅದಕ್ಕೆ ವೈಲೇಷನ್ ಆಗುತ್ತೆ, 100% ವೈಲೇಷನ್ ಆಗ್ತದೆ. MRP ಅವನೇ ಮಾರಲಿ, ಕಂಪನಿಯವನೇ ಮಾರಲಿ, ಯಾವನೋ ಬಂದು ನಮ್ಮ ಮನೆಗೆ ಮಾರ್ಗ ಹೋಗ್ಲಿ, 1 ಪೈಸೆನೂ ಜಾಸ್ತಿ ತಗೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಅದಕ್ಕೆ ಅವರವರಿಗೆ ಏನು ರಿಟೇಲ್ ಮಾಡಲಿಕ್ಕೆ ಎಷ್ಟು ಕಮಿಷನ್ ಏನು ಸಿಗಬೇಕು ಅದೆಲ್ಲ ಸಿಕ್ಕಿರ್ತದೆ, ಸಿಕ್ಕೇನೆ ತಂದು ಮಾಡಿರುವಂಥದ್ದು. ಅದು ಅವನು 1 ಪೈಸೆ ಜಾಸ್ತಿ ತೊಗೊಂಡಿದ್ದ ಅಂದರೆ ನಾವು ಇನ್ನು ಮೊದಲಿಗೆ ಹೇಳಿದಂಗೆ ನಾವು ಹಾಲು ಪ್ಯಾಕೆಟ್ ತೊಗೊಂಡಾಗ ಎಷ್ಟು ಮಂದಿ ರಿಸೀದಿ ಕೇಳ್ತೀವಿ? ಯಾರು ಕೇಳೋದಿಲ್ಲ. ಬಟ್ ಅವಾಗ ನಾವು ತೊಗೊಳ್ಳೇಬೇಕು. ತಗೊಂಡು ನೆಕ್ಸ್ಟ್ ನಾವು ಅದನ್ನು ಅರ್ಜಿ ಹಾಕಿದ್ರೆ ಅಂದರೆ 100% ನಿಮಗೆ ಪರಿಹಾರ ಸಿಗ್ತದೆ ಸರ್. ಅಂದರೆ ರಿಸೀಟ್ ಇಸ್ಕೊಳ್ಳೇಬೇಕು ಸರ್. ನಾವು ಒಂದು ವೇಳೆ ರಿಸೀಟ್ ಕೊಡಲಿಲ್ಲ ಅಂತಂದರೆ ನಾವು ಒಂದು ಅರ್ಜಿ ಕೊಡ್ಬೋದಾ? ಕೊಡ್ಬೋದು. ಈಗ ಸಣ್ಣ ಏನೋ ಕಿರಾಣಿ ಶಾಪ್ಗಳಲ್ಲಿ ಅಥವಾ ಬೀದಿಯಲ್ಲಿ ಕೂತು ಮಾರಿದವ್ರು ಯಾರು ಕೊಡೋದಿಲ್ಲ, ರಸೀದಿ ಕೇಳಿದ್ರೆ ಮುಂದೋಗ್ರಿ ಅಂತ. ಸೊ ಅಂತ ಸಂದರ್ಭದಲ್ಲಿ ನಾವು ಕಿರಾಣಿ ಶಾಪ್ದಲ್ಲಿ ಕೆಲವೊಂದು ಶಾಪ್ನಲ್ಲಿ ಕೊಡ್ತಾರೆ ಹಾಲಿನ ಪ್ಯಾಕೆಟ್ ನೀವು ಏನೇನು ತಗೋತಿರಲ್ಲ, ಈಗೆಲ್ಲ ಡಿಜಿಟಲೈಸೇಷನ್ ಕಂಪಲ್ಸರಿ ಮಾಡವ್ರೆ ಎಲ್ಲ ಅಂಗಡಿಗಳಲ್ಲಿ. ಅದಕ್ಕೆ ಅನ್ಲೈಸೆನ್ಸ್ಡ್ ಲೈಸೆನ್ಸ್ ಇದ್ದಲ್ಲಿ ಕಂಪಲ್ಸರಿ ಅವರಿಗೆ GST TSD ಟ್ಯಾಕ್ಸ್ ಎಲ್ಲ ಕನ್ಸಿಡರ್ ಆಗಬೇಕು ಅಂತ, ಎಷ್ಟು ಮಾರಿದ್ರಿ, ಎಷ್ಟು ತಗೊಂಡ್ರಿ, ಸ್ಟಾಕ್ ಇದ್ದಿದ್ದು ಎಲ್ಲ ವೆರಿಫಿಕೇಶನ್ ಆಗ್ತದೆ. ಬಟ್ ಇವಾಗ ಅನ್ಲೈಸೆನ್ಸ್ಡ್ ಅಲ್ಲಿ ಇವೆಲ್ಲ ನಡೀತದೆ. ಬಟ್ ಅಲ್ಲಿ ನಮಗೆ ಈ ರೀತಿ ಏನಾದ್ರು ಇದ್ದು ರಸೀದಿ ಕೊಟ್ಟಿದ್ರು ಅಂದ್ರೆ ನಾವು ಡೆಫಿನೆಟ್ಲಿ ಅವ್ರ ಮೇಲೆ ಕೇಸ್ ಹಾಕ್ಬೋದು. ಎಲ್ಲಾದ್ರೂ ಒಂದು ಚೀಟಿ ಕೊಡ್ತಾರೆ ಸರ್, ಒಂದು 10-15 ಐಟಮ್ ತಗೊಂಡಾಗ ಎಷ್ಟು ಬಿಲ್ ಮಾಡೋದ್ರೆ ಮಾಡಿ ಕೊಡ್ತಾರೆ, ಅವನು ಸಣ್ಣ ಸೈ ಮಾಡ್ತಾನೆ, ಇನಫ್ ಸರ್, ಮಾಡಬಹುದು. ಸರ್, ಈಗ ಒಂದು ರೈತರ ಕುರಿತಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತದೆ. ಈಗ ಇತ್ತೀಚಿನ ದಿನಗಳಲ್ಲಿ ರೈತರು ವಾಣಿಜ್ಯ ಕೃಷಿ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡಿರ್ತಾರೆ. ಹೆಚ್ಚಿಗೆ ಲಾಭ ಬರಬೇಕು, ಹೊಸ ಬೆಳೆಗಳಿರ್ತವೆ, ಅದಕ್ಕೆ ಆಕರ್ಷಕವಾದಂಥ ಒಂದು ಮಾರ್ಕೆಟ್ ಸಹಿತ
ಇರ್ತದೆ ಅನ್ನುವಂಥದ್ದು ಒಂದು ಕಂಪ್ನಿಯವರು ಅವರಿಗೆ ಭೇಟಿ ಆಗ್ತಾರೆ. ಭೇಟಿಯಾಗಿ ಬೈಬ್ಯಾಕ್ ಅರೇಂಜ್ಮೆಂಟ್ ಮಾಡ್ಕೋತಾರೆ. ಇಲ್ಲ ನಾವು ನಿಮಗೆ ಸೀಡ್ಸ್ ಕೊಡ್ತೀವಿ, ನಿಮಗೆ ನಾಟಿ ಮಾಡುವಂಥ ಮಟೀರಿಯಲ್ ಕೊಡ್ತೀವಿ, ಅದನ್ನು ನಾವೇ ಮತ್ತೆ ಬೈಬ್ಯಾಕ್ ಮಾಡ್ಕೊಳ್ತೀವಿ, ನಿಮಗಿಷ್ಟು ಲಾಭ ಆಗ್ತದೆ ಅನ್ನುವಂಥ ಒಂದು ಒಪ್ಪಂದಕ್ಕೆ ಬರ್ತಾರೆ. ಅದ್ರ ಒಪ್ಪಂದ ಕೃಷಿ ಅಂತೇಳಿ ನಾವು ಕರಿತಾ ಇರ್ತೀವಿ. ಅಂಥ ಸಂದರ್ಭದೊಳಗೆ ಭಾಳಷ್ಟು ಜನ ಇದರೊಳಗೆ ಭಾಗವಹಿಸಿ ಮುಂದೆ ಅವರಿಗೆ ಯಾವಾಗ ಉತ್ಪನ್ನ ರೆಡಿ ಆಗ್ತದೆ ಆ ಟೈಮ್ನೊಳಗೆ ಸಾಕಷ್ಟು ಜನ ಕೈ ಕೊಟ್ಟಂಥ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಆವಾಗ ಅನೇಕ ರೈತರು ಏನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಅಂದ್ರೆ ಅವರು ಒಂದು ಪ್ರಾಬ್ಲಮ್ದೊಳಗೆ ಸಿಕ್ಕೊಂಡ್ರು ಅಂತೇಳಿರಿ. ಏನು ಮಾಡಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಲಿಲ್ಲ. ಅಂಥ ಒಂದು ಸಂದರ್ಭದೊಳಗೆ ನಮ್ಮ ರೈತರು ಇನ್ನು ಮುಂದಿನ ದಿನಗಳಲ್ಲಿ ಆದರೂ ಸಹಿತ ಏನಾದರೂ ಒಪ್ಪಂದ ಕೃಷಿ ಮಾಡಿಕೊಂಡ್ರೆ ಯಾವ ರೀತಿಯಾದಂಥ ಒಂದು ವಿಚಾರಗಳನ್ನು ನಾವು ಜಾಗೃತೆಯಾಗಿ ನೋಡಬೇಕಾಗ್ತದೆ, ಏನೇನು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ತುಂಬ ವಿಸ್ತಾರವಾದಂತಹ ಏರಿಯಾ ಇರುವಂಥ ಒಂದು ಪ್ರಶ್ನೆ ಸರ್ ಇದು. ಬಟ್ ಅನಿವಾರ್ಯ ಇದೆ, ಈಗ ನಾವು ಅದನ್ನು ತಿಳ್ಕೊಳ್ಳೇಬೇಕಾಗಿದೆ. ಇಲ್ಲಿ ತಾವು ಪ್ರಸ್ತಾಪ ಮಾಡಿದ್ರಲ್ಲಿ 2 ಕಾನೂನುಗಳು ಪ್ರಮುಖವಾಗಿ ನಮಗೆ ಬರ್ತವೆ ಸರ್. ಒಂದು ಕಾಂಟ್ರಾಕ್ಟ್ ಆ್ಯಕ್ಟ್ ಅಂತ ಹೇಳಿ, ಹೌದು. ಎರಡನೇದ್ದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟು. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟು. ಕನ್ಸ್ಯೂಮರ್ ರಿಲೇಟೆಡ್ ಏನು, ಅವನು ಕೊಟ್ಟಂಥ ಸರ್ವಿಸ್ನಲ್ಲಿ ಬೀಜ ಕೊಡ್ತೀವಿ, ಬೈ ಬ್ಯಾಕ್ ಮಾಡ್ತೀವಿ. ಬೀಜದಲ್ಲಿ ಕಳಪೆ ಇತ್ತು, ವಿ ಕ್ಯಾನ್ ಅಪ್ರೋಚ್ ಟು ದಿ ಕನ್ಸ್ಯೂಮರ್ ಫೋರಮ್, ಇಲ್ಲಿ ಕನ್ಸ್ಯೂಮರ್ ಕಮಿಷನ್. ಏನೋ ಸಸಿ ಕೊಡ್ತಾರೆ, ಡಿಫೆಕ್ಟಿವ್ ಅಂತೂ ನಾವು ಹೋಗ್ಬೋದು. ಬಟ್ ಒಂದು ಕಾಂಟ್ರಾಕ್ಟನ್ನು ಮಾಡಿಕೊಂಡಾಗ ನಾನು ಖರೀದಿ ಮಾಡ್ತೀನಿ ಅಂತಾನೆ, ಯಾವುದು ದೋಷಪೂರಿತ ಏನೂ ಆಗಿಲ್ಲ, ಬಟ್ ಆ ಸಮಯಕ್ಕೆ ಬಂದು ತೊಗೊಳ್ಳೋದಿಲ್ಲ ಅವನು. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಇದಕ್ಕೇನು ಪರಿಹಾರ ಇಲ್ಲ ಅಂತಲ್ಲ ಕಾನೂನಲ್ಲಿ. ಈ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಏನಾಗುತ್ತೆ ಅಂದರೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗುತ್ತೆ. ಈಗ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರುವಂಥದ್ದು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗ್ತದೆ. ಅವಾಗ ಇನ್ನೊಂದು ಆ್ಯಕ್ಟ್ ಯಾವುದು ಅಂದರೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅಂತ, ನಿರ್ದಿಷ್ಟ ಪರಿಹಾರ ಕಾಯಿದೆ ಅಂತೇಳಿ. ಅಲ್ಲಿ ಅವರಿಗೆ ಡ್ಯಾಮೇಜಸ್ ಕ್ಲೇಮ್ ಮಾಡೋಕ್ಕೆ ಅವಕಾಶ ಇದೆ ಸರ್. ಡ್ಯಾಮೇಜಸ್ನಲ್ಲಿ 2 ರೀತಿ ಇರ್ತದೆ. ಅವಾಗ ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ನಮ್ಮ ರೈತರು ಒಂದು ಏನು ಎಚ್ಚರಿಕೆ ವಹಿಸಬೇಕಾಗಿದ್ದು ಏನು ಅಂತಂದರೆ, ಡ್ರಾಫ್ಟ್ ಅವ್ರು ಮಾಡ್ತಾರೆ, ಅದನ್ನು ಸ್ವಲ್ಪ ವಕೀಲರ ಕಡೆ ತೊಗೊಂಡೋಗಿ ಇವರು ಸ್ವಲ್ಪ ಮೈಂಡನ್ನು ಅಪ್ಲೈ ಮಾಡಿ ಡ್ರಾಫ್ಟ್ ಮಾಡ್ಕೋಬೇಕು. ಅಲ್ಲಿ ಕಾಂಪೆನ್ಸೇಷನ್ ಕೊಡ್ತೀವಿ ಅಂತ ಕ್ಲಾಸ್ ಹಾಕ್ಕೊಂಡಾಗ ಎಷ್ಟು ಕಾಂಪೆನ್ಸೇಷನ್ ಕಾಣಿಸಿಲ್ಲ ಅಂದರೆ ಮತ್ತೆ ಅದನ್ನು ಡಿಸ್ಕಸ್ ಮಾಡಬೇಕು, ಕೋರ್ಟ್ ಡಿಸೈಡ್ ಮಾಡಬೇಕು ಎಷ್ಟು ಸರಿ ಎಷ್ಟು ತಪ್ಪು ಅಂತ. ಆಗ್ಲೇ ಒಂದು ಅಂದಾಜು, 1 ಎಕರೆಗೆ ಇಷ್ಟು ಬೆಳೆ ಬರ್ಬೋದು, ತಗೊಳ್ಳಿಲ್ಲ ಅಂದರೆ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಒಂದು ಲೆಕ್ಕ ಹಾಕಿ 1 ಎಕರೆಗೆ ಒಂದು 10,000 ಅಂತ ಇಟ್ಕೊಳ್ಳೋಣ ಅಂದಾಜು. 10,000 ಬೆಳೆ ನಾಳೆ ತಗೊಳ್ಳಿಲ್ಲ ಅಂದರೆ 10,000 ರೂಪಾಯಿ ಪರಿಹಾರ ಕೊಡ್ತೀನಿ ಅಂತ ಒಂದು ಕ್ಲಾಸನ್ನು ಹಾಕ್ಕೊಂಡ್ಬಿಟ್ರೆ ತುಂಬ ಉಪಯುಕ್ತ ಆಗ್ತದೆ. ನಾಳೆ ಸಿವಿಲ್ ಕೋರ್ಟಿಗೆ ಹೋಗಬೇಕಾಗತ್ತೆ. ಸಿವಿಲ್ ಕೋರ್ಟಿಗೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಯಿತು, ನನಗೆ ಇದರಿಂದ ಇಷ್ಟು ಡ್ಯಾಮೇಜಸ್ ಆಯಿತು, ಅದಕ್ಕೆ ಪರಿಹಾರ ಕೊಡಿಸಿ ಅಂತ ಕೋರ್ಟಿಗೆ ಹೋದಾಗ ಖಂಡಿತವಾಗ್ಲಿ ಅವರಿಗೆ ಪರಿಹಾರ ಸಿಗುತ್ತೆ ಸರ್. ಅಂದ್ರೆ ಈಗ ಒಪ್ಪಂದ ಮಾಡ್ಕೊಳ್ಳೋ ಸಮಯದೊಳಗೆ ಭಾಳ ಎಚ್ಚರಿಕೆಯಿಂದ ಮಾಡ್ಕೋಬೇಕು. ಹೌದು. ಅಂದ್ರೆ ಕಟ್ಟುನಿಟ್ಟಾಗಿ ಇಂಥ ಒಂದು ಡ್ರಾಫ್ಟ್ ಮಾಡಲೇಬೇಕಾಗ್ತದೆ, ಅನಿವಾರ್ಯ ಅದು. ಯಾಕಂದ್ರೆ ಮೌಖಿಕ ಕರಾರುಗಳು ಕಾನೂನಲ್ಲಿ ಅಥವಾ ಕೋರ್ಟಲ್ಲಿ ಪ್ರೂವ್ ಮಾಡೋದು ಬಹಳಷ್ಟು ಟಫ್ ಆಗಿಬಿಡ್ತದೆ. ಅದಕ್ಕೆ ಯಾವುದೇ ಒಂದು ವ್ಯವಹಾರನ ಮಾಡ್ತಿದ್ರೆ, ಯಾವುದೇ ಒಂದು ಆಸ್ತಿ ರಿಲೇಟೆಡ್ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ ಸರ್, 10 ರೂಪಾಯಿ ಇರಲಿ, ಬಟ್ ಇವತ್ತಿಗೆ ನಾವು ರೈಟಿಂಗ್ ನಲ್ಲಿ ಒಂದು ಪೇಪರ್ ಮೇಲೆ ಮಾಡ್ಕೊಂಡ್ರೆ ಅದು ನಿಮಗೆ ನಾಳೆಗೆ ಅಸ್ತ್ರವಾಗಿ ಉಳಿತದೆ. ಅದಕ್ಕೆ ಇವತ್ತೇನೋ ಒಂದು ಮಾತಿದೆ ಸರ್, ಕಾನೂನನ್ನು ಯಾರು ರಕ್ಷಣೆ ಮಾಡ್ತಾರೆ ಅದು ಕಾನೂನು ಅವ್ರನ್ನ ರಕ್ಷಣೆ ಮಾಡ್ತದೆ ಅಂತೇಳಿ. ಸೊ ಅದಕ್ಕೆ ಕಾನೂನು ಅರಿವು ಇರಬೇಕು, ಅದನ್ನ ಪಾಲನೆ ಮಾಡಬೇಕು ನಾವು. ಆಮೇಲೆ ಕಾನೂನು ನಮಗೆ ಖಂಡಿತವಾಗಿ ಕಾಯ್ತದೆ. ಇಲ್ಲ ಅಂತಂದ್ರೆ ಏನಾಗ್ತದೆ ಅಂದ್ರೆ ಸುಮಾರು ಎಕ್ಸ್ಪ್ಲಾಯ್ಟೇಷನ್ ಇದೇ ಕಾರಣ, ಗೊತ್ತಿಲ್ಲದೇನೆ ಆಗ್ತಾವೆ ಅಗ್ರಿಮೆಂಟ್. ಈಗ ಇನ್ನೊಂದು ಇದಕ್ಕೆ ಎಡಿಷನ್ ಆಗಿ ಹೇಳ್ಬಿಡ್ತೀನಿ, ನಮ್ಮ ರೈತರ ವಿಷಯ ಬಂದಾಗ ಈ ಹೊಲ ಮಾರಾಟ ಮಾಡ್ತಾರೆ ಅಂತ ಇವ್ರು ಖರೀದಿ ಮಾಡಕ್ಕೆ ಒಪ್ಕೊಂಡಿರ್ತಾರೆ, ರಾತ್ರಿ ವ್ಯವಹಾರಗಳಾಗ್ತವೆ ಮನೆಯಲ್ಲಿ ಕೂತ್ಕೊಂಡು. ಅವ್ರು ದುಡ್ಡು ಕೊಡ್ತಾರೆ, ಇವ್ರು ತೊಗೊಂಡು ಬಿಡ್ತಾರೆ, ಏನೋ ಬೇರೆಯವ್ರಿಗೆ ಗೊತ್ತಾದ್ರೆ ಪ್ರೈಸ್ ಜಾಸ್ತಿ ಆಗಿಬಿಡ್ಬೋದು ಅಥವಾ ಬೇರೆ ಕಾಂಪಿಟೇಟರ್ಸ್ ಬರ್ಬೋದು ಅಂತ. ಬಟ್ ಅಲ್ಲಿ ಬಹಳಷ್ಟು ಮೋಸ ಆಗ್ತಾ ಇದೆ. ಏನಾಗ್ಬಿಡುತ್ತೆ ಅಂದ್ರೆ ಅವ್ರು ಬಾಂಡ್ ಮಾಡ್ಕೊಂತಾರೆ, ಗೊತ್ತಿರೋದಿಲ್ಲ, ಒಂದು ವಿಶ್ವಾಸ ಇರ್ತದೆ, ಏನಾಳೆ ಏನೋ ಬಂದ್ರೆ ನಾವು ಇರ್ತೀವಿ ಅಂತ ಮಧ್ಯದಲ್ಲಿದ್ದವ್ರು ಮಾತಾಡ್ಕೊಂಡಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಅಗ್ರಿಮೆಂಟ್ ಫಾರ್ ಸೇಲ್ ಅನ್ನೋ ಒಂದು ಬಾಂಡ್ ಅನ್ನೋ ಮಾಡಿ ನಿನ್ ಮಾಲಕ್ ಅಂತ ಕೊಟ್ಬಿಟ್ಟು ನೀನು ಕಬ್ಜಾ ಕೊಡ್ತಾನೆ ಎಲ್ಲ ಆಗ್ಬಿಡ್ತದೆ, ಮುಟೇಶನ್ ಆಗ್ಬಿಡ್ತದೆ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮೇಲೆ. ಬಟ್ ಒಂದು 10 ವರ್ಷ ಆದ್ಮೇಲೆ ಅವನ ಮಗನೋ ಮೊದಲು ಚಾಲೆಂಜ್ ಹಾಕಿ ಇದು ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮೇಲೆ ಅವನು ಟೈಟಲ್ ತೊಗೊಂಡ್ಬಿಟ್ಟವನೆ, ಟೈಟಲ್ ಪಾಸ್ ಆಗೋದಿಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ, ಮೋಸ ಮಾಡವನೆ ಅಂತೇಳಿ ಕೇಸ್ ಹಾಕಿದ ಅಂದ್ರೆ ಮತ್ತೆ ಇವರು ಏನೋ ದುಡ್ಡು ಹೋಯ್ತು, ಇದು ಆಸ್ತಿನೂ ಕೊಡಬೇಕಾಗತ್ತೆ ವಾಪಸ್ಸು. ಸೊ ಇಂಥ ಸಂದರ್ಭಗಳು. ಅದಕ್ಕೆ ದಯಮಾಡಿ ಯಾವತ್ತೇ ಒಂದು ಡಾಕ್ಯುಮೆಂಟ್ ಅನ್ನ ಬರವಣಿಗೆಯಲ್ಲಿ ಮಾಡ್ಕೋಬೇಕು. ಯಾವಾಗ ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ಅಂದರೆ ಅವಾಗ ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ಮಾಡ್ಕೊಳ್ಳೇಬೇಕು. ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಕಾನೂನಲ್ಲಿದ್ದಾಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೊಂದು ಅನಾಹುತ ಏನಾಗುತ್ತೆ ಅಂದ್ರೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕಾಗತ್ತೆ ಅಂತ ಇಟ್ಕೊಳ್ಳೋಣ ರಿಜಿಸ್ಟ್ರೇಷನ್ಗೆ. ಅವತ್ತು 100 ರೂಪಾಯಿ, ಆ ಕಾಲಕ್ಕೆ 100 ರೂಪಾಯಿ ಕಟ್ಟಬೇಕಾಗಿರುತ್ತೆ. ಆ ದಿನ 100 ರೂಪಾಯಿ ಅವಾಯ್ಡ್ ಮಾಡಕ್ಕೆ ಬರವಣಿಗೆಯಲ್ಲಿ ಇಟ್ಕೊಂಡು ಸುಮ್ಮನೆ ಹಾಗೆ ಕುಂದಿರ್ತಾರೆ, ಬರವಣಿಗೆ ಮಾಡ್ಕೋತಾರೆ, ರಿಜಿಸ್ಟ್ರೇಷನ್ ಮಾಡಿಸೋದಿಲ್ಲ. ಬಟ್ ಕಾನೂನು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳುತ್ತೆ. 100 ರೂಪಾಯಿ ಕೊಡೋದು ಆಗತ್ತೆ ಅಂತ ಉಳಿಸ್ತಾರೆ. ನಾಳೆ ಕೋರ್ಟ್ ಹೋದಾಗ 100 ಅನ್ನ 10 ಟೈಮ್ ಕಟ್ಟಬೇಕು, 1,000 ರೂಪಾಯಿ ದಂಡ ಆಗತ್ತೆ. ಇದು ಲಕ್ಷಕ್ಕೆ ಹೋದಾಗ
10 ಲಕ್ಷ ಆಗಬಹುದು. ಸೊ ಅಂಥ ಸಂದರ್ಭದಲ್ಲಿ ರೈತರು ವಾಪಸ್ ಕೋಟಿಗೆ ಹೋಗ್ಲಾರ್ದಂಥ ಸಂದರ್ಭಗಳು ಕೂಡ ಬರ್ತವೆ. ಸೊ ಅದಕ್ಕೆ ತಾವು ಅದನ್ನು ಪ್ರಶ್ನೆಯನ್ನು ಕೇಳಿದಿರಿ. ಇಲ್ಲಿ ಕಾಂಟ್ರಾಕ್ಟ್ ಆ್ಯಕ್ಟು, ರಿಜಿಸ್ಟ್ರೇಷನ್ ಆ್ಯಕ್ಟು ಮತ್ತು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಇದ್ರ ಬಗ್ಗೆ ನಾಲೆಜ್ ಇರುವಂಥದ್ದು ಅವಶ್ಯಕತೆ ಇದೆ ಸರ್. ಅಂದರೆ ಇದರ ಬಗ್ಗೆ ರೈತರಿಗೆ ವಿಶೇಷವಾದಂಥ ಒಂದು ತಿಳುವಳಿಕೆ ನಾವು ಬೇಕಾಗತ್ತೆ. ಅಥವಾ ಯಾವುದೇ ಒಂದು ವ್ಯವಹಾರನ ಮಾಡುವಾಗ ಎಲ್ಲೋ ಹತ್ತಿರದಲ್ಲಿರ್ತಕ್ಕಂಥ ಒಬ್ಬ ವಕೀಲರಿಗೆ ಭೇಟಿಯಾಗಿ ಸರ್ ಇಂಥದ್ದು ಕೆಲಸವನ್ನು ಮಾಡಬೇಕಾಗ್ತಾ ಇದ್ದೀವಿ, ಆದಷ್ಟು ಕಾನೂನಿನಲ್ಲಿ ನಮಗೆ ಪ್ರೊಟೆಕ್ಷನ್ ಸಿಗುವಾಗ ಮಾಡಿಕೊಡಿ ಅಂತ ಹೇಳಬೇಕು. ಈಗ ಏನು ಬರ್ತಾ ಇದ್ದಾರೆ ಅಂದರೆ ಕ್ಲೈಂಟ್ಸ್ಗಳು ಮುಂದೆ ನೋಡೋದು ಸರಿ ಟೆಂಪ್ರರಿ ಮಾಡಿಕೊಟ್ಬಿಟ್ರಿ ಅಂತ ಹೇಳಿ, ಆ ರೀತಿ ನಮ್ಮ ಭಾವನೆ ಆಯಿತು ಅಂದರೆ ನಾಳೆ ಅನ್ಯಾಯ ಆದಾಗ ಯಾರು ನಿಮ್ಮನ್ನು ರಕ್ಷಣೆಗೆ ಬರೋದಿಲ್ಲ. ಸರ್, ಈಗ ನ್ಯಾಯಾಲಯಗಳು ಉಚಿತ ಸೇವೆ, ಕಾನೂನು ಸೇವೆ ಅನ್ನುವಂಥದ್ದು ನಡೆಸ್ತಾ ಇದ್ವಿ, ಈಗಾದರೂ ಕೂಡ ಲಭ್ಯ ಇದೆ ಸರ್. ಇದೆ. ಅಲ್ಲಿ ಕೆಲವೊಂದಿಷ್ಟು ಲಿಮಿಟೇಷನ್ಸ್ ಇದಾವೆ. ಬಡವರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ, ಸಂತ್ರಸ್ತರಿಗೆ, ಹೀಗೆ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ವಕೀಲರನ್ನು ನೇಮಕ ಮಾಡ್ಕೊಂಡು ಇವತ್ತು ಕೇಸ್ ನಮಗೆ ನಡೆಸಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಅಸಾಮರ್ಥ್ಯನ ತೋರಿಸಿದಾಗ ಇವತ್ತು ಸರ್ಕಾರ ಅವರ ಪರವಾಗಿ ವಕೀಲರನ್ನ ನೇಮಕ ಮಾಡಿ ಪ್ರಕರಣಗಳನ್ನು ದಾಖಲಿಸಿ ಪ್ರಕರಣಗಳನ್ನು ನಡೆಸಿ ಒಂದು ನಡೆಸಲಿಕ್ಕೆ ಒಂದು ವಕೀಲರನ್ನು ಕೊಡುವಂಥ ಒಂದು ವ್ಯವಸ್ಥೆ ಇವತ್ತಿಗೂ ಕಂಟಿನ್ಯೂ ಇದೆ ಸರ್. ಸರ್, ಈಗ ತಾವು ಸಾಕಷ್ಟು ಇದ್ರ ಬಗ್ಗೆ ಅನುಭವ ಇರುವಂಥವರು, ಇಂಥ ಒಂದು ಗ್ರಾಹಕ ಸಂರಕ್ಷಣಾ ಒಂದು ಕಾರ್ಯದೊಳಗೆ ವಿಶೇಷ ಘಟನೆಗಳು ನಮ್ಮ ಜನರಿಗೆ ತಿಳುವಳಿಕೆ ಮೂಡಿಸುವಂಥವು ಏನಾದರೂ ತಮ್ಮ ಅವಧಿಯೊಳಗಾಗಿದ್ದರೆ ಏನಾದರೂ ಉದಾಹರಣೆ ಹೇಳ್ಬೋದಾ? ನಾನು ಪ್ರಾಕ್ಟೀಸ್ ಮಾಡುವಾಗ ನನ್ನ ಕಡೆಗೆ ಬಂದಿರುವಂಥದ್ದು ಒಂದೇ ಒಂದು ಪ್ರಕರಣ ಯಾವುದು ಅಂತಂದರೆ, ಒಂದು ಲ್ಯಾಪ್ಟಾಪನ್ನು ಖರೀದಿ ಮಾಡಿದ್ದ ಅವನು. ಖರೀದಿ ಮಾಡಿದ ಒಂದು 6-7 ತಿಂಗಳಿಗೆ ಸರಿಯಾಗಿ ವರ್ಕ್ ಮಾಡ್ತಿರ್ಲಿಲ್ಲದ ಸಂದರ್ಭದಲ್ಲಿ ಅವನು ವಾಪಸ್ ಹೋಗಿ ಕೊಟ್ಟು ಸರಿ ಇಲ್ಲ ಅಂತೇಳಿ ಸರ್ವಿಸಿಂಗ್ ಮಾಡಿಕೊಟ್ಟಿದ್ದವ್ರೆ. ಮತ್ತೆ ಸರ್ವಿಸಿಂಗ್ ಮಾಡಿಕೊಟ್ಟಿ ಅಂತ ಕೊಟ್ಟವ್ರೆ. ಮತ್ತೆ ಮಾಡಿಕೊಟ್ಟಾದ ಮೇಲೇನು ಹಾಗೆ ಕೆಲಸ ಮಾಡ್ತಿದ್ದು. 2ನೇ ಸರಿನೂ ಕೊಟ್ಟವನೇ. ಅಷ್ಟಾದ್ಮೇಲೆ ಅವ್ರು 2ನೇ ಸರಿ ತೊಗೊಂಡೋಗಿ ಮಾಡಿಕೊಟ್ಟವ್ರೆ. 3ನೇ ಸರಿ ಹೋದಾಗ ಮಾಡಂಗಿಲ್ಲ, ಲಿಮಿಟೇಷನ್ ಮುಗಿದೋಗಿದೆ ಅಂದವ್ರೆ. ಆ ಒಂದು ಘಟನೆಯನ್ನು ನನ್ನ ಕಡೆಗೆ ಬಂದಾಗ ಕ್ಲೈಂಟು ಅವರು ಕೂಡ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಜಗದೀಶ್ ಅಂತೇಳಿ ಬಾಗಲಕೋಟೆಯವರು. ಸರ್ ಹಿಂಗೆ ಆಗ್ಬಿಟ್ಟಿದೆ, ನಾನು ಮೋಸ ಮಾಡೋರು, ಇದಕ್ಕೇನಾದರೂ ಕಾನೂನಲ್ಲಿ ಪರಿಹಾರ ಇರಬೇಕಲ್ಲ, ಮಾಡಿಸ್ಕೊಡಿ ಅಂತ. ಆವಾಗ ನಾವು ಕಂಪನಿಯವರಿಗೆ ನೋಟಿಸನ್ನು ಕೊಟ್ಟು ಒಂದು ಪೆಟಿಷನನ್ನು ಹಾಕಿ ಅವ್ರ ಕೋರ್ಟಿಂದ ಮತ್ತೆ ಇಂಟರ್ನ್ ಅವರಿಗೆ ನೋಟಿಸ್ ಹೋಗಿ ಬಂದಾಗ ಹಾಜರಾದರು. ಅಲ್ಲಿ ಹೊಸ ಲ್ಯಾಪ್ಟಾಪನ್ನು ಕೊಡ್ತೀವಿ, ಇಲ್ಲ ಅದ್ರದ್ದೇನು ಅಮೌಂಟ್ ಇದೆ ವಾಪಸ್ ರಿಟರ್ನ್ ಮಾಡ್ತೀವಿ ಅನ್ನುವಂಥ ಒಂದು ಏನೋ ಒಪ್ಪಿಗೆಯನ್ನು ಅವರು ಸೂಚಿಸಿದರು. ಆಮೇಲೆಗೆ ಏನು ಮಾಡ್ತೀರಿ ಅಂತ ಕೇಳಿದಾಗ ಆಯ್ತು ನಮ್ಗೆ ಹೊಸ ಲ್ಯಾಪ್ಟಾಪ್ ಕೊಡಿ ಅಂತಂದೇವಿ. ಅದು ಅಲ್ಲಿಗೆ ಕೇಸ್ ಕ್ಲೋಸ್ ಆಯಿತು. ಹೊಸ ಲ್ಯಾಪ್ಟಾಪ್ ಕೊಡಿಸುವಂಥ ಒಂದು ವ್ಯವಸ್ಥೆ ಆಯಿತು ಸರ್. ಆಗ್ತದೆ. ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಪ್ರಶ್ನೆ ಏನಂತಂದರೆ, ಈಗ ಸಾಮಾನ್ಯವಾಗಿ ನಾವು ಕನ್ಸಲ್ಟೇಷನ್ ಫೀಸ್ ಕೊಟ್ಟು ಡಾಕ್ಟರ್ ಕನ್ಸಲ್ಟ್ ಮಾಡ್ತೀವಿ. ಅದು ಎಷ್ಟೋ ಕೊಡ್ಬೋದು, ನಾವು 100 ರೂಪಾಯಿ ಕೊಡ್ಬೋದು, 200 ರೂಪಾಯಿ ಕೊಡ್ಬೋದು, 300 ರೂಪಾಯಿ ಕೊಡ್ಬೋದು. ಮೊದಲಿನ ಕಾಲ ನಾವು ನೋಡ್ತಾ ಇರಬೇಕಾದ್ರೆ ಒಂದು ಸಲ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಅದು 3 ತಿಂಗಳ ತನಕ ವ್ಯಾಲಿಡ್ಡು ಅನ್ನುವಂಥದ್ದು ಒಂದು ಸಾಮಾನ್ಯವಾದಂಥ ಒಂದು ನಂಬಿಕೆ ಇತ್ತು, ಅಥವಾ ಅದು ರೂಢಿ ಇತ್ತು ಹೇಳಬೇಕು ಅಂತಂದರೆ. ಆದರೆ ಈಗ ಹಂಗೆ ಆಗ್ತಾ ಇಲ್ಲ. ಪ್ರತಿ ಸಲ ನಾವು ಹೋದಾಗೂ ಕನ್ಸಲ್ಟೇಷನ್ ಫೀಸ್ ಕೊಟ್ಟು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಇದಕ್ಕೇನಾದರೂ ವಿಚಾರಗಳು? ಈಗ ನಿಯಮದಲ್ಲಿ ಅದು ನಾನು ನೋಡಬೇಕಾಗತ್ತೆ. ಬಟ್ ನಿಯಮದಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು ಹೇಳುತ್ತೆ ಅಂದರೆ, ನಾನು ಕೂಡ ಈಗ ಮಕ್ಕಳೇನೋ ಆರಾಮಿಲ್ಲದಾಗ ಹಾಸ್ಪಿಟಲ್ ತೊಗೊಂಡು ಹೋಗ್ತೀವಿ. ಮೊದಲಿಗೆ ತೊಗೊಂಡೋದಾಗ 15 ದಿನವರೆಗೆ ವ್ಯಾಲಿಡ್ ಇರುತ್ತೆ ಅಂತ ಬರ್ದು ಕೊಡ್ತಿದ್ರು. ಅದರಲ್ಲಿ ಮತ್ತೆ ಹೋದ್ರೆ ಈಗ ಅದು ಇಲ್ಲ. ಪ್ರತಿ ಸರಿ ಹೋದಾಗೆ ಹೊಸದು ಮಾಡಿಸ್ಬೇಕು ಅಂತಿದೆ. ಬಟ್ ಅಲ್ಲಿ ಒಂದು ಬೋರ್ಡ್ ಅಂತ ಇರುತ್ತೆ ಇದಕ್ಕೆ ಆದಂಥದ್ದು ಒಂದು ರೂಲ್ಸ್ಗಳನ್ನು ಏನೇನು ಬೇಕು, ಮೆಡಿಕಲ್ ಪ್ರಾಕ್ಟೀಷನರ್ಸಿಗೆ ರಿಜಿಸ್ಟರ್ಡ್ ಪ್ರಾಕ್ಟೀಷನರ್ ಯಾರಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ರೂಲ್ಸಲ್ಲಿ ಮಾಡಿ ಅದು ನಾವು ಎರಡನ್ನೂ ಕೂಡ ಕಂಪೇರ್ ಮಾಡ್ಬೇಕು ಸರ್. ಇವಾಗ ಅಲ್ಲಿ ಏನಾದರೂ ಬದಲಾವಣೆ ಆಗಿತ್ತು ಅಂತಂದರೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬದಲಾವಣೆ ಆಗದೇನೆ ಇವರೇನೆ ಪ್ರತಿ ಸರಿ ಬಂದಾಗ ಒಂದು ಹೊಸ ಅದರಲ್ಲಿ ನಿಯಮದಲ್ಲಿ ಒಮ್ಮೆ ಚೀಟಿಯನ್ನು ಮಾಡಿಸಿದಾಗ ಅದು 20 ದಿನನೋ ತಿಂಗಳವರೆಗೆ ವ್ಯಾಲಿಡ್ ಇರುತ್ತೆ ಅನ್ನುವಂಥದ್ದಾಗಿದ್ದರೆ, ಇವರು ಪ್ರತಿ ಸರಿ ಹೋದಾಗ ಒಂದು ಹೊಸದನ್ನು ಮಾಡ್ತಾ ಇದ್ರು ಅಂತಂದರೆ ನಾವು ಖಂಡಿತವಾಗಿ ಚಾಲೆಂಜ್ ಮಾಡ್ಬೋದು. ಅದು ಕೂಡ ನಮಗೆ ಅಲ್ಲಿ ಸರ್ವಿಸ್ನಲ್ಲಿ ಬರ್ತೀವಿ, ನಾವು ಕನ್ಸ್ಯೂಮರ್ ಅಂತ ಆಗ್ತೀವಿ ಸರ್. ಅದಕ್ಕೂ ಕೂಡ ಪರಿಹಾರ ಇದೆ. ಒಳ್ಳೆ ಸರ್, ಈಗ ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ನಮ್ಮ ಗ್ರಾಹಕರಿಗೆ, ನಮ್ಮ ಕೇಳುಗರಿಗೆ ತಾವು ಏನು ಕಿವಿ ಮಾತು ಹೇಳ ಬಯಸ್ತೀರಿ? ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಸರ್, ಈಗ ಜೀವನದಲ್ಲಿ ನಮ್ಮ ಹುಟ್ಟಿನಿಂದ ಸಾವಿನವರೆಗೆ ಒಳ್ಳೆಯದನ್ನು ಬಯಸುವಂಥ ಜನರು ಇದ್ದಾರೆ, ಕೆಟ್ಟದ್ದನ್ನು ಬಯಸುವಂಥ ಜನರು ಇದ್ದಾರೆ. ಬಟ್ ಈ ಮಾರ್ಕೆಟಿಂಗ್ ಲೈನಿಗೆ ಬಂದಾಗ ಎಷ್ಟು ಸಾಧ್ಯ ಇದೆ ಅಷ್ಟು ಎಕ್ಸ್ಪ್ಲಾಯ್ಟ್ ಮಾಡಬೇಕು. ಅಂದರೆ ತಮ್ಮ ಲಾಭಕ್ಕಾಗಿ ಬೇರೆಯವ್ರು ಏನಕ್ಕಾಗಲಿ ನಮಗೆ ಆಗಬೇಕು ಅನ್ನೋಂಥ ಒಂದು ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ. ಏನೇ ಸಣ್ಣ ಸಣ್ಣ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಲೀಗಲ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಯಾವುದೇ ಕ್ಷೇತ್ರ ಇರ್ಬೋದು, ಅದರಲ್ಲಿ ಅನುಭವಿ ಇರತಕ್ಕಂಥವರ ಮಾಹಿತಿ ಮತ್ತು ಸಲಹೆಯನ್ನು ಪಡೆದು ಮುನ್ನುಗ್ಗುವಂಥದ್ದು ಒಳ್ಳೆಯದು.
ಮತ್ತು ಯಾವುದೇ ಒಂದು ಅನ್ಯಾಯ ಆದಾಗ ಏನು ಬಿಡು ಇದು ಇಷ್ಟೇ 200 ಅಂತ ನಿರ್ಲಕ್ಷ್ಯ ಮಾಡ್ದೇನೆ ಇವತ್ತು ಅದನ್ನು ಬೆಳಕಿಗೆ ತರುವಂಥದ್ದು ಮಾಡಿದಲ್ಲಿ ಅದರಿಂದ ನಮಗೂ ಒಳ್ಳೆಯದಾಗತ್ತೆ, ನಮ್ಮ ಸಮಾಜಕ್ಕೂ ಒಳ್ಳೆಯದಾಗತ್ತೆ, ನಮ್ಮ ಅಕ್ಕಪಕ್ಕದಲ್ಲಿರತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗತ್ತೆ ಮತ್ತು ಇದರಿಂದ ನಾವು ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟ. ಒಳ್ಳೆಯದು. ಡಾಕ್ಟರ್ ಸುಭಾಷ್ ಚಂದ್ರ ಡಿ ರಾಠೋಡ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ಕೇಳುಗ ಮಿತ್ರರ ಜೊತೆಗೆ ತಾವು ಇವತ್ತಿನ ವಿಶೇಷವಾದಂಥ ಒಂದು ವಿಷಯ ಡಿಜಿಟಲ್ ತಂತ್ರಜ್ಞಾನದ ಯುಗದೊಳಗೆ ಗ್ರಾಹಕರ ಸಂರಕ್ಷಣೆ ಯಾವ ರೀತಿ ಮಾಡ್ಬೋದು, ಏನೇನು ಕಾನೂನುಗಳದಾವ, ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಮತ್ತು ನಮ್ಮ ಒಂದು ಮನೋಸ್ಥಿತಿ ಯಾವ ರೀತಿ ಇರಬೇಕಾಗಿದೆ ಇವತ್ತಿನ ದಿವಸ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಎಲ್ಲ ಕೇಳುಗರಿಗೆ ಹೇಳಿದ್ದೀರಿ. ಇಲ್ಲಿ ತನಕ ಬಂದು ತಾವು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಜಾಗೃತಿ ಮೂಡಿಸಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಗೂ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ತಮ್ಮ ಸಂಗಡಿಗರೆಲ್ಲರಿಗೂ ವಂದನೆಗಳು. ಆತ್ಮೀಯರೇ, ಇವತ್ತಿನ ಜೊತೆಯಲ್ಲಿ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು. ಜೊತೆಯಲಿ ಬಾನುಲಿಯ ಜೊತೆಯಲಿ ಇದುವರೆಗೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಸಂವಾದ ಕೇಳಿದಿರಿ. ರಾಷ್ಟ್ರೀಯ ಗ್ರಾಹಕರ ದಿನದ ಸಂದರ್ಭದಲ್ಲಿ ಗ್ರಾಹಕರ ರಕ್ಷಣೆಗಾಗಿ ಡಿಜಿಟಲ್ ತಂತ್ರಜ್ಞಾನ ಬಳಕೆ ಈ ವಿಷಯ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಇದುವರೆಗೆ ಉತ್ತರಿಸಿದವರು ಕಲಬುರಗಿ ಉಚ್ಚ ನ್ಯಾಯಾಲಯ ಪೀಠದ ನ್ಯಾಯವಾದಿಗಳಾದ ಡಾಕ್ಟರ್ ಸುಭಾಷ್ ಚಂದ್ರ ಡಿ ರಾಠೋಡ್. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರುಳಿ. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಸದಾನಂದ ಪೆರ್ಲಾ. ಶೀರ್ಷಿಕೆ ಗೀತೆ ರಾಗ ಸಂಯೋಜಿಸಿ ಹಾಡಿದವರು ಕುಮಾರ್ ಕಣ್ವಿ. ಪ್ರಸಾರ ನೆರವು ಸಂಗಮೇಶ್ ಹಾಗೂ ಲಕ್ಷ್ಮೀಕಾಂತ್ ಪಾಟೀಲ್. ತಾಂತ್ರಿಕ ನೆರವು ಮೊಹಮ್ಮದ್ ಅಬ್ದುಲ್ ರೌಫ್. ಜೊತೆಯಲಿ ಬಾನುಲಿಯ ಜೊತೆಯಲಿ